ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಕುಮಾರ್. ಇವತ್ತು ನಾವು ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ನೋಡೋಣ. ಓಕೆನಾ? ಮೆಥಡ್ಸ್ ಆಫ್ ಸೈಕಾಲಜಿ ಅಂತ ಕರಿತೀವಿ. ನೋಡ್ರಿ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಕ್ವಿಕ್ ಆಗಿ ರಿವಿಷನ್ ಮಾಡ್ತೀನಿ. ಸೊ ಒಟ್ಟು 6 ವಿಧಾನಗಳದಾವ. ಎಷ್ಟು ವಿಧಾನಗಳದಾವ್ರಿ? 6 ವಿಧಾನಗಳದಾವ. ಮೊದಲನೇದು ಯಾವುದು? ವೀಕ್ಷಣೆ ವಿಧಾನ. ಅದಕ್ಕೆ ಇನ್ನೊಂದು ಹೆಸರು ಅವಲೋಕನ ವಿಧಾನ ಅಂತ ಕರಿತೀವಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲದರಿ, ಏನು ವರಿ ಮಾಡಬೇಡ್ರಿ. ಮೊದಲನೇದು ವೀಕ್ಷಣೆ ವಿಧಾನ, ಎರಡನೇದು ಅಂತರ್ವಲೋಕನ ವಿಧಾನ, 3 ವ್ಯಕ್ತಿ ಅಧ್ಯಯನ, 4 ಪ್ರಾಯೋಗಿಕ ವಿಧಾನ, 5 ಮನೋವಿಶ್ಲೇಷಣಾ ವಿಧಾನ, 6 ಸಮೀಕ್ಷಾ ವಿಧಾನ. ಈ 6 ವಿಧಾನಗಳನ್ನ ನಾವು ನೋಡಿದ್ವಿಪ್ಪ ಅಂತಂದ್ರೆ ಫಿಕ್ಸ್ ಒಂದು ಕ್ವಶನ್ ಬಂದೇ ಬರ್ತವೆ. ಒಂದು ಅಥವಾ ಎರಡು ಕ್ವಶನ್ಸ್ಗಳು ಬರ್ತವೆ ನಿಮ್ಗೆ. ಈ ಟಾಪಿಕ್ ಮೇಲೆ, ಬೋಧನಾ ಶಾಸ್ತ್ರದ ಮೇಲೆ ಕೂಡ ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೇಳ್ತಾರ. ಸೊ ಹಾಗಾಗಿ ನೀವು ಇದನ್ನ ಸ್ವಲ್ಪ ಇಂಪಾರ್ಟೆಂಟ್ ಕೊಟ್ಟು ನೀವು ನೋಡ್ಬೇಕ್ರಿ. ಓಕೆನಾ? ಇಂಪಾರ್ಟೆನ್ಸ್ ಕೊಟ್ಟು ನೋಡ್ಬೇಕು. ಸ್ಟಾರ್ಟ್ ಮಾಡೋಣ್ರಿ. 1 ಸೆಕೆಂಡ್ ರೀ, ಮೈಕ್ ಹಚ್ತೀನಿ. ಓಕೆ, ಎಸ್. ಈಗಾಗಲೇ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಅನೇಕ ನನ್ನ ಸ್ನೇಹಿತರಾಗಲಿ ಅಥವಾ ವಿದ್ಯಾರ್ಥಿ ಮಿತ್ರರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸರ್ ಪ್ಲೀಸ್ ದಯವಿಟ್ಟು ಕಂಟಿನ್ಯೂ ಮಾಡಿರಿ. ಓಕೆ, ಕಂಟಿನ್ಯೂ ಮಾಡಿರಿ ಸರ್, ಮುಂದಿನ ಪಾರ್ಟ್ಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಎಸ್, ಓಕೆ. ಎಲ್ಲ ಕ್ಲಿಯರ್ ಅದಲ್ರಿ? ವಾಯ್ಸ್ ಎಲ್ಲ ಕ್ಲಿಯರ್? ಓಕೆ, ರೈಟ್. ಕ್ವಿಕ್ ಆಗಿ ರಿವಿಷನ್ ಮಾಡೋಣ. ಸ್ವಲ್ಪ ಸ್ಪೀಡ್ ಅನಿಸ್ತದ್ರಿ. ಯೂಶುವಲಿ ಒಂದು ಮೆಥಡ್ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರೆ 1 ಕ್ಲಾಸ್ ಬೇಕ್ರಿ. ಆದ್ರೂ ಕೂಡ ಇವಾಗ ಪರೀಕ್ಷಾ ಸಮಯ ನಾಳೆನೇ ಇರೋದ್ರಿಂದ, ಪರೀಕ್ಷಾ ಅತಿ ಸಮೀಪ ಇರೋದ್ರಿಂದ ನಾವು ಸ್ವಲ್ಪ ಕ್ವಿಕ್ ಆಗಿ ರಿವಿಷನ್ ಮಾಡೋಣ. ಓಕೆನಾ? ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ತಿಳ್ಕೊಡ್ರಿ. ಲಾಸ್ಟ್ ಮಿನಿಟ್ ರಿವಿಷನ್, ಬಟ್ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಕಡೆಗಣಿಸ್ಬೇಡ್ರಿ. ಓಕೆ? ಯಾಕಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಶಾರ್ಟ್ ಆಗಿ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ವೀಕ್ಷಣೆ ವಿಧಾನ ನಾನು ಈಗಾಗಲೇ ಹೇಳಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋಗಳನ್ನ ಮಾಡಿದ್ದೀನಿ. ಮಾಡಿ ಒಟ್ಟು ಸುಮಾರು 7 ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ನಿನ್ನೆ ನಾನು ಇವ್ಯಾಲ್ಯೂಯೇಷನ್ ಅಂದ್ರೆ ಮೌಲ್ಯಮಾಪನ ಮತ್ತು ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಸೈಕಾಲಜಿಯನ್ನ ನೋಡಿದ್ವಿ. ಓಕೆ, ಅದಾದ ನಂತರ ಗಿಫ್ಟೆಡ್ ಚಿಲ್ಡ್ರನ್ಸ್ ಆಗಲಿ, ಕ್ರಿಯೇಟಿವಿಟಿ ಪರ್ಸನ್ಸ್ ಆಗಲಿ, ಇಂಡಿವಿಜುವಲ್ ಡಿಫರೆನ್ಸ್ ಆಗಲಿ, ಗ್ರೂಪ್ ಡೈನಮಿಕ್ಸ್ ಆಗಲಿ, ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್ಸ್ ಆಗಲಿ, ಸ್ಲೋ ಲರ್ನರ್ಸ್ ಆಗಲಿ, ಅದನ್ನೆಲ್ಲ, ಮತ್ತೆ ವಿಶಿಷ್ಟ ಮಕ್ಕಳು ಅಂದ್ರೆ ಸ್ಪೆಷಲ್ ಚಿಲ್ಡ್ರನ್ಸ್ ಆಗಲಿ, ಎಲ್ಲವೂ ಕೂಡ ಮುಗಿಸಿದ್ವಿ. ಸೊ ಯಾರೆಲ್ಲ ನೋಡಿಲ್ಲ, ಈಗಾಗಲೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋನ ನೋಡ್ರಿ ಕಂಪ್ಲೀಟ್ ಆಗಿ. ಭಾಳ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅದಾವ, ಅದ್ರ ಮೇಲೆ ಫಿಕ್ಸ್ ಕ್ವಶನ್ಸ್ಗಳು ಬಂದೇ ಬರ್ತಾವ. ಓಕೆ, ಎಸ್. ಹಾಗಾದ್ರೆ ಬನ್ನಿ ನಾವು ಮನೋವಿಜ್ಞಾನದ ವಿಧಾನಗಳು, ಮೆಥಡ್ಸ್ ಆಫ್ ಸೈಕಾಲಜಿ ನೋಡೋಣ. ಚಾಪ್ಟರ್ ಹೆಸರೇನ್ರಿ? ಮನೋವಿಜ್ಞಾನದ ವಿಧಾನಗಳು. ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಅದು ವೀಕ್ಷಣೆ ವಿಧಾನ. ಓಕೆ, ಅಬ್ಸರ್ವೇಷನ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಹೆಸರೇನು ಇದಕ್ಕ? ಅವಲೋಕನ ವಿಧಾನ. ಎಸ್, ಅವಲೋಕನ ವಿಧಾನ. ಅಪ್ಲೋಡ್ ಆಗ್ತಾ ಇದೆನಾ? ಓಕೆ. ನೋಡ್ರಿ, ಏನಪ್ಪಾ ಅಂತಂದ್ರೆ ವೀಕ್ಷಣೆ ವಿಧಾನ ಅಂತಂದ್ರೆ ಏನ್ರಿ ಸರ್ ಅಂತಂದ್ರೆ, ನೋಡ್ರಿ, ಮೊದಲಿಗೆ ನಿಮಗೆ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ಒಟ್ಟು 6 ವಿಧಾನಗಳು ಮತ್ತು ಅದರ ಪ್ರತಿಪಾದಕರು ನಿಮಗೆ ಗೊತ್ತಿರಬೇಕು ಫಸ್ಟಿಗೆ. ಓಕೆ, ವೀಕ್ಷಣೆ ವಿಧಾನದ ಪ್ರತಿಪಾದಕರು ಯಾರು? ಜೆ.ಬಿ. ವ್ಯಾಟ್ಸನ್. ಯಾರ್ರಿ? ಜೆ.ಬಿ. ವ್ಯಾಟ್ಸನ್. ವಾಟ್ಸಪ್ ಅನ್ನ ನಾವ್ ಏನ್ ಮಾಡ್ತಾ ಇರ್ತೀವಿ? ವಾಟ್ಸಪ್ ಅಂತ ನೆನ್ಪಿಟ್ಕೊಳ್ಬಹುದು ನೀವು. ವಾಟ್ಸಪ್ ನ ತೆಗೆದಿ ಪ ಅಂತ ನೆನ್ಪಿಟ್ಕೊಳ್ಬಹುದು ನೀವು. ವಾಟ್ಸಪ್ ಅನ್ನ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ವಾಟ್ಸಪ್ ಅನ್ನ ಯಾವಾಗಲೂ ವೀಕ್ಷಣೆ ಮಾಡ್ತಾ ಇರ್ತೀವಿ. ವಾಟ್ಸಪ್ ಅನ್ನ ಯಾವಾಗಲೂ ಅವಲೋಕನ ಮಾಡ್ತಾ ಇರ್ತೀವಿ. ನಾವ್ ಏನ್ ಮಾಡ್ತಿದ್ರಿ? ವಾಟ್ಸಪ್ ನೋಡ್ಲತ್ತನ, ವೀಕ್ಷಣೆ ಮಾಡ್ಲತ್ತನ, ಅಬ್ಸರ್ವ್ ಮಾಡ್ಲತ್ತನ, ಯಾವಾಗ ವಾಟ್ಸಪ್ ಅಬ್ಸರ್ವ್ ಮಾಡ್ತಿರ್ತೀವಿ. ಸೊ ಜೆ.ಬಿ. ವಾಟ್ಸನ್ ಅವರನ್ನ ನಾವು ವೀಕ್ಷಣೆ ವಿಧಾನದ ಪ್ರತಿಪಾದಕರು, ಓಕೆನಾ, ಫಾದರ್ ಆಫ್ ಅಬ್ಸರ್ವೇಷನ್ ಮೆಥಡ್ ಅಂತ ಕರಿತೀವಿ. ಈ ಜೆ.ಬಿ. ವಾಟ್ಸನ್ ಅವ್ರ ಬಗ್ಗೆ ಅನೇಕ ಟಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದಾರ. ಏನಪ್ಪಾ ಅಂದ್ರೆ ಇವರೊಬ್ಬ ಪ್ರಮುಖ ವರ್ತನವಾದಿ ಅಂತ ಹೇಳ್ತೀವಿ. ಓಕೆನಾ, ಬಿಹೇವಿಯರಿಸ್ಟ್ ಅಂತ ಕರಿತೀವಿ, ಪ್ರಮುಖ ವರ್ತನವಾದಿ. ಇವ್ರನ್ನು ವರ್ತನವಾದಿ ಅಂತ ಯಾಕೆ ನಾವು ಕರಿತೀವ್ರಿ ಸರ್ ಅಂತಂದ್ರೆ, ವರ್ತನವಾದ ಎಂಬ ಗ್ರಂಥವನ್ನ ರಚಿಸಿದ್ದಾರೆ. ಯಾವ್ದ್ರಿ? ವರ್ತನವಾದ ಎಂಬ ಗ್ರಂಥವನ್ನ ರಚಿಸಿದಾರ. ಸೊ ಮನೋವಿಜ್ಞಾನಕ್ಕೆ ವರ್ತನಾಶಾಸ್ತ್ರ ಅಂತ ಕರೆದ. ನಿಮ್ಗೆ ಗೊತ್ತು ಈಗಾಗಲೇ, ಮನೋವಿಜ್ಞಾನವನ್ನ ಆತ್ಮಶಾಸ್ತ್ರ ಅಂತ ಯಾರು ಕರೆದ್ರು? ಗ್ರೀಕರ್ ಕರೆದ್ರು. ಮನಸ್ಸಿನ ಅಧ್ಯಯನ ಅಂತ ಯಾರು ಕರೆದ್ರು? ಡಾಂಟೆ ಕರೆದನು. ಪ್ರಜ್ಞೆಯ ಅಧ್ಯಯನ ಅಂತ ಯಾರು ಕರೆದ್ರು? ಎಲ್ಲವೂ ಕೂಡ ನಿಮ್ಗೆ ಗೊತ್ತು. ಮತ್ತು ವರ್ತನೆಯ ಅಧ್ಯಯನ ಅಂತ ಯಾರು ಕರೆದ್ರು? ಜೆ.ಬಿ. ವ್ಯಾಟ್ಸನ್ ಅವ್ರು ಕರೀತಾರೆ. ಕಮೆಂಟ್ ಮಾಡ್ರಿ, ಪ್ರಜ್ಞೆಯ ಅಧ್ಯಯನ ಅಂತ ಕರೆದವ್ರು ಯಾರು? ಪ್ರಶ್ನೆ, ಪ್ರಜ್ಞೆಯ ಅಧ್ಯಯನ ಅಂತ ಕರೆದವ್ರು ಯಾರು? ಮನೋವಿಜ್ಞಾನವನ್ನ ಪ್ರಜ್ಞೆಯ ಅಧ್ಯಯನ ಎಂದು ಕರೆದವರು ಯಾರು? ಓಕೆ, ಎಸ್. ಸ್ಟಡಿ ಆಫ್ ಕಾನ್ಸಿಯಸ್ನೆಸ್ ಅಂತ ಯಾರು ಕರೀತಾರ? ಸ್ಟಡಿ ಆಫ್ ಸೋಲ್, ಸ್ಟಡಿ ಆಫ್ ಮೈಂಡ್, ಸ್ಟಡಿ ಆಫ್ ಕಾನ್ಸಿಯಸ್ನೆಸ್, ಸ್ಟಡಿ ಆಫ್ ಬಿಹೇವಿಯರ್. ಓಕೆ, ಹಾಗಾಗಿ ಮನೋವಿಜ್ಞಾನಕ್ಕೆ ವರ್ತನಾಶಾಸ್ತ್ರ ಅಂತ ಕರೀತಾರ, ಮತ್ತೆ ವರ್ತನವಾದ ಎಂಬ ಗ್ರಂಥವನ್ನ ರಚಿಸ್ತಾರ. ಹಾಗಾಗಿ ಇವರೊಬ್ಬ ಪ್ರಮುಖ ವರ್ತನವಾದಿ. ಎಲ್ಲವೂ ಕೂಡ ವರ್ತನ ಅಂತೆ ಬಂದಿದಾವ. ಓಕೆ,
ಎಸ್. ಓಕೆ ನೋಡ್ರಿ. ವೀಕ್ಷಣೆ ವಿಧಾನದ ಡೆಫಿನಿಷನ್ ಏನ್ರಿ ಸರ್ ಅಂತಂದ್ರೆ, ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನ ಅಧ್ಯಯನ ಮಾಡುವುದನ್ನ ನಾವು ವೀಕ್ಷಣೆ ವಿಧಾನ ಅಂತ ಕರಿತೀವಿ. ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯ ಒಂದು ಮಗುವಿನ ಬಾಹ್ಯ ವರ್ತನೆಯನ್ನ ವೀಕ್ಷಣೆ ಮಾಡೋದು. ಮಗು ಅದ್ರ ಪಾಡಿಗೆ ಅದು ಆಟ ಆಡ್ತಿರ್ತದ. ನೋಡಿ ಅದರ ವರ್ತನೆಯನ್ನು ವೀಕ್ಷಣೆ ಮಾಡಿ, ಬಾಹ್ಯ ವರ್ತನೆ ಅಂದ್ರೆ ಒಳಗಿಂದ ಏನದ ಅವ್ನ ಮನಸ್ಸಿನಾಗ ಏನದ ನಮಗ ವೀಕ್ಷಣೆ ವಿಧಾನದಿಂದ ಗೊತ್ತಾಗಂಗಿಲ್ಲ. ಯಾಕ ನೀವು ಕೇವಲ ವೀಕ್ಷಣೆ ಮಾಡ್ತಾ ಇದ್ದೀರಿ. ಯಾವೊಂದು ಬಿಹೇವಿಯರ್ ನೋಡಿದ್ರೆ ಗೊತ್ತಾಗ್ತದೆ ಬಿಡು, ಯಾವೊಂದು ನಡವಳಿಕೆ ನೋಡಿದ್ರೆ ಗೊತ್ತಾಗ್ತದೆ ಬಿಡು ಅವ ಹೆಂಗನಂತ. ಇದೇ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನೇ ವೀಕ್ಷಣೆ ವಿಧಾನ ಅಂತ ಕರಿತೀವಿ. ಓಕೆನಾ? ಎಸ್, ಗುಡ್. ಈ ವೀಕ್ಷಣೆ ವಿಧಾನವನ್ನ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ವಿಭಾಗಗಳಾಗ್ರಿ? 4. ಮೊದಲನೇದು ಸ್ವಾಭಾವಿಕ ವೀಕ್ಷಣೆ, ನ್ಯಾಚುರಲ್ ಅಬ್ಸರ್ವೇಷನ್. ಓಕೆ. ಎರಡನೇದು ಸಹಭಾಗಿತ್ವ ವೀಕ್ಷಣೆ, ಪಾರ್ಟಿಸಿಪೇಟರಿ. ಸ್ವಾಭಾವಿಕ, ನ್ಯಾಚುರಲ್. ಸಹಭಾಗಿತ್ವ ಭಾಗಿಯಾಗುವುದು. ಹೇಳ್ತೀನಿ ನಾನು ಮತ್ತೆ ಡೆಫಿನೇಷನ್ ಹೇಳ್ತೀನಿ ನಿಮಗೆ. ನಿಯಂತ್ರಿತ ವೀಕ್ಷಣೆ, ಅನಿಯಂತ್ರಿತ ವೀಕ್ಷಣೆ. ಒಟ್ಟು 4 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ನ್ಯಾಚುರಲ್ ಅಬ್ಸರ್ವೇಷನ್, ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್, ಕಂಟ್ರೋಲ್ಡ್, ಅನ್ಕಂಟ್ರೋಲ್ಡ್. ಓಕೆ. ಎಸ್, ಗುಡ್. ನೋಡ್ರಿ ಇಲ್ಲಿ ವೀಕ್ಷಣೆ ವಿಧಾನದಲ್ಲಿ ಏನಪ್ಪಾ ಅಂತಂದ್ರೆ, ವೀಕ್ಷಕನಾಗಿ ಯಾರು ಇರ್ತಾರ? ಶಿಕ್ಷಕ. ವೀಕ್ಷಣೆ ವಿಧಾನದಲ್ಲಿ ವೀಕ್ಷಕ ಯಾರ್ರಿ? ಶಿಕ್ಷಕ. ಅರ್ಥ ಆಗ್ತದನಾ? ವೀಕ್ಷಣೆ ವಿಧಾನದಲ್ಲಿ ತರಗತಿಯಲ್ಲಿ ಮಗುವಿನ ವರ್ತನೆಯನ್ನ ಅಥವಾ ಬಾಹ್ಯ ವರ್ತನೆಯನ್ನ ಅಧ್ಯಯನ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ವೀಕ್ಷಕ ಯಾರಾಗಿರ್ತಾರ? ಶಿಕ್ಷಕ. ವೀಕ್ಷಣೆಗೆ ಒಳಪಟ್ಟವ್ರು ಯಾರು? ಮಗು. ಯಾರ ವರ್ತನೆಯನ್ನ ಅಧ್ಯಯನ ಮಾಡ್ತಿರ್ತಾರೆ ತರಗತಿಯಲ್ಲಿ? ಮಗುವಿನ ವರ್ತನೆಯನ್ನ ಅಧ್ಯಯನ ಮಾಡ್ತಿರ್ತಾರೆ. ಯಾರು? ಶಿಕ್ಷಕ. ಸೊ ಇಲ್ಲಿ ವೀಕ್ಷಕ ಶಿಕ್ಷಕ, ವೀಕ್ಷಣೆ ಒಳಪಟ್ಟವರು ಮಗು. ಸೊ ವೀಕ್ಷಣೆ ವಿಧಾನದ ಮಿತಿ ಏನಪ್ಪಾ ಅಂತಂದ್ರೆ, ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಇಬ್ಬರು ಇರ್ತಾರ ಅಂತ ಅರ್ಥ, ಒಬ್ರು ಇರಂಗಿಲ್ಲ. ಓಕೆ. ವೀಕ್ಷಣೆ ವಿಧಾನದ ಮಿತಿ ಏನಪ್ಪಾ ಅಂದ್ರೆ, ಇದು ಮಗು ಪೂರ್ವಗ್ರಹ ಪೀಡಿತನಾಗಿರುವುದು. ಮಗು ಪೂರ್ವಗ್ರಹ ಪೀಡಿತನಾಗಿರುವುದು ಅಂದ್ರೆ ಏನ್ರಿ ಸರ್ ಅಂತಂದ್ರೆ, ನೋಡ್ರಿ ಈಗ ಒಂದು ಪ್ರಶ್ನೆ ಕೇಳ ನಾನು, ನಿಮಗೆ ಕ್ಲಿಯರ್ ಆಗ್ತದ? ಮಗು ಮಗು ಒಂದು ಆವರಣದಲ್ಲಿ ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇದೆ. ಮಗು ಗ್ರೌಂಡ್ ನಲ್ಲಿ ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇದೆ. ಶಿಕ್ಷಕರಾದ ನೀವು ದೂರದ ಕಿಟಕಿಯಲ್ಲಿ ನಿಂತ್ಕೊಂಡು ಆ ಮಗುವಿನ ವರ್ತನೆಯನ್ನ ಅಧ್ಯಯನ ಮಾಡ್ತಾ ಇದ್ದೀರಿ. ಶಿಕ್ಷಕರಾದ ನೀವು ದೂರದಲ್ಲಿ ಕಿಟಕಿಯ ಹಿಂದ್ಗಡೆ ನಿಂತ್ಕೊಂಡು ಮಗುವಿನ ವರ್ತನೆಯನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಥವಾ ಅಧ್ಯಯನ ಮಾಡ್ತಾ ಇದ್ರಿ. ಆ ಮಗು ಗ್ರೌಂಡ್ ಒಳಗೆ ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇದೆ. ನೀವು ಇಲ್ಲೇನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ, ಶಾಲ್ಯಾಗ ಬಂದು ನಿಂತು ಕಿಟಕಿ ಒಳಗಡೆ ನಿಂತ್ಕೊ ಅಂದ್ರೆ ಸ್ಕೂಲ್ ಒಳಗಿದ್ರು ಕಿಟಕಿಯಿಂದ ಮಗುವಿನ ವರ್ತನೆನ ಹಿಂಗ್ ನೋಡಿ ಅಧ್ಯಯನ ಮಾಡ್ಲತ್ತೀರಿ. ಏನ್ ಮಾಡ್ಲತ್ತಾನ ಅವನ ಬಿಹೇವಿಯರ್ ಹೆಂಗ? ಇದೇ ವೀಕ್ಷಣ ವಿಧಾನ. ಉದ್ದೇಶಪೂರ್ವಕವಾಗಿ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡೋದು. ಆದರೆ ಪೂರ್ವಗ್ರಹ ಪೀಡಿತನಾಗಿರುವುದು ಇದನ್ನ ಮಿತಿ ಅಂತ ಕರಿತಾನೆ. ವೀಕ್ಷಣೆ ವಿಧಾನದ ಮಿತಿ ಅಂದ್ರೆ ಮಗು ಒಂದ್ ವೇಳೆ ಟೀಚರ್ ನನ್ ಕಿಟಕಿಯನ್ನು ನೋಡ್ಲತ್ತಾರ ಅಂತ ಗೊತ್ತಾಯ್ತಂದ್ರೆ ಅದು ಪೂರ್ವಗ್ರಹ ಪೀಡಿತನಾಗ್ತಾನ. ಪ್ರೀಜುಡಿಸ್ ಅಂತ ಕರಿತೀವಿ. ಅವನ ವರ್ತನೆಯಲ್ಲಿ ಕೃತಕವನ್ನ ಕಾಣ್ಬೋದು ನಾವು. ಟೀಚರ್ ನಂಗೆ ನೋಡ್ಲತ್ತಾರ ಅಂದ್ರೆ ಮತ್ತೊಂದ್ ಸ್ವಲ್ಪ ನೋಡಲ್ದಪ್ಲೆ ಒಂದ್ ಸ್ವಲ್ಪ ಏನೋ ಆಗೋಗೋ ಮಾಡೋದಿಲ್ಲ, ಹುಡುಗರಿಗೆ ಬೈಯೋದಿಲ್ಲ, ಕರೆಕ್ಟ್ ಆಟ ಆಡೋದು, ಎಲ್ಲ ರೂಲ್ಸ್ ಫಾಲೋ ಮಾಡೋದು. ಒಂದ್ ವೇಳೆ ಟೀಚರ್ ನೋಡಲ್ ಹೋಗ್ಯಾರ ಅಂತ ಅನ್ಸಿತ್ತು ಅಥವಾ ಟೀಚರ್ ನೋಡೋದು ಅವ್ನಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಹೊಲ್ಸ್ ಬೈಯೋದು ಅವ್ನ ಫ್ರೆಂಡ್ಸಿಗೆ. ರೂಲ್ಸ್ಗಳನ್ನೆಲ್ಲ ಯಾವುದು ರೂಲ್ಸ್ಗಳನ್ನ ಫಾಲೋ ಮಾಡೋದಿಲ್ಲ, ಹೊಡೆಯುವುದು, ಬಡಿಯುವುದು, ಈ ರೀತಿ ಮಾಡ್ತಾರೆ. ಅವಾಗೆ ಒಂದು ನಿಜವಾದ ವರ್ತನೆಯನ್ನ ಅಧ್ಯಯನ ಮಾಡಿದಂತ ಆಗ್ತದೆ. ಸೊ ಮಗು ಪೂರ್ವಗ್ರಹ ಪೀಡಿತನಾಗಿರುವುದು ಈ ವೀಕ್ಷಣೆ ವಿಧಾನದ ಮಿತಿ. ಅಂದ್ರೆ ಮಗು ಪೂರ್ವಗ್ರಹ ಪೀಡಿತನಾಗಿದ್ದೇ ಇದ್ದರೆ ಅವಾಗ ಯಾರು ಏನು ಮಾಡಕ್ ಬರಂಗಿಲ್ಲ. ಓಕೆ. ನೋಡ್ರಿ ನಾನು ಹೇಳಿದೆ ಒಟ್ಟಾರೆಯಾಗಿ ಎಷ್ಟು ಟೈಪ್ಸ್ ಅದಾವ್ರಿ? 4 ವಿಧಗಳದಾವ ಅಂತ ಹೇಳಿದೆ. ಮೊದಲನೇದು ಯಾವುದು? ಸ್ವಾಭಾವಿಕ ವೀಕ್ಷಣೆ. ಏನ್ರಿ ಸರ್ ಅಂತಂದ್ರೆ, ನ್ಯಾಚುರಲ್ ಅಬ್ಸರ್ವೇಷನ್ ಅಂತಂದ್ರೆ ಏನು ಸರ್? ಆಟದ ಮೈದಾನದಲ್ಲಿ ಆಟ ಆಡುತ್ತಿರುವ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡುವುದು ಸ್ವಾಭಾವಿಕ ವೀಕ್ಷಣೆ. ಸ್ವಾಭಾವಿಕ, ನ್ಯಾಚುರಲ್. ಆಟದ ಮೈದಾನದಲ್ಲಿ ತನ್ನ ಪಾಡಿಗೆ ತಾನು ಮಗು ಆಟ ಆಡ್ತಾ ಇದೆ. ಆ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡುವುದೇ ಸ್ವಾಭಾವಿಕ ವೀಕ್ಷಣೆ. ವೀಕ್ಷಣೆಗೊಳಪಟ್ಟ ಮಗು ತನ್ನನ್ನು ವೀಕ್ಷಿಸುತ್ತಿದ್ದಾನೆ ಎಂಬ ಅರಿವು ಇರುವುದಿಲ್ಲ. ವೀಕ್ಷಣೆಗೊಳಪಟ್ಟ ಮಗುವಿಗೆ ವೀಕ್ಷಕ ಯಾರು? ಶಿಕ್ಷಕ ತನ್ನನ್ನು ವೀಕ್ಷಣೆ ಮಾಡುತ್ತಿದ್ದಾನೆ, ತನ್ನ ವರ್ತನೆಯನ್ನು ಅಧ್ಯಯನ ಮಾಡುತ್ತಿದ್ದಾನೆ, ಟೀಚರ್ ನನಗೆ ನೋಡ್ಲತ್ತಾರ ಅಂತಕ್ಕಂಥ ಅರಿವು ಮಗುವಿಗೆ ಇರೋಂಗಿಲ್ಲ. ಅವಾಗ ಮಾತ್ರ ನಾವು ವೀಕ್ಷಣೆ ವಿಧಾನದಿಂದ ಆ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡಬಹುದು. ಒಂದ್ ವೇಳೆ ಮಗುವಿಗೆ ಗೊತ್ತಾಗಿತ್ತಂದ್ರೆ ಅದು ಪೂರ್ವಗ್ರಹ ಪೀಡಿತನಾಗ್ತದ. ವೀಕ್ಷಕನು ತನ್ನನ್ನು ವೀಕ್ಷಿಸುತ್ತಿದ್ದಾನೆ. ವೀಕ್ಷಕ ಅಂದ್ರೆ ಶಿಕ್ಷಕನು ತನ್ನನ್ನು ವೀಕ್ಷಿಸುತ್ತಿದ್ದಾನೆ ಎಂಬ ಮಗುವಿಗೆ ಗೊತ್ತಾದರೆ ಮಗುವಿನ ವರ್ತನೆ ಕೃತಕವಾಗಿರುತ್ತದೆ. ಇದನ್ನೇ ನಾವು ಪೂರ್ವಗ್ರಹ ಪೀಡಿತನಾಗಿರುವುದು ಅಂತ ಕರಿತೀವಿ. ಇನ್ನು ಸಹಭಾಗಿತ್ವ ವೀಕ್ಷಣೆ ಅಂತಂದ್ರೆ ಏನ್ರಿ ಸರ್? ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನೋಡ್ರಿ ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್ ಉದಾಹರಣೆ ಕೊಡ್ತೀನಿ ನಿಮಗೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನಿಮ್ಗೆ ಏನು ಹೆಡ್ಲೈನ್ ನೋಡ್ತೀವಲ್ಲ ನಾವು, ಆ ಪದಗಳಲ್ಲೇ ನಿಮ್ಗೆ ಆನ್ಸರ್. ಸಹಭಾಗಿತ್ವ ಅಂದ್ರೆ ಭಾಗಿಯಾಗುವುದು. ಸೊ ಸ್ವಾಭಾವಿಕದಲ್ಲಿ ದೂರದಲ್ಲಿ ನಿಂತ್ಕೊಂಡು ಮಗುವಿನ ವರ್ತನೆಯನ್ನ ಅಧ್ಯಯನ ಮಾಡುವುದು. ಸಹಭಾಗಿತ್ವದಲ್ಲಿ ದೂರದಲ್ಲಿ ನಿಂತ್ಕೊಂಡಲ್ಲ ಮಗುವಿನ ಜೊತೆನೆ ಆಟ ಆಡ್ತಾ
ಮೈದಾನದಲ್ಲಿ ಮಗು ಆಟ ಆಡ್ತಾ ಇದೆ, ದೂರದಲ್ಲಿ ನಿಂತ್ಕೊಂಡು ನೀವು ಅವನ ವರ್ತನೆಯನ್ನ ಅಧ್ಯಯನ ಮಾಡಿದ್ರಿ, ಸ್ವಾಭಾವಿಕ. ಆ ಮಗು ಆಟ ಆಡುವಾಗ ಮಗುವಿನ ಜೊತೆ ಬೆರೆತು ಅವನ ಜೊತೆ ಆಟ ಆಡ್ತಾನೆ ಅವನ ವರ್ತನೆಯನ್ನ ಅಧ್ಯಯನ ಮಾಡೋದು ಸಹಭಾಗಿತ್ವ, ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್. ಮಗುವಿನ ಜೊತೆ ಆಟ ಆಡ್ತಾ ಅವನ ವರ್ತನೆಯನ್ನ ಅಧ್ಯಯನ ಮಾಡುವುದು. ಓಕೆನಾ. ಪ್ರವಾಸದ ಸಂದರ್ಭದಲ್ಲಿ ಮಗುವಿನ ವರ್ತನೆಯನ್ನ ಅಧ್ಯಯನ ಮಾಡುವುದು, ಮಗುವಿನ ಜೊತೆ ಭಾಗಿಯಾಗಿ ಆತನ ವರ್ತನೆಯನ್ನ ಅಧ್ಯಯನ ಮಾಡುವುದನ್ನ ನಾವು ಸಹಭಾಗಿತ್ವ ವೀಕ್ಷಣೆ ಅಂತ ಕರಿತೀವಿ. ಸ್ಟಡಿಂಗ್ ಚೈಲ್ಡ್ ಬಿಹೇವಿಯರ್ ಬೈ ಪ್ಲೇಯಿಂಗ್ ವಿತ್ ದಿ ಚೈಲ್ಡ್, ಬೈ ಪ್ಲೇಯಿಂಗ್ ವಿತ್ ದಿ ಚೈಲ್ಡ್ ಜೊತೆ ಆಟ ಆಡ್ತಾನೆ ಅವನ ವರ್ತನೆಯನ್ನ ಅಧ್ಯಯನ ಮಾಡೋದು, ಇದೇ ಸಹಭಾಗಿತ್ವ. ಓಕೆ. ಒಂದು ಎಕ್ಸಾಮ್ ಒಳಗೆ ಪ್ರಶ್ನೆ ಕೇಳಿದರೆ ಕೇಳ ಅಥವಾ ಕ್ವಶನ್ಸ್ ಗಳಲ್ಲೇ ನೋಡೋಣ. ಒಂದ್ ಕೇಳ್ತೀನಿ ನೋಡ್ರಿ. ಏನಪ್ಪಾ ಅಂತಂದ್ರೆ ಒಂದು ತರಗತಿಯಲ್ಲಿ ಆ ಏನಪ್ಪಾ ಅಂದ್ರೆ 30 ಜನ ವಿದ್ಯಾರ್ಥಿಗಳಲ್ಲಿ 11 ಜನ ವಿದ್ಯಾರ್ಥಿಗಳನ್ನ ಕ್ರೀಡೆಗೆ ಆಯ್ಕೆ ಮಾಡಿಕೊಳ್ಳಬೇಕಿದೆ, ಕ್ರಿಕೆಟ್ ಕ್ರೀಡೆಗೆ ಆಯ್ಕೆ ಮಾಡಬೇಕಾಗಿದೆ. ಆಗ ಶಿಕ್ಷಕರಾದ ನೀವು ಯಾವ ರೀತಿಯ ವೀಕ್ಷಣೆ ವಿಧಾನವನ್ನು ಅಳವಡಿಸಿಕೊಂಡು ಆ ಮಕ್ಕಳನ್ನ ಆಯ್ಕೆ ಮಾಡ್ತೀರಿ? ನೀವು ವೀಕ್ಷಣೆ ವಿಧಾನದಿಂದ ಮಕ್ಕಳನ್ನ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹೈಟ್ ಇದ್ದವರೆಲ್ಲ ಚೆನ್ನಾಗಿ ಆಡ್ತೀರಿ ಬರ್ರಿ ಅಂತಂತೀರಾ? ಇಲ್ಲ, ವೀಕ್ಷಣೆ ವಿಧಾನ ಇಲ್ಲ. ಯಾವುದು ಸಹಭಾಗಿತ್ವ ವೀಕ್ಷಣೆ ವಿಧಾನ ಇಲ್ಲ ಅಪ್ಲೈ ಆಗಂಗಿಲ್ಲ. ಸಹಭಾಗಿತ್ವ ಆಗ್ತದ, ಆದರೆ ಸ್ವಾಭಾವಿಕ ಆಗಂಗಿಲ್ಲ. ಸ್ವಾಭಾವಿಕ ವೀಕ್ಷಣೆ ವಿಧಾನ ಇಲ್ಲಿ ಅಪ್ಲೈ ಆಗಂಗಿಲ್ಲ. ಸ್ವಾಭಾವಿಕ ಯಾಕೆ ಅಪ್ಲೈ ಆಗಂಗಿಲ್ರಿ ಸರ್ ಅಂತಂದ್ರೆ, ಮಕ್ಕಳು ಇಂಟೆಲಿಜೆಂಟ್ ಇದ್ದವರೆಲ್ಲ ಫಸ್ಟ್ ಬೆಂಚಿಗೆ ಕೂತವ್ರನ್ನೆಲ್ಲ ಕರ್ಕೊಂಡು ನೀವು ಬಂದು ಇಲ್ಲ ಇವರು ಇಂಟೆಲಿಜೆಂಟ್ ಅದಾರ, ಇವ್ರು ಚೆನ್ನಾಗಿ ಆಡ್ತಾರಂತ ಅಂತೀರಾ? ಇಲ್ಲ. ಅಥವಾ ಲಾಸ್ಟ್ ಬೆಂಚ್ ಕೂತಿರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಶಿಕ್ಷಣದಲ್ಲಿ ಹಿಂದುಳಿದವ್ರು ಇರ್ತಾರ, ಅವ್ರ ಕ್ರೀಡೆ ಒಳಗೆ ಸ್ಟ್ರಾಂಗ್ ಇರ್ತಾರ ಅಂತ ಹೇಳ್ತೀರಾ? ಇಲ್ಲ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮಸ್ಟ್ ಅಂಡ್ ಶುಡ್ ಸಹಭಾಗಿತ್ವ ವೀಕ್ಷಣೆನ ಅಳವಡಿಸ್ಕೊಳ್ಬೇಕು. ಯಾವುದು? ಸಹಭಾಗಿತ್ವ ವೀಕ್ಷಣೆ. ಸಹಭಾಗಿತ್ವ ಅಂದ್ರೆ ಭಾಗಿಯಾಗಿ ಅವ್ರ ಜೊತೆ ಆಟ ಆಡಿ ಆ 30 ಜನ ವಿದ್ಯಾರ್ಥಿಗಳಲ್ಲಿ ಒಂದು 3 ಟೀಮು ಅಥವಾ 2 ಟೀಮ್ ಅನ್ನ ಮಾಡಿ, ಓಕೆ, ಮಾಡಿಬಿಟ್ಟು ಏನ್ ಮಾಡ್ತೀರಪ್ಪ ಅಂತಂದ್ರೆ 33 ವಿದ್ಯಾರ್ಥಿಗಳನ್ನ ತಿಳ್ಕೊಳ್ರಿ. 3 ಟೀಮ್ ಮಾಡಿ ಆ 3 ಟೀಮ್ ಜೊತೆ ನೀವು ಶಿಕ್ಷಕರಾಗಿ ನೀವು ಆಟ ಆಡಬೇಕು. ಆಟ ಆಡಿ ಯಾರು ಈ ಟೀಮ್ ನಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾರೆ, ಈ ಟೀಮ್ ನಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾರೆ, ಈ ಟೀಮ್ ನಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾರೆ ಅಂತ ನೋಡಿ ಆ ಎಲ್ಲಾ ಟೀಮ್ ನಿಂದ 11 ಜನರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇದನ್ನೇ ಸಹಭಾಗಿತ್ವ ವೀಕ್ಷಣೆ ಅಂತ ಕರಿತೀವಿ. ಇನ್ನು ನಿಯಂತ್ರಿತ ವೀಕ್ಷಣೆ ಅಥವಾ ನಿಯಂತ್ರಿತ ಅವಲೋಕನ ಅಂತಂದ್ರೆ, ಒಂದು ಮಗುವಿಗೆ ಯಾವುದೋ ಒಂದು ಕೆಲಸವನ್ನ ಕೊಟ್ಟು ಒಂದು ಸನ್ನಿವೇಶವನ್ನು ಒದಗಿಸಿ ಅವನ ವರ್ತನೆಯನ್ನ ಅಧ್ಯಯನ ಮಾಡೋದು. ಹೋಗಪ್ಪ ಚೆಕ್ ಪೀಸ್ ತಗೊಂಡ್ ಬಾ ಅಂತ ಹೇಳೋದು, ಅಟೆಂಡೆನ್ಸ್ ತಗೊಂಡ್ ಬಾ ಅಂತ ಹೇಳೋದು, ಅಥವಾ ಕ್ಲಾಸಲ್ಲಿ ನಾನು ಹೊರಗೆ ಹೋದಾಗ ಯಾರು ಮಾತಾಡ್ತಾರೋ ಅವ್ರ ಹೆಸರು ಹಾಕಿ ಬೋರ್ಡ್ ಮೇಲೆ ಅಂತ ಹೇಳೋದು. ಈ ರೀತಿ ಒಂದು ಕೆಲಸವನ್ನು ಕೊಟ್ಟಾಗ ಅವನು ಪ್ರಾಮಾಣಿಕವಾಗಿ ಮಾಡ್ತಾನಿಲ್ಲೋ, ಚೆಕ್ ಪೀಸ್ ಅನ್ನ ಚೆನ್ನಾಗಿ ಹಿಡ್ಕೊಂಡು ಬರ್ತಾನೋ ಮುರ್ಕೊಂಡು ಬರ್ತಾನೋ, ಓಕೆ, ಅಥವಾ ಅಟೆಂಡೆನ್ಸ್ ಅನ್ನ ಚೆನ್ನಾಗಿ ಹಿಡ್ಕೊಂಡು ಬರ್ತಾನಿಲ್ಲೋ, ಅಥವಾ ಹೆಸರು ಹಾಕಂದಾಗ ಅವ್ನ ಫ್ರೆಂಡ್ಸ್ ಮಾತಾಡ್ದವ್ರೆಲ್ಲ ಅವ್ರ ಫ್ರೆಂಡ್ಸಿಗೆಲ್ಲ ಬಿಟ್ಟು ಅವನು ವಿರೋಧಿಗಳ ಹೆಸರು ಹಾಕೋದು ಅಥವಾ ಅವನಿಗೆ ಆಗ್ಲಾರ್ದವ್ರ ಹೆಸರು ಹಾಕ್ತಾನ. ಈ ರೀತಿ ನಿಯಂತ್ರಿತ ಅವಲೋಕನ ಇದೆ ಅಂತಲ್ಲ, ಯಾವುದೋ ಒಂದು ಮಗುವಿಗೆ ಸನ್ನಿವೇಶವನ್ನ ಕೊಟ್ಟು ಒಂದು ಕೆಲಸವನ್ನ ಕೊಟ್ಟು ಆತನ ವರ್ತನೆಯನ್ನ ಅಧ್ಯಯನ ಮಾಡುವುದೇ ನಿಯಂತ್ರಿತ ಅವಲೋಕನ. ಅಂದ್ರೆ ಒಟ್ಟಾರೆಯಾಗಿ ಗಣಕಯಂತ್ರದಲ್ಲಿ ಗ್ರಂಥಾಲಯ ನಿಯಂತ್ರಿತ ಅಂದ್ರೆ ಒಂದು ಕೋಟಡಿ ಒಳಗಡೆ, ಒಂದು ಗ್ರಂಥಾಲಯದಲ್ಲಿ, ಒಂದು ಲ್ಯಾಬ್ ಒಳಗ ಆ ಮಕ್ಕಳ ಲ್ಯಾಬ್ ಒಳಗ ಏನೋ ಒಂದು ಕೆಲಸ ಕೊಟ್ಟಿರ್ತೀವಿ, ಗಣಕಯಂತ್ರದಲ್ಲಿ ಏನೋ ಒಂದು ಕೆಲಸ ಕೊಟ್ಟಿರ್ತೀವಿ, ಗ್ರಂಥಾಲಯದಲ್ಲಿ ಏನೋ ಒಂದು ಬುಕ್ ಓದ್ತಿರ್ತಾರ. ಒಟ್ಟಾರೆಯಾಗಿ ಅವ್ರಿಗೆ ಒಂದು ಕೆಲಸವನ್ನ ಕೊಟ್ಟು ಒಂದು ಸನ್ನಿವೇಶವನ್ನು ಕೊಟ್ಟು ಆ ಮಕ್ಕಳ ವರ್ತನೆಯನ್ನು ಅಧ್ಯಯನ ಮಾಡುವುದೇ ನಿಯಂತ್ರಿತ. ಕೊಟ್ಟಿದ್ದೇವೆ ನೋಡ್ರಿ. ವಿದ್ಯಾರ್ಥಿಗಳ ಅಭಿರುಚಿ ಅಥವಾ ಹವ್ಯಾಸಗಳನ್ನು ಗ್ರಂಥಾಲಯ ಅಥವಾ ಗಣಕಯಂತ್ರ ಪ್ರಯೋಗಾಲಯದಲ್ಲಿ ಅಧ್ಯಯನ ಮಾಡುವುದನ್ನ ನಿಯಂತ್ರಿತ ಅವಲೋಕನ ಅಂತ ಕರಿತೀವಿ ನಾವು. ಓಕೆನಾ? ಓಕೆನಾ? ಎಸ್. ಅನಿಯಂತ್ರಿತ ಅಂದ್ರೆ ಏನ್ರಿ ಸರ್ ಹೇಳಿಲ್ಲ ಅಂತ ಅನ್ಕೋಬೇಡ್ರಿ. ಅನಿಯಂತ್ರಿತ ಅಂತಂದ್ರೆ ಸೇಮ್. ಯಾವ್ದು ಸೇಮ್ ರೀ? ಸ್ವಾಭಾವಿಕ ವೀಕ್ಷಣೆ ಡೆಫಿನೇಷನ್ ಅನ್ನ ಇಲ್ಲೂ ಕೂಡ ಕೊಡ್ತೀವಿ ನೋಡ್ರಿ. ಫಸ್ಟ್ ಏನಿತ್ತು? ಸ್ವಾಭಾವಿಕ ವೀಕ್ಷಣೆ ಇತ್ತು. ಸ್ವಾಭಾವಿಕ, ಓಕೆ, ನ್ಯಾಚುರಲ್ ಅಬ್ಸರ್ವೇಷನ್ ಅಂತಂದ್ರೆ ಏನು? ಉದ್ದೇಶಪೂರ್ವಕವಾಗಿ, ಒಟ್ಟಾರೆಯಾಗಿ ವೀಕ್ಷಣೆ ವಿಧಾನ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡೋದು. ಅದರಲ್ಲಿ ಸ್ವಾಭಾವಿಕ ಅಂತಂದ್ರೆ ದೂರದಲ್ಲಿ ನಿಂತ್ಕೊಂಡು ಆ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡೋದು. ಎರಡನೇದು ಸಹಭಾಗಿತ್ವ ಅಂತಂದ್ರೆ ಏನು? ಪಾರ್ಟಿಸಿಪೇಟರಿ ಅಂತಂದ್ರೆ ಏನ್ರಿ? ಪಾರ್ಟಿಸಿಪೇಟರಿ ಅಂತಂದ್ರೆ ಆ ಮಗುವಿನ ಜೊತೆಗೂಡಿ ಮಗುವಿನ ಜೊತೆ ಆಟ ಆಡ್ತಾ ಅವನ ವರ್ತನೆಯನ್ನು ಅಧ್ಯಯನ ಮಾಡೋದು. ಮೂರನೇದು ನಿಯಂತ್ರಿತ ಅಂತಂದ್ರೆ ಆ ಮಗುವಿಗೆ ಏನಾದ್ರೂ ಒಂದು ಕೆಲಸವನ್ನ ಕೊಟ್ಟು ಒಂದು ಸನ್ನಿವೇಶನ ಕೊಟ್ಟು ಅವನ ವರ್ತನೆಯನ್ನು ಅಧ್ಯಯನ ಮಾಡೋದು. 4 ನೋಡ್ರಿ, 1 2 3 4 ಅನಿಯಂತ್ರಿತ, ಅನ್ಕಂಟ್ರೋಲ್ಡ್. ಅನಿಯಂತ್ರಿತ ಅಂತಂದ್ರೆ ಯಾವುದೇ ಒಂದು ಸನ್ನಿವೇಶ ಮತ್ತು ಕೆಲಸ ಕೊಡದೇನೆ ಆ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡೋದು, ಅಂದ್ರೆ ಸ್ವಾಭಾವಿಕ ಅಂತಾನೆ ಅರ್ಥ ಅದನ್ನು. ಓಕೆ, ಎಸ್. ಕ್ವಿಕ್ ರಿವಿಷನ್ ಮಾಡ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಗೆ ನಾನು ಅನ್ಕಂಫರ್ಟೇಬಲ್ ಫೀಲ್ ಮಾಡಬೇಕು ಅಥವಾ ಅರ್ಥ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇಲ್ಲ. ನಾಳೆನೇ ಎಕ್ಸಾಮ್ ಇರುವುದರಿಂದ ಸ್ವಲ್ಪ ಕ್ವಿಕ್ ಆಗಿ ರಿವಿಷನ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ಪ್ರಶ್ನೆ ನೋಡ್ರಿ. ವೀಕ್ಷಣೆ ವಿಧಾನದ ಕ್ವಶನ್ಸ್ ನೋಡೋಣ. ವೀಕ್ಷಣೆ ವಿಧಾನದ ಪ್ರತಿಪಾದಕರು ಯಾರು? ನೀವೇ ಆನ್ಸರ್ ಮಾಡಬೇಕು. ವೀಕ್ಷಣೆ ವಿಧಾನದ ಪ್ರತಿಪಾದಕರು 1 ಅಂತ ಬರೋದು ಎ, 1 ಅಂತ ಬರೋದು ಬಿ, 1 ಸಿ,
ಒಂದು ಡಿ ಈ ರೀತಿ ಆನ್ಸರ್ ಮಾಡ್ಬೇಕು. ಓಕೆ, ವೀಕ್ಷಣೆ ವಿಧಾನದ ಪ್ರತಿಪಾದಕರು ಯಾರ್ರಿ? ಜೆ.ಬಿ. ವ್ಯಾಟ್ಸನ್. ಎ, ಶಿಕ್ಷಕರಾದ ನೀವು ತರಗತಿಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಕ್ರಿಕೆಟ್ ಕ್ರೀಡೆಗೆ ಕೇವಲ 11 ಜನರನ್ನ ಆಯ್ಕೆ ಮಾಡಬೇಕಿದೆ. ಆಗ ನೀವು ಅಳವಡಿಸಿಕೊಳ್ಳುವ ವೀಕ್ಷಣೆ ವಿಧಾನ ಯಾವುದು? ಏನ್ ಮಾಡ್ತೀರಿ? ಸಹಭಾಗಿತ್ವ, ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್. ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು? ಅವಲೋಕನ ಅಂತ ಕೊಡ್ತಾರೆ ಎಕ್ಸಾಮ್ ಒಳಗ, ಅಥವಾ ವೀಕ್ಷಣೆ ಅಂತ ಕೊಡ್ತಾರ. ಯಾವ್ದಾದ್ರು ಒಂದು ಕೊಡ್ಬೋದು, ಎರಡು ಒಂದೇ. ಅವಲೋಕನ ವಿಧಾನ ಎ ಇಸ್ ದಿ ಕರೆಕ್ಟ್ ಆನ್ಸರ್. ವೀಕ್ಷಣೆ ವಿಧಾನದ ಮತ್ತೊಂದು ಹೆಸರೇನು? ಅವಲೋಕನ ವಿಧಾನ. ಎಸ್. ಒಬ್ಬ ವ್ಯಕ್ತಿಯನ್ನು ಸ್ವಾಭಾವಿಕವಾಗಿ ಅಧ್ಯಯನ ಮಾಡಲು ಬಳಸುವ ವಿಧಾನ ಯಾವುದು? ಸ್ವಾಭಾವಿಕವಾಗಿ. ನೋಡ್ರಿ ಹೆಂಗ್ ಕೇಳಿದಾರೆ ನೋಡ್ರಿ. ಸ್ವಾಭಾವಿಕವಾಗಿ ಮೊದಲನೇದು, ಎರಡನೇದು ಸಹಭಾಗಿತ್ವ, ಮೂರನೇದು ನಿಯಂತ್ರಿತ, ನಾಲ್ಕನೇದು ಅನಿಯಂತ್ರಿತ. ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಸ್ವಾಭಾವಿಕವಾಗಿ ಅಧ್ಯಯನ ಮಾಡಲು ಬಳಸುವ ವಿಧಾನ ಯಾವುದು? ಅವಲೋಕನ ವಿಧಾನ. ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಸಹಭಾಗಿತ್ವವಾಗಿ ಅವಲೋಕನ. ಒಬ್ಬ ವ್ಯಕ್ತಿ ವಿಧಾನವನ್ನು ನಿಯಂತ್ರಿತವಾಗಿ ಅಧ್ಯಯನ ಮಾಡಲು ಬಳಸುವ ವಿಧಾನ ಅವಲೋಕನ. ಒಬ್ಬ ವ್ಯಕ್ತಿ ವರ್ತನೆಯನ್ನು ಅನಿಯಂತ್ರಿತವಾಗಿ, ಅಂದ್ರೆ ಈ ರೀತಿ ಏನೋ ಒಂದು ವೀಕ್ಷಣೆ ವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದವನ್ನ ಹಾಕಿ, ಆ ಕಾನ್ಸೆಪ್ಟ್ ಅನ್ನ ಹಾಕಿ ನಿಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸ್ವಾಭಾವಿಕವಾಗಿ ಅಂತಂದ್ರೆ ಏನ್ ತಿಳ್ಕೊಬೇಕು? ಅವಲೋಕನ. ಉದ್ದೇಶಪೂರ್ವಕವಾಗಿ, ಸ್ವಾಭಾವಿಕವಾಗಿ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದೇ ವೀಕ್ಷಣೆ ಅಂತ. ಓಕೆ, ಪ್ರಶ್ನೆ ಸಂಖ್ಯೆ 6. ಶಿಕ್ಷಕರು ವಿದ್ಯಾರ್ಥಿಗಳ ಗುಂಪಿನ ನಡವಳಿಕೆಯನ್ನು ಮುಖ್ಯವಾಗಿ ಈ ಕೆಳಗಿನ ಯಾವ ವಿಧಾನದಿಂದ ಅಧ್ಯಯನ ಮಾಡ್ತಾರೆ? ಗುಂಪಿನ ನಡವಳಿಕೆಯನ್ನ ಅಧ್ಯಯನ ಮಾಡ್ಬೇಕಪ್ಪ ಅಂತ ಒಂದು ಗುಂಪದ, ಒಂದು ಮಕ್ಕಳು ಏನಪ್ಪಾ ಅಂದ್ರೆ ಇಂಟರ್ವಲ್ ಬಿಟ್ಟಾಗ, ಊಟಕ್ಕೆ ಬಿಟ್ಟಾಗ ಏನ್ ಮಾಡ್ತಾ ಇದಾರೆ? ಆಟ ಆಡ್ತಾ ಇದ್ದಾರ. ಆ ಗುಂಪಿನ ನಡವಳಿಕೆಯನ್ನ, ಆ ಗುಂಪಿನ ವರ್ತನೆಯನ್ನ, ಆ ಗುಂಪಿನ ಬಿಹೇವಿಯರ್ ಅನ್ನ ಅಧ್ಯಯನ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅವ್ರೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವರು ವೀಕ್ಷಣೆ ವಿಧಾನವನ್ನು ಅಳವಡಿಸ್ಕೊಳ್ಬೇಕು, ಅಥವಾ ಅವಲೋಕನ ವಿಧಾನವನ್ನು ಅಳವಡಿಸ್ಕೊಳ್ಬೇಕು, ಅಥವಾ ಅಬ್ಸರ್ವೇಷನ್ ಮೆಥಡ್ ಅನ್ನ ಅಳವಡಿಸ್ಕೊಂಡು ಆ ಮಕ್ಕಳ ವರ್ತನೆಯನ್ನ ಅಧ್ಯಯನ ಮಾಡ್ಬೇಕು. ಓಕೆನಾ? ಇದೇನಪ್ಪಾ ಅಂತಂದ್ರೆ ವೀಕ್ಷಣೆ ವಿಧಾನ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಯಾವುದು? ಅಂತರವಲೋಕನ ವಿಧಾನ. ಎರಡನೇದು ಅಂತರವಲೋಕನ ವಿಧಾನವನ್ನ ನೋಡೋಣ. ಓಕೆನಾ? ಸ್ಪೀಡ್. ಅಂತರವಲೋಕನ ವಿಧಾನ, ಇಂಟ್ರೋಸ್ಪೆಕ್ಷನ್. ಇಂಟ್ರೋಸ್ಪೆಕ್ಷನ್. ಒಂದೇ ಸೆಕೆಂಡ್. ಎಸ್, ಗುಡ್. ಮನೋವಿಜ್ಞಾನದ ವಿಧಾನಗಳಲ್ಲಿ ನಾವು ಯಾವ್ದು ನೋಡಿದ್ವಿ? ಅಬ್ಸರ್ವೇಷನ್ ಮೆಥಡ್ ಅನ್ನ ನೋಡಿದ್ವಿ. ಈ ಎರಡನೇದೇನಪ್ಪಾ ಅಂತಂದ್ರೆ ಒಂದ್ ಸರ್ತಿ ನಿಮ್ಗೆ ಇನ್ನೊಂದ್ ಸರ್ತಿ ಕ್ವಿಕ್ ರಿವಿಷನ್ ಅನ್ನ ಕೊಟ್ಟಿದ್ದೀನಿ ಇಲ್ಲಿ. ಕಾಣಿಸ್ತಾ ಇದೆ ರೀ ಸ್ಲೈಡ್ ಕ್ಲಿಯರ್ ಆಗಿ? ಓಕೆನಾ? ಕಾಣಿಸ್ತಾ ಇದೆ ರೀ? ರೈಟ್. ಅಲ್ಲ, ಒಂದ್ ಸೆಕೆಂಡ್. ಓಕೆ, ಓಕೆ. ಮೊದಲನೇದು ಯಾವ್ದ್ರಿ? ಓಕೆ, ಹಿಂದ ಮುಂದೆ ಆಗ್ಬೋದು. ಅಂತರವಲೋಕನ ವಿಧಾನನೇ ಫಸ್ಟ್ ಹೇಳ್ಬೇಕಂತೇನಿಲ್ಲ. ಓಕೆ, ನಿಮ್ಗೆ ನಿಂದು ಕಾಣಿಸ್ತಾ ಇದೆ ಅಲ್ರಿ? ಓಕೆ ಓಕೆ ಓಕೆ, ಇದೇ ಸ್ಲೈಡ್ ಅದ. ಓಕೆ, ಎಸ್, ಗುಡ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡ್ರಿ, ಡೇ ಬಹಳ ಚೆನ್ನಾಗದ. ಈಗಾಗಲೇ ಎಲ್ಲವೂ ಕೂಡ ಓದಿದಿರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅದ, ವಿಶ್ವಾಸ ಅದ, ಕಾನ್ಫಿಡೆನ್ಸ್ ಅದ. ಈ ಬಾರಿ ನಿಮ್ದು 100% TT ಆಗೇ ಆಗ್ತದ, ನೋ ಡೌಟ್. ಓಕೆ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ಭಾವಿ ಶಿಕ್ಷಕರಾಗಿ ಆಯ್ಕೆ ಆಗೇ ಆಗ್ತೀರಿ. ಓಕೆ, ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಮಕ್ಕಳು ಡೆವಲಪ್ ಆಗ್ಬೇಕು. ಓಕೆ, ಯಾವಾಗ ಶಿಕ್ಷಣ ಬರ್ತದ ಅವಾಗ ಮಕ್ಕಳು ಏನಾಗ್ತಾರಪ್ಪ ಅಂತಂದ್ರೆ ಅವ್ರ ಹತ್ರ ಅರಿವು ಬರ್ತದ. ದೇಶವನ್ನ ನಾವು ಬದಲಾವಣೆ ಮಾಡ್ಬೋದು. ಬದಲಾವಣೆ ಅಂತಂದ್ರೆ ಮತ್ತೆ ಕೆಳಗಲ್ರಿ. ಓಕೆ, ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಬದಲಾವಣೆ ಮಾಡಬಹುದು. ಓಕೆ, ಎಸ್. ನಿಮ್ಮದು TT ಆಗ್ತದೆ, ವರಿ ಮಾಡ್ಕೊಳ್ಬೇಡ್ರಿ. ಲಾಸ್ಟ್ ಮಿನಿಟ್ ರಿವಿಷನ್ ಒಳಗೂ ಅನೇಕ ಪ್ರಶ್ನೆಗಳು ಬರ್ತಾವೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವೇ ಮತ್ತೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸರ್ ಇದು ಎಕ್ಸಾಮ್ ಒಳಗೆ ಬಂದ TT ಮುಗಿದ ತಕ್ಷಣ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ತಿಳಿಸ್ತೀರಿ ನನಗೆ. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ್ರಿ. ಅಂತರವಲೋಕನ ವಿಧಾನ, ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ. ಪ್ರತಿಪಾದಕರು ಯಾರು? ನಮ್ಮ ನಿಮ್ಮ ನೆಚ್ಚಿನ EB ಟಿಕ್ಸ್ನರ್ ಅವರು. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ವೀಕ್ಷಣೆ ವಿಧಾನ, ಇನ್ನೊಂದು ಹೆಸರು ಅವಲೋಕನ ವಿಧಾನ ಅಂತ ಕರಿತೀವಿ. ಅಬ್ಸರ್ವೇಷನ್ ಮೆಥಡ್, ಪ್ರತಿಪಾದಕರು JB ವ್ಯಾಟ್ಸನ್. ಓಕೆ, ವ್ಯಕ್ತಿ ಅಧ್ಯಯನ, ಮೂರನೇದು ಯಾವ್ದ್ರಿ? ಕೇಸ್ ಸ್ಟಡಿ. ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ, ಪ್ರತಿಪಾದಕರು DFD ಬುಕ್ಸ್. ನಾಲ್ಕನೇದು ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಕರಿತೀವಿ. ಪ್ರತಿಪಾದಕರು ವಿಲ್ಹೆಲ್ಮುಂಟ್. ಓಕೆ, ಮನೋವಿಶ್ಲೇಷಣಾ ವಿಧಾನ, ಸೈಕೋ ಅನಾಲಿಸಿಸ್ ಮೆಥಡ್ ಅಥವಾ ಸೈಕೋ ಅನಾಲಿಟಿಕಲ್ ಮೆಥಡ್ ಅಂತ ಕರಿತೀವಿ. ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡ್.
ಸಮೀಕ್ಷಾ ವಿಧಾನ ಅಥವಾ ಸರ್ವೆ ವಿಧಾನ ಅಂತ ಕರಿತೀವಿ. ಪ್ರತಿಪಾದಕರು ಪಾಲ್ ಫೆಲಿಕ್ಸ್ ಲಾರ್ಜಸ್ಟ್ ಫೆಲ್ ಅಂತ ಕರಿತೀವಿ. ಪಾಲ್ ಫೆಲಿಕ್ಸ್ ಲಾಜರ್ಸ್ ಫೆಲ್ಡ್ ಅಂತ. ಓಕೆ, ಸಮೀಕ್ಷಾ ವಿಧಾನ. ಈ 6 ವಿಧಾನಗಳಲ್ಲಿ ಈಗಾಗಲೇ ನಾನು ವೀಕ್ಷಣೆ ವಿಧಾನವನ್ನ ನೋಡಿದ್ದೀನಿ. ಈಗ ಅಂತರವಲೋಕನ ವಿಧಾನವನ್ನ ನೋಡ್ತೀನಿ. ಆಕ್ಚುಲಿ ಫಸ್ಟಿಗೆ ಇದೇ ನೋಡ್ಬೇಕಾಗಿತ್ತು. ಏನ್ ತೊಂದರೆ ಇಲ್ಲ. ಯಾವ್ದು ನೋಡಿದ್ರು ಏನ್ ತೊಂದರೆ ಇಲ್ಲ. ಓಕೆ, ಎಸ್, ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡ್ರಿ ನೆಕ್ಸ್ಟ್ ನೋಡ್ರಿ. ಎರಡನೇದು ಅವಲೋಕನ ವಿಧಾನ ಆಯ್ತಾ. ಎರಡನೇದು ಅಂತರವಲೋಕನ ವಿಧಾನ. ಸರ್ ಏನ್ರಿ ಸರ್ ಅಂತರವಲೋಕನ ವಿಧಾನ ರೀ ಸರ್? ವೀಕ್ಷಣೆ ವಿಧಾನದ ಪದಗಳಲ್ಲಿ ಅರ್ಥ ಇತ್ತು. ವೀಕ್ಷಣೆ ಮಾಡುವುದು, ವೀಕ್ಷಣೆ ವಿಧಾನ ಅಂತಂದ್ರೆ ಮಕ್ಕಳ ವರ್ತನೆಯನ್ನು ವೀಕ್ಷಣೆ ಮಾಡಿ ಅಧ್ಯಯನ ಮಾಡೋದು, ಇಷ್ಟೇ ಸಿಂಪಲ್. ಅಂತರವಲೋಕನ ವಿಧಾನ ಅಂತಂದ್ರೆ ಅಂತರ ಪ್ಲಸ್ ಅವಲೋಕನ. ಯಾವ ಅವಲೋಕನ? ಅಂತರ ಪ್ಲಸ್ ಅವಲೋಕನ, ಇದನ್ನ ಅಂತರ ಅವಲೋಕನ. ಇಂಟ್ರೋಸ್ಪೆಕ್ಷನ್. ಯಾವ ಸ್ಪೆಕ್ಷನ್? ಇಂಟ್ರೋಸ್ಪೆಕ್ಷನ್. ಪ್ರತಿಪಾದಕರು ಇ.ಬಿ. ಟಿಚ್ನರ್ ಅವರು. ಟಿಚ್ನರ್ ಅಂತ ಕರೀತಾರೆ ಅಥವಾ ಟಿಚ್ನರ್ ಅಂತ ಕರಿಬಹುದು. ಮನೋವಿಜ್ಞಾನದ ಅತ್ಯಂತ ಹಳೆಯ ವಿಧಾನ ಯಾವ್ದ್ರಿ ಸರ್ ಅಂದ್ರೆ ಅದು ಅಂತರವಲೋಕನ ವಿಧಾನ. ಮನೋವಿಜ್ಞಾನದ ಅತ್ಯಂತ ಹಳೆಯ ವಿಧಾನ ಅಂತ ಕರಿತೀವಿ. ಅತ್ಯಂತ ಪ್ರಾಚೀನ ವಿಧಾನ ಅಂತ ಕೂಡ ಕರಿತೀವಿ. ಈ ವಿಧಾನವನ್ನ ಅಂತರ್ವೀಕ್ಷಣೆ ವಿಧಾನ ಅಂತನೂ ಕರಿತೀವಿ. ಅಂತರ್ವೀಕ್ಷಣೆ ವಿಧಾನ ಅಥವಾ ಸಿಂಹ ಅವಲೋಕನ ವಿಧಾನ ಅಂತ ಕೂಡ ಕರಿತೀವಿ. ಇಂಟ್ರಾ ಅಂತಂದ್ರೆ ಅಂದ್ರೆ ತನ್ನೊಳಗೆ ಅಂತ ಅರ್ಥ. ಸ್ಪೆಕ್ಷನ್ ಅಂತಂದ್ರೆ ಲುಕಿಂಗ್, ವೀಕ್ಷಿಸುವಂತ ಅರ್ಥ. ಅಂದ್ರೆ ತನ್ನನ್ನು ತಾನು ವೀಕ್ಷಣೆ ಮಾಡುವುದು. ಅಂತರ ಅವಲೋಕನ, ತನ್ನ ಅಂತರಂಗವನ್ನ ತಾನೇ ಅವಲೋಕನ ಮಾಡಿಕೊಳ್ಳುವುದನ್ನ ಅಂತರ ಅವಲೋಕನ ವಿಧಾನ ಅಂತ ಕರಿತೀವಿ. ಓಕೆ, ಇದು ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಅಂತ ಕರಿತೀವಿ. ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಯಾವ್ದ್ರಿ? ಅಂತರವಲೋಕನ. ಯಾಕ್ರಿ ಸರ್ ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಅಂತ ಕರಿತೀವಿ ಅಂತ ಹೇಳ್ತೀನಿ ನಾನು ನಿಮ್ಗ. ಏನ್ರಿ ಅಂತಂದ್ರೆ ನೋಡ್ರಿ, ಒಟ್ಟಾರೆಯಾಗಿ ಅಂತರವಲೋಕನ ವಿಧಾನದ ಅರ್ಥ ನೋಡೋಣ ಫಸ್ಟ್. ಏನ್ರಿ ಸರ್ ಅಂತರವಲೋಕನ ವಿಧಾನದ ಅರ್ಥ ಅಂತಂದ್ರೆ ಒಳಹೊಕ್ಕು ನೋಡಿಕೊಳ್ಳು, ಮಾನಸಿಕ ಪ್ರಕ್ರಿಯೆಗಳನ್ನು ವೀಕ್ಷಿಸು. ಒಳಹೊಕ್ಕು ನೋಡ್ಕೊಳ್ಳೋದು, ತನ್ನನ್ನು ತಾನು ಅರಿಯುವುದು. ಅಂತರವಲೋಕನ ವಿಧಾನ ತನ್ನನ್ನು ತಾನು ಅರಿಯುವುದು, ತನ್ನ ಆತ್ಮವನ್ನು ವೀಕ್ಷಣೆ ಮಾಡ್ಕೊಳ್ಳೋದು. ವೀಕ್ಷಣೆ ವಿಧಾನದಲ್ಲಿ ತನ್ನನ್ನು ತಾನು ಅರಿಯದಿದ್ದಿಲ್ರಿ. ಶಿಕ್ಷಕನು ವೀಕ್ಷಕನಾಗಿದ್ದನು. ಶಿಕ್ಷಕನು ವೀಕ್ಷಕನಾಗಿದ್ದನು. ವೀಕ್ಷಣೆ ಒಳಪಟ್ಟವರು ಮಗು ಆಗಿದ್ದರು. ಇದು ಯಾವುದು? ಅವಲೋಕನ ವಿಧಾನ ಅಥವಾ ವೀಕ್ಷಣೆ ವಿಧಾನ. ಆದ್ರೆ ಅಂತರವಲೋಕನದಲ್ಲಿ ಇಲ್ಲಿ ಒಬ್ಬರೇ ಇರ್ತಾರ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಒಬ್ಬರೇ ಇರುವುದರಿಂದ ಅತ್ಯಂತ ವಸ್ತುನಿಷ್ಠ ವಿಧಾನ ಅಂತ ಕರಿತೀವಿ. ಅರ್ಥ ಆಯ್ತಾ? ಅತ್ಯಂತ ವಸ್ತುನಿಷ್ಠ ವಿಧಾನ ಅಂತ ಅದಕ್ಕೆ ಕರಿತೀವಿ. ಸಾರಿ, ವ್ಯಕ್ತಿನಿಷ್ಠ ವಿಧಾನ ಅಂತ ಅದಕ್ಕೆ ಕರಿತೀವಿ. ಅತ್ಯಂತ ವ್ಯಕ್ತಿನಿಷ್ಠ. ವ್ಯಕ್ತಿನಿಷ್ಠ ಅಂತಂದ್ರೆ ಒಬ್ಬರೇ ಅದಾರ ಇಲ್ಲಿ. ಒಬ್ಬರೇ ಅದಾರ ಇಲ್ಲಿ. ವೀಕ್ಷಕ ಅಂತಿಲ್ಲ, ವೀಕ್ಷಣೆಗೆ ಒಳಪಟ್ಟವ್ರು ಅಂತ ಇರಂಗಿಲ್ಲ. ಓಕೆ, ಅಂತರವಲೋಕನ ವಿಧಾನವನ್ನ ಯಾರು ಬೇಕಾದ್ರೂ ಅಳವಡಿಸ್ಕೊಳ್ಬಹುದು. ಶಿಕ್ಷಕನು ಕೂಡ ಬಳಸ್ಕೊಳ್ಬಹುದು. ಅಂತರವಲೋಕನ ವಿಧಾನವನ್ನ ಅಳವಡಿಸ್ಕೊಂಡು ಅವನು ಕೂಡ ತನ್ನ ಬೋಧನಾ ಕೌಶಲ್ಯಗಳು ಚೆನ್ನಾಗಿ ಮಕ್ಕಳಿಗೆ ತಿಳಿತಾವ ಇಲ್ಲ ಅಂತ ತನ್ನನ್ನು ತಾನು ಅರಿಬಹುದು. ಮಗು ಕೂಡ ಈ ಅಂತರವಲೋಕನ ವಿಧಾನವನ್ನ ಅಳವಡಿಸ್ಕೊಂಡು ನನಗೆ ಯಾವ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ, ನನಗೆ ಯಾವ ವಿಷಯ ತಿಳಿತಾ ಇಲ್ಲ ಅಂತಕ್ಕಂಥದ್ದು ಅಂತ ಅವಲೋಕನ ಮಾಡ್ಕೊಳ್ಬಹುದು, ಮನನ ಮಾಡ್ಕೊಳ್ಬಹುದು, ತನ್ನನ್ನು ತಾನು ಅರಿಬಹುದು, ಒಳ ಹೊಕ್ಕಿ ನೋಡ್ಕೊಳ್ಬಹುದು. ಇದನ್ನ ನಾವು ಅಂತರವಲೋಕನ ವಿಧಾನ ಅಂತ ಕರಿತೀವಿ. ಅರ್ಥ ಏನ್ರಿ ನೋಡ್ರಿ, ತನ್ನನ್ನು ತಾನು ಒಳ ಹೊಕ್ಕಿ ನೋಡಿಕೊಳ್ಳುವುದು, ಮಾನಸಿಕ ಪ್ರಕ್ರಿಯೆಗಳನ್ನ ವೀಕ್ಷಿಸುವುದು, ತನ್ನನ್ನು ತಾನು ಅರಿಯುವುದು, ಆತ್ಮ ವೀಕ್ಷಣೆ ಮಾಡ್ಕೊಳ್ಳೋದು, ಆತ್ಮ ವಿಮರ್ಶೆ ಮಾಡ್ಕೊಳ್ಳೋದು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಓಕೆ, ಪಶ್ಚಾತ್ತಾಪ ಪಡುವುದು, ತನ್ನ ಒಳಗೆ ತಾನೇ ಇಳಿದು ಅವಲೋಕನ ಮಾಡ್ಕೊಳ್ಳೋದು, ವ್ಯಕ್ತಿ ತನ್ನ ಆಲೋಚನೆಗಳನ್ನ, ಭಾವನೆಗಳನ್ನ ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನ ಅವಲೋಕಿಸಿಕೊಳ್ಳಲು ಸಹಾಯವಾಗುವ ವಿಧಾನ ಯಾವ್ದಪ್ಪ ಅಂತಂದ್ರೆ ಹೌದ್ರಿ, ಅದು ಅಂತರವಲೋಕನ ವಿಧಾನ. ವ್ಯಕ್ತಿ ತನ್ನ ಆಲೋಚನೆಗಳನ್ನ, ಭಾವನೆಗಳನ್ನ, ಮಾನಸಿಕ ಪ್ರಕ್ರಿಯೆಗಳನ್ನ ಅವಲೋಕಿಸಿಕೊಳ್ಳಲು ಈ ವಿಧಾನ ಸಹಾಯವಾಗ್ತದೆ. ಓಕೆನಾ? ವೀಕ್ಷಣೆ ವಿಧಾನದ ಮಿತಿ ಏನಿತ್ತು? ವೀಕ್ಷಣೆ ವಿಧಾನ ಅಂದ್ರೆ ಫಸ್ಟ್ ಇಂದ ಹೇಳ್ತಾ ಇದ್ದೀನಿ. ವೀಕ್ಷಣೆ ವಿಧಾನದ ಅವಗುಣ ಏನಿತ್ತು? ಮಿತಿ ಏನಿತ್ತಂದ್ರ ಮಗು ಪೂರ್ವಗ್ರಹ ಪೀಡಿತನಾಗುವುದು. ಅಂದ್ರೆ ವೀಕ್ಷಕನು ತನ್ನನ್ನು ವೀಕ್ಷಿಸುತ್ತಿದ್ದಾನೆ ಎಂದು ವೀಕ್ಷಣೆಗೊಳಪಟ್ಟ ಮಗು ಆಗದೇ ಇರುವುದು. ಆಯ್ತಾಯ್ತ್ರಿ? ವೀಕ್ಷಣೆ ಮಾಡುತ್ತಿರುವ ಶಿಕ್ಷಕನು ನಾನು ವೀಕ್ಷಣೆ ಮಾಡುತ್ತಿದ್ದಾನೆ ಎಂದು ವೀಕ್ಷಣೆಗೊಳಪಟ್ಟ ಮಗುವಿಗೆ ಗೊತ್ತಾಯ್ತು ಅಂತಂದ್ರೆ ಪೂರ್ವಗ್ರಹ ಪೀಡಿತನಾಗ್ತಾನ, ಅವನ ವರ್ತನೆಯಲ್ಲಿ ಕೃತಕ ಆಗ್ತದ ಅಂತ ಅದು ಪೂರ್ವಗ್ರಹ ಪೀಡಿತನಾಗುವುದು ಮಿತಿ ಇತ್ತು. ಇಲ್ಲಿ ಅಂತರವಲೋಕನ ವಿಧಾನದ ಮಿತಿ ಏನಂದ್ರೆ ಮಕ್ಕಳಿಗೆ ಮತ್ತು ಹುಚ್ಚರಿಗೆ ಇದು ಅನ್ವಯಿಸುವುದಿಲ್ಲ. ಯಾಕ್ರಿ ಸರ್ ಅಂತಂದ್ರೆ ಸಣ್ಣ ಮಕ್ಕಳು ಏನ್ ಅರ್ಥ ಮಾಡ್ಕೊಳ್ತೇವೆ? ಎಷ್ಟೋ ಕೋಟ್ಯಾಧಿಪತಿ ಇದ್ರು ಕೂಡ ಸಣ್ಣ ಮಗು ಶಾಲೆ ಒಳಗೆ ಪೆನ್ಸಿಲ್ ಕದೇವನೆ, ಅವನು ಕದೇವನೆ, ಇನ್ನೊಬ್ರು ಚಾಕ್ಲೇಟ್ ನೋಡಿ ಆಸೆ ಪಡವನೆ. ಸಣ್ಣ ಮಕ್ಕಳು ಅಂತರವಲೋಕನ ವಿಧಾನವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ. ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಅಳವಡಿಸ್ಕೊಳ್ಬಹುದು, ಚಿಕ್ಕ ಮಕ್ಕಳು ಯಾಕೋ ನಿಂಗೆ ತಿಳಿಯಲ್ಲ, ಹೋಲ್ ಬಿಡ್ರಿ ಸಣ್ಣವನ, ಅವನಿಗೇನು ಅರ್ಥ ಆಗ್ತದ್ರಿ? ಯಾಕೆ ಸಣ್ಣವನ ಅರ್ಥ ಆಗಲ್ಲ? ಇದೆ ಮಕ್ಕಳಿಗೆ ಮತ್ತು ಹುಚ್ಚರಿಗೆ ಅರ್ಥ ಆಗ್ತಾ ಇತ್ತು. ಅಂತರವಲೋಕನವನ್ನು ಅಳವಡಿಸ್ಕೊಂಡು ತನ್ನನ್ನು ತಾನು ಅರಿತಿರಪ್ಪ ಅಂದ್ರೆ ಅವ್ರ ಯಾಕೆ ಹುಚ್ಚಾಗ್ತಿರಿ ಹೇಳ್ರಿ?
ಸೊ ಹುಚ್ಚರಿಗೆ ಮತ್ತು ಮಕ್ಕಳಿಗೆ ಅಂತರವಲೋಕನ ವಿಧಾನ ಅನ್ವಯಿಸುವುದಿಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ, ಹುಚ್ಚರಿಗೆ ಮತ್ತು ಮಕ್ಕಳಿಗೆ ತಮ್ಮನ್ನು ತಾನು ಅರಿಯಲು ಸಾಧ್ಯವಿಲ್ಲ, ತಮ್ಮ ಅಂತರಂಗವನ್ನು ತಾವು ಅರಿಯಲು ಸಾಧ್ಯವಾಗುವುದಿಲ್ಲ, ತಮ್ಮನ್ನು ತಾವು ಸಾಕ್ಷಾತ್ಕಾರ, ಆತ್ಮವಿಮರ್ಶೆ, ಆತ್ಮ ಸಾಕ್ಷಾತ್ಕಾರ, ಆತ್ಮ ವೀಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ತಮ್ಮನ್ನು ತಾವು ಒಳಹೊಕ್ಕಿ ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ತಮ್ಮನ್ನು ತಾನು ಅರಿಯಲು ಸಾಧ್ಯವಾಗುವುದಿಲ್ಲ. ಇದನ್ನೇ ನಾವು ಅಂತರವಲೋಕನ ವಿಧಾನ ಅಂತ ಕರಿತೀವಿ. ಎಸ್ ಎಸ್ ಪ್ರಶ್ನೆ ನೋಡ್ರಿ, ವರ್ತನೆಯನ್ನು ಅಭ್ಯಾಸ ಮಾಡುವ ವಿಧಾನಗಳಲ್ಲಿ ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಯಾವುದು? ಅತ್ಯಂತ ವ್ಯಕ್ತಿನಿಷ್ಠ ವಿಧಾನ ಯಾವುದು? ಅಂತರವಲೋಕನ ವಿಧಾನ, ಇಂಟ್ರೋಸ್ಪೆಕ್ಷನ್. ಸಿಂಹ ಅವಲೋಕನ ಅಂತ ಕರಿತೀವಿ, ಅಂತರ್ವೀಕ್ಷಣೆ ವಿಧಾನ ಅಂತ ಕರಿತೀವಿ. ಯಾಕ್ರಿ ಸರ್ ನಾವು ಅತ್ಯಂತ ವ್ಯಕ್ತಿನಿಷ್ಠ ಅಂತ ಕರಿತೀವಿ? ಒಬ್ಬರೇ ಅದರಿ ಇಲ್ಲಿ. ಗುಡ್. ತನ್ನ ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನ ಅಧ್ಯಯನ ಮಾಡುವ ಏಕೈಕ ವಿಧಾನ, ತನ್ನ ಆಂತರಿಕ ಭಾವನೆಗಳನ್ನ, ತನ್ನ ಅಂತರಂಗವನ್ನ, ತನ್ನ ಮನಸ್ಸನ್ನ ತಾನೇ ಅಧ್ಯಯನ ಮಾಡುವುದು, ಪಶ್ಚಾತ್ತಾಪ ಪಡುವುದು, ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳುವುದು ಯಾವುದು? ಆಂತರಿಕ ಅಂತಂದ್ರೆ ಅಂತರ್ ಅವಲೋಕನ ವಿಧಾನ. ಓಕೆ, ಆಂತರಿಕ ಭಾವನೆ. ಎಸ್, ವೆರಿ ಗುಡ್. ಅಂತರವಲೋಕನ ವಿಧಾನ, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನ ಯಾವ ವಿಧಾನ ಅತ್ಯಂತ ವ್ಯಕ್ತಿನಿಷ್ಠ ವಿಧಾನವಾಗಿದೆ? ನೋಡ್ರಿ, HSTR 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅತ್ಯಂತ ವ್ಯಕ್ತಿನಿಷ್ಠ ಯಾವುದು? ಅಂತರವಲೋಕನ ವಿಧಾನ, ಇಂಟ್ರೋಸ್ಪೆಕ್ಷನ್ ಮೆಥಡ್. ನಾನೇ ಆನ್ಸರ್ ಹೇಳ್ತಾ ಇದ್ದೀನಿ, ಕ್ವಿಕ್ ಆಗಿ ನೀವು ಕಮೆಂಟ್ ಮಾಡಬೇಕು. ನಿಮಗೆ ಕ್ಲಾಸಸ್ ಯಾವ ರೀತಿ ಅನಿಸ್ತಾ ಇದೆ, ಓಕೆ, ನಿಮ್ಮ ಒಪಿನಿಯನ್ ಏನು, ನಿಮಗೆ ಹೆಲ್ಪ್ ಆಗ್ತಾ ಇದೆ ಏನಿಲ್ಲ. ಸೊ ನಮ್ಗೆ ಇದು ನೆಕ್ಸ್ಟ್ ವಿಡಿಯೋಗಳು ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದೆ ನಾನು. ಓಕೆ, ವ್ಯಕ್ತಿ ತಾನು ಮಾಡಿರುವ ತಪ್ಪಿನಿಂದ ಪಶ್ಚಾತ್ತಾಪ ಪಡುವ ವಿಧಾನ ಯಾವುದು? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಯಾವುದು ಹೇಳ್ರಿ, ಯಾರು ಕಮೆಂಟ್ ಮಾಡ್ರಿ. 4ನೇ ಪ್ರಶ್ನೆಗೆ ಏನದ? ಎನ, ಬಿನ, ಸಿನ, ಡಿನ? ಯಾವುದು ಅಲ್ಲ. ಪಶ್ಚಾತ್ತಾಪ ಪಡುವುದಿಲ್ಲ, ನಾನು ಬೇಕಂತಾನೆ ಕೊಟ್ಟಿಲ್ಲ. ಸೊ ಸರಿಯಾದ ಉತ್ತರ ಅಂತರ್ ಅವಲೋಕನ ವಿಧಾನ. ಮತ್ ಇಂಥವ್ರು ಬಿ ಮೆಸೇಜ್ ಮಾಡ್ತಾರ್ರಿ, ಮೆಸೇಜ್ ಮಾಡಿ ಸರ್ ಅದು ಯಾಕೆ ಕೊಟ್ಟಿಲ್ರಿ ಅಂತ ಕೇಳ್ತಾರೆ. ನನ್ನ ನಂಬರ್ ಇದ್ದದ ನೋಡ್ರಿ, ಏನಪ್ಪಾ ಅಂತಂದ್ರೆ ಅವರು ಏನು 706 ಲಾಸ್ಟಿಗೆ 7676605706 ನನ್ನ ಪರ್ಸನಲ್ ನಂಬರ್ ಅದ. ಸೊ ಅವರು ಸರ್ ಆಪ್ಷನ್ಸ್ ಕೊಟ್ಟಿಲ್ರಿ, ಇದು 5ನೇ ಆಪ್ಷನ್ ಅದೇನ್ರಿ ಸರ್, ಯಾಕೆ ಕೊಟ್ಟಿಲ್ರಿ ಅಂತ. ಸುಮ್ ಕೊಟ್ಟಿಲ್ರಿ, ನೀವು ವಿಚಾರ ಮಾಡ್ರಿ, ಸುಮ್ 4ರದ ಒಂದು ಹಾಕಿ ಬಂದ್ರಿ ಏನದ. ಸೊ ಇಲ್ಲಿ ತಗೊಳ್ಳಿ, ಡಿ ಬದ್ಲಿ ಅದು ತಿಳ್ಕೊಡ್ರಿ, ಅಥವಾ ಬಿ ಬದ್ಲಿ ತಿಳ್ಕೊಡ್ರಿ, ಸಿ ಬದಲಾಗಿ ಅದನ್ನ ತಿಳ್ಕೊಡ್ರಿ, ಎ ಎಲ್ಲರಾದ್ರೂ ತಿಳ್ಕೊಡ್ರಿ ಮನಸ್ಸು ಬಂದಲ್ಲಿ. ಪ್ರಶ್ನೆ ಸಂಖ್ಯೆ 5, ಅಂತರ ಅವಲೋಕನ ಎಂದರೆ? ಹಾಸ್ಟೆಲ್ ವಾರ್ಡನ್ 2009ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನಾನು ಒಂದೇ ಕಡೆ ತಗೊಂಡಿಲ್ಲ, ಬೇರೆ 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 ಕಡೆ ತಗೊಂಡಿನಿ. ಬಹಳ ಪ್ರಶ್ನೆಗಳದಾವ ಅಂತರವಲೋಕನ ವಿಧಾನದ ಮೇಲೆ, ಸುಮಾರು 50 ಪ್ರಶ್ನೆಗಳದಾವ. ಓಕೆ, ಅದರ ಸುಮ್ಮನೆ ಸ್ವಲ್ಪ ತಗೊಂಡಿದ್ದೀನಿ ನಿಮ್ಗೆ. ಅಂತರವಲೋಕನ ಅಂದ್ರೆ ಏನು? ಬಾಹ್ಯ ನೋಟನ, ವಿಮರ್ಶಾತ್ಮಕ ವೀಕ್ಷಣೆ, ಒಳಗಿನದನ್ನು ಕಾಣೋಣ, ಕೃತಕ ನೋಟ. ಏನ್ ಹೇಳ್ರಿ, ನೀವೇ ಆನ್ಸರ್ ಮಾಡ್ಬೇಕು, ಇದು ನಾನು ಆನ್ಸರ್ ಮಾಡಂಗಿಲ್ಲ ಯಾವುದೇ. ಪ್ರಶ್ನೆ ಸಂಖ್ಯೆ ಕ್ವಶನ್ ನಂಬರ್ 5ಕ್ಕೆ ಆನ್ಸರ್ ಏನು? ಕಮೆಂಟ್ ಮಾಡ್ರಿ. ಓಕೆನಾ? ಎಸ್. ಪ್ರಜ್ಞೆಯ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು? ಪ್ರಜ್ಞೆಯ ಪ್ರವಾಹ ನೋಡ್ರಿ ಹೆಂಗ್ ಕೇಳೋರು ಪ್ರಶ್ನೆ ಅಂದ್ರೆ, ಪ್ರಜ್ಞಾನುಭವ, ಪ್ರಜ್ಞೆಯ ಪ್ರಭಾವ, ತನ್ನ ಅಂತರವಲೋಕನ, ತನ್ನ ಪ್ರಜ್ಞೆ ಅಧ್ಯಯನ ಮಾಡುವ ವಿಧಾನ ಯಾವ್ದ್ರಿ? ಅಂತರವಲೋಕನ ವಿಧಾನ. ಎಸ್, ವೆರಿ ಗುಡ್. ಪ್ರಶ್ನೆ ಸಂಖ್ಯೆ 7, ವೀಕ್ಷಕರು ಒಂದು ಮಗುವಿಗೆ ನೀನು ಮಲಗುವ ಮೊದಲು ಅಂದಿನ ದಿನ ಮಾಡಿದ ಎಲ್ಲಾ ಸರಿ ತಪ್ಪುಗಳನ್ನ ಜ್ಞಾಪಿಸಿಕೊಂಡು ಮಲಗು ಎಂದು ಹೇಳುತ್ತಾರೆ. ಹಾಗಾದ್ರೆ ಶಿಕ್ಷಕರು ಈ ಕೆಳಗಿನ ಯಾವ ವಿಧಾನವನ್ನ ತರಬೇತಿಗೊಳಿಸುತ್ತಿದ್ದಾರೆ? ನಾನು ಹೇಳಿದೆ, ಆತ್ಮ ಅವಲೋಕನ ಮಾಡ್ಕೊಳ್ಳೋದು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಆತ್ಮ ವಿಮರ್ಶೆ ಮಾಡ್ಕೊಳ್ಳೋದು, ಪಶ್ಚಾತ್ತಾಪ ಪಡುವುದು. ಇಲ್ಲೇನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಶಿಕ್ಷಕರು ನೀನು ಮಲಗುವ ಮೊದಲು ಅಂದಿನ ದಿನ ಮಾಡಿದ ಎಲ್ಲಾ ಸರಿ ತಪ್ಪುಗಳನ್ನ ಜ್ಞಾಪಿಸಿಕೊಂಡು ಮಲಗು ಎಂದು ಹೇಳುತ್ತಾರೆ. ಹಾಗಾದರೆ ಶಿಕ್ಷಕರು ಈ ಕೆಳಗಿನ ಯಾವ ವಿಧಾನವನ್ನ ತರಬೇತಿಗೊಳಿಸುತ್ತಿದ್ದಾರೆ? ಸರಿಯಾದ ಉತ್ತರ ಯಾವ್ದ್ರಿ? ಅಂತರವಲೋಕನ ವಿಧಾನ. ಅಂತರವಲೋಕನ ಪದ್ಧತಿ ಅಂದರೆ ಏನು? ಅಂತರವಲೋಕನ ಪದ್ಧತಿ, ಪ್ರಶ್ನೆ ಸಂಖ್ಯೆ 5ಕ್ಕೆ ನಾನು ಆನ್ಸರ್ ಮಾಡಂಗಿಲ್ಲ, ನೀವೇ ಮಾಡಬೇಕು. ಅಂತರವಲೋಕನ ಪದ್ಧತಿ ಅಂತಂದ್ರೆ ಏನು? ಅಂತರ ಬಿಟ್ಟು ಅವಲೋಕನ ಮಾಡ್ಕೊಳ್ಳೋದ, ದೂರ ನಿಂತಿ? ಅದ್ರೊಳಗೆ ಫೋನ್ ಪೇದಾಗ ಅದ ನೋಡ್ರಿ, ಫಸ್ಟಿಗೆ ಇಲ್ಲೇ ಅದಲ್ಲ. ಒಂದ್ ಸೆಕೆಂಡ್ ಅವ್ರಿಗೆ ಚೆಕ್ ಮಾಡ್ಕೊ ಅಂತ ಹೇಳಿದ್ರಿ. ಇಲ್ಲೇ ನೋಡ್ರಿ. ಅಂತರವಲೋಕನ ಪದ್ಧತಿ ಅಂತಂದ್ರೇನು? ಅಂತರ ಬಿಟ್ಟು ಅವಲೋಕನ ಮಾಡುವುದಾ, ತನ್ನನ್ನು ತಾನು ಅರಿಯುವುದಾ, ಅಂತರ ಬಿಡದೆ ವೀಕ್ಷಣೆ ಮಾಡುವುದಾ, ಅಥವಾ ಯಾವುದು ಅಲ್ಲ? ಯಾವ್ದ್ರಿ? ತನ್ನನ್ನು ತಾನು ಅರಿಯುವುದು ಸರಿಯಾದ ಉತ್ತರ, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ತನ್ನನ್ನು ತಾನು ಅರಿಯುವುದು. ಓಕೆನಾ? ಪ್ರಶ್ನೆ ಸಂಖ್ಯೆ, ಓಕೆ, ಎಸ್, ಗುಡ್. ಇನ್ನೊಂದು ಸ್ವಲ್ಪ ಹೇಳ್ತಾ ಇದ್ದೀನಿ, ಏನಪ್ಪಾ ಅಂತಂದ್ರೆ, ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಶಿಕ್ಷಕರಿಗೆ ಸೂಕ್ತವಾದ ವಿಧಾನ ಯಾವುದು? ನೋಡ್ರಿ, ಮಕ್ಕಳಲ್ಲಿ ಶಿಸ್ತು ಬೆಳೆಸಲಿಕ್ಕೆ ಬೇರೆ, ಸ್ವಯಂ ಶಿಸ್ತು ಅಂದ್ರೆ ಮಕ್ಕಳು ತಮ್ಮ ತಾವೇ ಅರ್ಥ ಮಾಡ್ಕೊಂಡು ಜ್ಞಾನವನ್ನ ಮಾಡ್ಕೊಂಡು
ಅರ್ಥ ಮಾಡ್ಕೊಂಡು ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಜಾಗೃತರಾಗಿ ಸ್ವಯಂ ಶಿಸ್ತು, ಸ್ವಯಂ ಅಂದ್ರೆ ತನ್ನನ್ನು ತಾನು ಅಂತ ಅರ್ಥ. ಸ್ವಯಂ ಶಿಸ್ತು ಬೆಳೆಸಲು ಶಿಕ್ಷಕರಿಗೆ ಸೂಕ್ತವಾದ ವಿಧಾನ ಯಾವುದು? ಅವಲೋಕನ. ಹಿಂಗ್ 4 ಆಪ್ಷನ್ಸ್ ಕೊಡ್ತಾರೆ. ಸೊ ಸರಿಯಾದ ಉತ್ತರ ಅಂತರವಲೋಕನ. ತನ್ನ ಬೋಧನೆಯ ಲೋಪದೋಷಗಳನ್ನ ಬಹಳ ಇಂಪಾರ್ಟೆಂಟ್ ನೋಡ್ರಿ. ತನ್ನ ಬೋಧನೆ ಶಿಕ್ಷಕರಿಗೂ ಕೂಡ ಅಳವಡಿಸ್ಕೊಳ್ಬಹುದು ಇದು ಯಾವ್ದು ಅಂತರವಲೋಕನ ವಿಧಾನವನ್ನ. ತನ್ನ ಬೋಧನೆಯ ಲೋಪದೋಷಗಳನ್ನ ತಾವೇ ವಿಮರ್ಶಿಸಿಕೊಂಡು ಸರಿಪಡಿಸಿಕೊಳ್ಳಲು ಸಹಾಯವಾಗುವ ವಿಧಾನ ಯಾವುದು? ಅಂತರವಲೋಕನ ವಿಧಾನ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಸ್, ನೆಕ್ಸ್ಟ್ ಯಾವ್ದ್ರಿ? ಕೇಸ್ ಸ್ಟಡಿ ಮಾಡೋಣ. ಓಕೆ, ಬರ್ರಿ ನಿಮ್ ಬಗ್ಗೆನೇ ಕೇಸ್ ಸ್ಟಡಿ ಮಾಡೋಣ. ಕೇಸ್ ಸ್ಟಡಿ ಏನ್ರಿ ಸರ್? ಕೇಸ್ ಸ್ಟಡಿ ಅಂತಂದ್ರೆ ಏನು? ಕ್ವಿಕ್ ಆಗಿ ರಿವಿಷನ್ ಮಾಡ್ತಾ ಇದ್ದೇನ್ರಿ. ಕೇಸ್ ಸ್ಟಡಿ ಕೇಸ್ ಸ್ಟಡಿ ಓಕೆ ಬಂತ. ಓಕೆ, ರೈಟ್ ರೈಟ್. ಕೇಸ್ ಸ್ಟಡಿ ಮಾಡೋದು. ಓಕೆ, ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಅಂತ ಕರಿತೀವಿ. ಏನ್ರಿ ಸರ್ ಕೇಸ್ ಸ್ಟಡಿ ಅಂತಂದ್ರೆ? ಯಾವುದೋ ಒಂದು ಮಗುವಿಗೆ ಸಮಸ್ಯೆ ಇತ್ತಂತಂದ್ರ ವ್ಯಕ್ತಿ ಅಧ್ಯಯನ ಮಾಡೋದು. ನೈದಾನಿಕ ವಿಧಾನ ಅಂತ ಕರಿತೀವಿ, ಸಮಸ್ಯೆ ಪರಿಹಾರ ವಿಧಾನ ಅಂತ ಕರಿತೀವಿ, ಚಿಕಿತ್ಸಾ ವಿಧಾನ ಅಂತ ಕರಿತೀವಿ. ಓಕೆ, ವ್ಯಕ್ತಿ ಅಧ್ಯಯನದ ಇತರ ಹೆಸರುಗಳು, ಯಾಕಂದ್ರೆ ಆಪ್ಷನ್ಸ್ ಗಳಲ್ಲಿ ಕೆಲವೊಂದ್ ಬಾರಿ ಈ ಹೆಸರುಗಳು ಕೊಟ್ಟಿರ್ತಾರೆ, ನಮಗ್ ಸರ್ ಹೇಳೇ ಇಲ್ಲ ಅಂತ ಮತ್ತೆ ನೀವು ಅಂತಿರ್ತೀರಿ. ಓಕೆ, ಎಲ್ಲ ಸಮಾನಾರ್ಥಕ ಪದಗಳು, ಬೇರೆ ಬೇರೆ ಪದಗಳನ್ನ ಬಳಸಿ ಕೂಡ ಕೊಡಬಹುದು. ವ್ಯಕ್ತಿ ವೃತ್ತಾಂತ ವಿಧಾನ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ಸುತ್ತನೆ ಇದು ಅಧ್ಯಯನ ಮಾಡುವುದರಿಂದ ಏನಂತ ಕರೀತಾರಪ್ಪ ಅಂದ್ರೆ ವ್ಯಕ್ತಿ ವೃತ್ತಾಂತ ವಿಧಾನ ಅಂತ ಕರೀತಾರೆ. ವ್ಯಕ್ತಿ ವೃತ್ತಾಂತ ವಿಧಾನ, ಕೇಸ್ ಸ್ಟಡಿ ಮೆಥಡ್. ನೈದಾನಿಕ ವಿಧಾನ ಅಂತ ಕರಿತೀವಿ. ನೈದಾನಿಕ ವಿಧಾನ ಅಂದ್ರೆ ಡಯಾಗ್ನೋಸ್ಟಿಕ್ ಮೆಥಡ್ ಅಂತ ಕರಿತೀವಿ. ಏನ್ರ ಪ್ರಾಬ್ಲಮ್ ಆಗಿತ್ತಂದ್ರೆ ಡಯಾಗ್ನೋಸಿಸ್ ಮಾಡ್ಕೋ, ನೈದಾನೀಕರಿಸುವುದು. ಅರ್ಥ ಪರಿಹಾರ ವಿಧಾನ ಅಂತ ಅರ್ಥ. ಏನಾದ್ರು ಸಮಸ್ಯೆಗೆ ಪರಿಹಾರ ವಿಧಾನ ಅಂತಾನೂ ಕರಿತೀವಿ. ವ್ಯಕ್ತಿ ಅಧ್ಯಯನಕ್ಕೆ ಯಾಕ್ರಿ ಸರ್ ಪರಿಹಾರ ವಿಧಾನ ಅಂತ ಕರಿತೀವಿ ಅಂದ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀವಿ ನಾವು ವ್ಯಕ್ತಿ ಅಧ್ಯಯನದಲ್ಲಿ, ಹಾಗಾಗಿ ಪರಿಹಾರ ವಿಧಾನ ಅಂತ ಕರಿತೀವಿ. ಮತ್ತು ಚಿಕಿತ್ಸಾ ವಿಧಾನ ಅಂತಾನೂ ಕರಿತೀವಿ ನಾವು. ಕ್ಲಿನಿಕಲ್ ಮೆಥಡ್ ಅಂತ ಕರಿತೀವಿ. ಏನ್ರಿ? ಕ್ಲಿನಿಕಲ್ ಮೆಥಡ್. ಆಮೇಲೆ ಸಮಸ್ಯೆ ಪರಿಹಾರ ವಿಧಾನ ಅಂತಾನೂ ಕರಿತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಕೂಡ ಕರಿತೀವಿ. ಯಾಕ್ರಿ ಸರ್ ಅಂತಂದ್ರೆ ಸಮಸ್ಯೆ ಪರಿಹಾರ ಕಂಡುಕೊಳ್ಳುವುದರಿಂದ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಕೂಡ ನಾವು ಕರಿತೀವಿ. ಪ್ರತಿಪಾದಕರು ಯಾರ್ರಿ ಸರ್? ವೀಕ್ಷಣೆ ವಿಧಾನದ ಪ್ರತಿಪಾದಕರು ಯಾರು ಹೇಳ್ರಿ? ಜೆ ಬಿ ವಾಟ್ಸನ್. ಅಂತರವಲೋಕನದ ಪ್ರತಿಪಾದಕರು ಇ ಬಿ ಟಿಚ್ನರ್. ಓಕೆ, ಡಿ ಎಫ್ ಡಿ ಬುಕ್ಸ್. ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರ್ರಿ? ಡಿ ಎಫ್ ಡಿ ಬುಕ್ಸ್. ನೋಡ್ರಿ ಹೆಂಗ್ ನೆನ್ಪಿಟ್ಕೊಳ್ಬೇಕಂತಂದ್ರೆ ಸುಮ್ನೆ ನಿಮಗೆ ವೀಕ್ಷಣೆ ವಿಧಾನ ಏನು, ಯಾವಾಗ್ಲೂ ಏನು ವೀಕ್ಷಣೆ ಮಾಡ್ತಾ ಇರ್ತೀರಿ, ಏನ್ ಅಬ್ಸರ್ವ್ ಮಾಡ್ತಾ ಇರ್ತೀರಿ? ವಾಟ್ಸಪ್ ಅನ್ನ ಅಬ್ಸರ್ವ್ ಮಾಡ್ತಿರ್ತೀರಿ. ಸೊ ಹಾಗಾಗಿ ವ್ಯಾಟ್ಸನ್. ಓಕೆ, ಅಂತರವಲೋಕನ ವಿಧಾನ ಶಿಕ್ಷಕರಿಗೆ ಸಹಾಯವಾಗುವುದು ಯಾವುದು? ಅಂತರವಲೋಕನ ವಿಧಾನ. ಟೀಚರ್ ಅಂತ ಬರಿಬಹುದು. ಇದು ನ ತೆಗಿರಿ, ಟೀಚರ್ ಅಂತಂದ್ರೆ ನ ತೆಗಿರಿ ಟೀಚರ್ ಅಂತ ಆಗ್ತದೆ. ಸೊ ಶಿಕ್ಷಕರಿಗೆ ಸಹಾಯವಾಗುವ ವಿಧಾನ ಯಾವುದು? ಅಂತರವಲೋಕನ ವಿಧಾನ. ಬೋಧಕನು ತನ್ನ ಬೋಧನೆಯ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳಲು ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳುವುದು ಅಂತರವಲೋಕನ ವಿಧಾನ. ಹಾಗಾಗಿ ಟೀಚರ್ ಅಂತಂದ್ರೆ ನಮ್ಮದೇ ಅದೇ, ನಿಮ್ದು ವಿಧಾನ ಯಾವುದು? ಅಂತರವಲೋಕನ ವಿಧಾನ. ಟೀಚರ್ ನ ಒತ್ತಕ್ಷರ. ಡಿ ಎಫ್ ಡಿ ಬುಕ್ಸ್ ಹೆಂಗಪ್ಪ ಅಂತಂದ್ರೆ ನೋಡಿ, ವ್ಯಕ್ತಿ ಅಧ್ಯಯನ ಓಕೆನಾ, ಕೇಸ್ ಸ್ಟಡಿ ಅಂತ ಕರಿತೀವಿ. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ, ಪೆನ್ನ ಪ್ಯಾಡ್ ಸರಿ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ವ್ಯಕ್ತಿ ಅಧ್ಯಯನ, ಇಲ್ಲಾಂದ್ರೆ ನಾನು ನೀಟಾಗಿ ಬರಿತೀನಿ, ನನ್ನ ಅಕ್ಷರ ಬಹಳ ದುಂಡದವ್ರಿ. ನೋಡ್ರಿ ಎಷ್ಟು ನೀಟಾಗಿ ಬರ್ತೀನಿ ನೋಡ್ರಿ. ನೋಡಿದ್ರಿ ಎಷ್ಟು ನೀಟ್ ಅವ ನನ್ನ ಅಕ್ಷರ, ಹಂಗೆ ನೀಟ್ ಅದಾವ್ರಿ. ಬಟ್ ಸ್ವಲ್ಪ ಇದು ಪೆನ್ನ ಪ್ಯಾಡ್ ಪ್ರಾಬ್ಲಮ್ ಆಗ್ಯದ. ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಮಾಡ್ಲಿಕ್ಕೆ ಏನ್ ಬೇಕು ನಿಮಗೆ? ಬುಕ್ಸ್ ಬೇಕು. ಅಧ್ಯಯನ ಮಾಡ್ಲಿಕ್ಕೆ ಏನ್ ಬೇಕು? ಬುಕ್ಸ್ ಬೇಕು. ಹಾಗಾಗಿ ಡಿ ಎಫ್ ಡಿ ಬುಕ್ಸ್. ಕೇಸ್ ಸ್ಟಡಿ ಮಾಡ್ಲಿಕ್ಕೆ ಬುಕ್ಸ್ ಬೇಕು. ವ್ಯಕ್ತಿ ಅಧ್ಯಯನ ಮಾಡ್ಲಿಕ್ಕೆ ಬುಕ್ಸ್ ಬೇಕು. ಹಾಗಾಗಿ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಡಿ ಎಫ್ ಡಿ ಬುಕ್ಸ್. ಸಮಸ್ಯೆಯನ್ನು ಹೊಂದಿರುವ ಒಬ್ಬ ವ್ಯಕ್ತಿಯ ಬಗ್ಗೆ, ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಆ ಮಾಹಿತಿಯ ಆಧಾರದ ಮೇಲೆ ಸಮಸ್ಯೆಯ ಮೂಲ ಕಾರಣಗಳನ್ನ ತಿಳ್ಕೊಂಡು ಸೂಕ್ತ ಪರಿಹಾರ ಕೊಡುವುದನ್ನ ನಾವು ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಒಟ್ಟಾಗಿ ಏನಾದ್ರೂ ಮಗುವಿನ ಬಗ್ಗೆ ಸಮಸ್ಯೆ ಇತ್ತಪ್ಪ ಅಂದ್ರೆ ಆ ಮಗುವಿನ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕಾರಣಗಳನ್ನ ತಿಳ್ಕೊಂಡು ಸೂಕ್ತ ಪರಿಹಾರ ಕೊಡುವುದನ್ನ ನಾವು ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಯಾರೆಲ್ಲರಿ ಸರ್, ಯಾರನ್ನೆಲ್ಲ ನಾವು ಅಧ್ಯಯನ ಮಾಡ್ತೀವಿ ಅಂತಂದ್ರೆ, ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಗುವಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮಗು ನಿನ್ಗೇನ್ ಸಮಸ್ಯೆ ಅದ, ಕಲಿಕೆಯಲ್ಲಿ ಯಾಕೆ ಹಿಂದುಳಿದಿದಿ, ಯಾಕೆ ನಿನಗೆ ಪಾಠ ಅರ್ಥ ಆಗ್ತಿರ್ಲಿಲ್ಲ, ನಿನ್ ಸಮಸ್ಯೆ ಏನದ, ಅದಕ್ಕೆ ಕಾರಣಗಳನ್ನ ತಿಳ್ಕೊಂಡು ಮಾಹಿತಿಯನ್ನ ಕಲೆ ಹಾಕಿ ಸೂಕ್ತ ಪರಿಹಾರವನ್ನ ಕೊಡುವುದೇ ವ್ಯಕ್ತಿ ಅಧ್ಯಯನ. ಯಾಕೆ ನೀ ಕಲಿಕೆಯೊಳಗೆ ಹಿಂದುಳಿದಿದ್ದಿ, ಯಾಕೆ ಕಡಿಮೆ ಅಂಕಗಳನ್ನು ತಗೊಳ್ತಾ ಇದ್ದಿ, ಯಾಕೆ ನಿನ್ ಕಲಿಕೆಯಲ್ಲಿ ನಿರಾಸಕ್ತನಾಗಿದ್ದೀನಿ, ಯಾಕೆ ನಿರಾಸಕ್ತ ಆಗಿದ್ದಿ, ಯಾಕೆ ನಿಂಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ಲೇನು,
ಇಲ್ರಿ ಮೇಡಮ್ ನಂದು ಮದರ್ ಟಂಗ್ ಬೇರೆ ಅದ ರೀ. ಇಲ್ರಿ ನಾನು ಲೇಟಾಗಿ ಅಡ್ಮಿಷನ್ ಮಾಡೀನಿ. ಏನ್ ನಿನ್ ಸಮಸ್ಯೆ ಅದ? ಇಲ್ರಿ ಇವತ್ತು ನಮ್ಮ ಪಪ್ಪ ಮಮ್ಮಿ ಮನ್ಯಾಗ ಜಗಳ ಆಡ್ಯಾರ್ರಿ. ಹಾ? ಅಪೂರ್ಣ ಸಾಧಕ ನಾನು ಆಕ್ಚುಲಿ ಕ್ಯಾಜುವಲ್ ಆಗಿ ಕ್ಲಾಸ್ ಒಳಗೆ ಮಾಡೋಳಿಗೆ ಮಜಾ ಇರ್ತದ್ರಿ. ಬೇರೆ ಬೇರೆ ಉದಾಹರಣೆಗಳನ್ನೆಲ್ಲ ಕೊಟ್ಟಿರ್ತೀವಿ. ಇಲ್ಲಿ ಸಮಯ ಇಲ್ಲ. ಅಪೂರ್ಣ ಸಾಧಕ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡೋದು ವ್ಯಕ್ತಿ ಅಧ್ಯಯನ. ಅಪೂರ್ಣ ಸಾಧಕನ ಯಾಕೆ? ಹಾ? ಲೋ ಅಚೀವ್ಮೆಂಟ್ ಯಾಕ? ಅಶಿಸ್ತಿನಿಂದ ಕೂಡಿದ ಮಗು. ಪ್ರತಿದಿನ ತಲೆಗೆ ಎಣ್ಣೆ ಹಚ್ಕೊಂಡ್ ಬರ್ತಾ ಇಲ್ಲ. ಅಂಗಿ ಮ್ಯಾಲಿಂದ ಗುಂಡಿ ಹಾಕಿಲ್ಲ. ನೀಟಾಗಿರ್ತಕ್ಕಂಥ ಡ್ರೆಸ್ ಹಾಕೊಂಡ್ ಬಂದಿಲ್ಲ. ಯಾಕೆ ನೀನು ಅಶಿಸ್ತಿನಿಂದ ಬರ್ತಾ ಇದ್ದಿ? 10:00 ಕ್ಲಾಸ್ ಸ್ಟಾರ್ಟ್ ಆಗ್ಲತ್ತ 11ಕ್ಕೆ ಬರ್ತಾ ಇದ್ದಿ. ಇದನ್ನು ಕೂಡ ಅಶಿಸ್ತೆ. ಸೊ ಆ ಮಗುವಿನ ಸಮಸ್ಯೆ ಏನದ? ಎಲ್ಲಾ ಮಕ್ಳು ಏನದ್ರಲ್ಲಿ ಇವ್ರೆಲ್ರದು ಸಮಸ್ಯೆ ಏನದ? ಈ ಸಮಸ್ಯೆಗೆ ನೀವು ಕಾರಣಗಳನ್ನ ತಿಳ್ಕೊಂಡು ಮಾಹಿತಿಯನ್ನ ಕಲೆ ಹಾಕಿ ಸೂಕ್ತ ಪರಿಹಾರವನ್ನ ಕೊಡುವುದನ್ನ ನಾವು ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಯಾಕೆ ಇತರರ ವಿದ್ಯಾರ್ಥಿಗಳು ಒಂದು ಹೊಂದಾಣಿಕೆಯಿಂದ ಇಲ್ಲ? ನೀನು ಒಂಟಿ ಯಾಕೆ ಇರ್ತಾ ಇದ್ದಿ? ಒಂಟೊಂಟೆ ಇರೋದು ಮ್ಯಾಕ್ ಮಾರಿ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡೋದು ಒಬ್ಬನೇ ಇರೋದು. ಯಾಕೆ ಒಬ್ಬಂಟಿ ಇದ್ದಿ? ಏಕಾಂತದಲ್ಲಿ ಯಾಕಿದ್ದಿ? ಹೊಂದಾಣಿಕೆ ಸಮಸ್ಯೆನ ಎದುರಿಸ್ತಿರುವ ಮಗುವನ್ನ ಯಾವ ವಿಧಾನವನ್ನು ಅಳವಡಿಸ್ಕೊಳ್ತೀರಿ ಅಂತ ಕೇಳ್ತಾರೆ ಪರೀಕ್ಷೆ ಒಳಗೆ. ಏನ್ ಹೇಳ್ತೀರಿ? ವ್ಯಕ್ತಿ ಅಧ್ಯಯನ ಅಂತ ಹೇಳಿ. ಬಾಲ ಅಪರಾಧಿ ಯಾಕೆ ಮರ್ಡರ್ ಮಾಡಿದಿ? ಇಲ್ರಿ ನನಗೊಂದು 500 ರೂಪಾಯಿ ಬೇಕಾಗಿ ಮರ್ಡರ್ ಮಾಡಿದ್ರೆ 500 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಮರ್ಡರ್ ಮಾಡ್ತೀನಿ. ನರರೋಗಿ, ಮನರೋಗಿ, ಸಮಸ್ಯಾತ್ಮಕ, ಒಟ್ಟಾರೆಯಾಗಿ ಇದು ಡೆಫಿನೇಷನ್ ನೆನ್ಪಿಟ್ಕೊಳ್ಬೇಕು ನೀವು. ಸಮಸ್ಯಾತ್ಮಕ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡುವ ವಿಧಾನವನ್ನೇ ನಾವೇನಂತ ಕರಿತೀವಿ? ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಓಕೆ, ಒಟ್ಟಾರೆಯಾಗಿ ಏನಿರ್ತದ? ಸಮಸ್ಯೆ ಇರ್ತದ. ಆ ಸಮಸ್ಯೆ ಬಗ್ಗೆ ಮಾಹಿತಿ ನೋಡ್ತೀವಿ, ಕಾರಣಗಳನ್ನ ತಿಳ್ಕೊಂಡು ಸೂಕ್ತ ಪರಿಹಾರವನ್ನ ತಗೊಳ್ತೀವಿ. ಇದನ್ನೇ ನಾವು ಏನಂತ ಕರಿತೀವಿ? ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಓಕೆ, ಎಸ್. ಇಲ್ಲೇನ್ ಕೇಳಿದಾರಪ್ಪ ಒಂದ್ ಸಾರ್ತಿ ಅಂತಂದ್ರೆ, ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀರಿ ಸರ್ ಅಂತ ಕೇಳಿದೆ. ಏನ್ ಮಾಹಿತಿ ಅಂತಂದ್ರೆ, ಯಾಕೆ ಮಗು, ನಾನು ಇಷ್ಟೊತ್ತನ ಹಿಂದೆ ಹೇಳಿದೆ, ಯಾಕೆ ಮಗು ಕಲಿಕೆಯಲ್ಲಿ ಯಾಕೆ ಹಿಂದುಳಿದಾನ? ನಿರಾಸಕ್ತನ ಯಾಕೆ ಆಗಿದ್ದಾನ? ಅಶಿಸ್ತಿನಿಂದ ಯಾಕೆ ಕೂಡಿದಾನ? ವಿದ್ಯಾರ್ಥಿಗಳೊಂದಿಗೆ ಯಾಕೆ ಹೊಂದಾಣಿಕೆಯಿಂದ ಇಲ್ಲ ಅಂತಂದ್ರೆ, ಮಾಹಿತಿ ಹೆಂಗ್ ಕಲೆ ಹಾಕ್ತೀವಿ ನೀವು? ಹೆಂಗ್ ಕಲೆ ಹಾಕ್ಬೇಕಪ್ಪ ಅಂತಂದ್ರೆ, ಅವ್ರು ಮಾಹಿತಿ ನೀಡುವ ನಿಕಟವರು ಅವ್ರ ಪೋಷಕರಿಗೆ ಕೇಳಬೇಕು. ನಿಮ್ 4 ಜನ ಮಕ್ಕಳಲ್ಲಿ ಇವ್ನ್ ಮಾತ್ರ ಹಿಂಗ ಒಂಟಿಯಾಗಿರ್ತಾನ, ನಿಮ್ 4 ಜನ ಮಕ್ಕಳು ಹಿಂಗೆ ಅದಾವ. ನಿಮ್ 4 ಜನ ಮಕ್ಕಳಲ್ಲಿ ಇವನು ಹೋಮ್‌ವರ್ಕ್ ಮಾಡ್ಕೊಂಡ್ ಬರ್ತಾರಲ್ಲ, 3 ಕೂಡ ಹೋಮ್‌ವರ್ಕ್ ಮಾಡ್ತಾರ? ಅಥವಾ ಇಲ್ರಿ ನಮ್ಮ 3 ಮಕ್ಕಳು ಚೆನ್ನಾಗದಾರ, ಒಬ್ನಿಗೆ MBBS ಓದ್ತಾ ಇದ್ದಿ, ಒಬ್ಬ ಇಂಜಿನಿಯರ್ ಓದ್ತಾ ಇದ್ದಾನೆ, ಇವನೇ ಸ್ವಲ್ಪ ದಡ್ಡ ಅದನ್ರಿ. ಏನ್ ಕತೆ ಅದ ನಿಮ್ದು? ಇಲ್ರಿ ನಮ್ 4 ಮಕ್ಕಳು ಹಿಂಗೆ ಅಂದ್ರೆ ಪೂರ್ತಿ ವಂಶನೇ ಡಮಾರ್ ಅಂತ ತಿಳ್ಕೊಳ್ಬೇಕು. ಮಾಹಿತಿ ನೀಡುವ ನಿಕಟವರ್ತಿಗಳು ಪೋಷಕರಿಗೆ, ಇಲ್ರಿ ಅವರೆಲ್ಲ ಚೆನ್ನಾಗದಾರ, ಇವನಿಗೆ ಅರ್ಥ ಆಗ್ತಾ ಇಲ್ಲ, ಏನೋ ನಾನೇ ಪಾಠ ಮಾಡೋದು ಅರ್ಥ ಆಗ್ತಾ ಇಲ್ಲ, ನಾನೇ ಬದಲಾವಣೆ ಮಾಡ್ಕೊಳ್ಬೇಕು. ಅಥವಾ ರೆಮಿಡಿಯಲ್ ಟೀಚಿಂಗ್ ಮಾಡಬೇಕು. ರೆಮಿಡಿಯಲ್ ಟೀಚಿಂಗ್ ಅಂತಂದ್ರೆ ಏನು? ಪರಿಹಾರ ಬೋಧನೆ ಮಾಡಬೇಕು, ವ್ಯಕ್ತಿ ಅಧ್ಯಯನ ಮಾಡಬೇಕು. ಸೊ ಪೋಷಕರಿಗೆ ಕೇಳಬೇಕು, ಶಿಕ್ಷಕರಿಗೂ ಕೇಳಬೇಕು. ಸರ್, ನನ್ನ ಕನ್ನಡ ವಿಷಯದಲ್ಲೇ ಮಗು ಈ ರೀತಿ ಇದಾನ, ದಡ್ಡ ಇದಾನ, ಅಥವಾ ನಿಮ್ಮ ಇಂಗ್ಲಿಷ್ ನಲ್ಲಿ ಹೆಂಗ್ ಅದಾನ? ಇಲ್ರಿ ಮೇಡಮ್ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋಣ. ಇಲ್ರಿ ಮೇಡಮ್ ಮ್ಯಾಥ್ಸ್ ಒಳಗೆ ಚೆನ್ನಾಗಿ ಸ್ಕೋರ್ ಮಾಡೋಣ. ಓ, ನಂದೇ ವಿಷಯದಲ್ಲಿ ಈ ರೀತಿ. ಸೊ ಒಟ್ಟಾರೆಯಾಗಿ ಅವ್ನ ಪೋಷಕರೇ ಆಗ್ಲಿ, ಶಿಕ್ಷಕರಾಗ್ಲಿ, ಸ್ನೇಹಿತರಾಗ್ಲಿ, ನೆರೆಹೊರೆಯವರನ್ನ ಮಗುವಿನ ವರ್ತನೆ ಬಗ್ಗೆ ತಿಳ್ಕೊಳ್ಬೇಕು. ಯಾಕಪ್ಪ ನಿಮ್ ಫ್ರೆಂಡಿಗೆ ನೀವು ಒಂಟ ಯಾಕೆ ಬಿಟ್ರಿ? ಇಲ್ರಿ ಮೇಡಮ್ ಒಂದೇ ಇದ್ದ ಹಂಗೆ ಮಾಡ್ತಾನೆ, ಒಂಟೊಂಟೆ ಇರ್ತಾನ್ರಿ, ಬಿಟ್ಟೆ ತಿತ್ತನ್ರಿ, ಜಗಳನೆ ಮಾಡ್ತಾನ್ರಿ, ಅಶಿಸ್ತಿನಿಂದ ಸಣ್ಣಗಿದ್ದ ನೋಡ್ತೇವ ಹಂಗೇನರಿ, ಸಣ್ಣಗಿದ್ದ ಕಡಿಮೆ ಮಾರ್ಕ್ಸ್ ತಗೊಳತನ್ರಿ. ಸ್ನೇಹಿತರಿಗೆ ಕೇಳ್ರಿ, ಗೊತ್ತಿರ್ತದ. ಇಲ್ರಿ ಮೊದಲು ಚಂದ ಇದ್ದೇನ್ರಿ, ಈಗ ಅವ್ರ ಪಪ್ಪ ಅವ್ರು ತೀರ್ಕೊಂಡಿರೋದು ಹಿಂಗಾಗೇನ್ರಿ. ಸೊ ಸ್ನೇಹಿತರಿಗೂ ಕೂಡ ಕೇಳಬೇಕು, ನೆರೆ ಹೊರೆಯವರಿಗೂ ಕೂಡ ಕೇಳಬೇಕು. ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ತಾನಿಲ್ಲ ಈ ಮಗು ಅಂತ. ಓಕೆ, ಎಸ್. ಪ್ರಶ್ನೆಗಳು ನೋಡ್ರಿ. ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನ ಅಧ್ಯಯನ ನೋಡ್ರಿ. ವೈಯಕ್ತಿಕ ಮಗುವಿನ ಕೇಸ್ ಸ್ಟಡಿ ಅಂತಂದ್ರೆ ಎಲ್ಲವೂ ಕೂಡ ನಾವು ಅಧ್ಯಯನ ಮಾಡಬೇಕು. ವೈಯಕ್ತಿಕ ಮತ್ತು ಸಾಮಾಜಿಕ ಲಕ್ಷಣಗಳನ್ನ ಅಧ್ಯಯನ ಮಾಡಿ ಗ್ರಹಿಸಲು ಸುಲಭವಾದ ವಿಧಾನ ಯಾವುದು? ಯಾವ್ದ್ರಿ? ವ್ಯಕ್ತಿ ಅಧ್ಯಯನ ಸರಿಯಾದ ಉತ್ತರ. GPSR 2007 ಆದ ನೋಡ್ರಿ, GPSR ಪಾಸ್ ಆದ್ರಿ. ಓಕೆ, HSTR 2004 ಕೇಳಿರ್ತಕ್ಕಂಥ ಪ್ರಶ್ನೆ, ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ, ನಾನು ಅದಕ್ಕೆ ಕೊಟ್ಟಿನಿ, ಸಿಂಪಲ್ ಆಗಿ ನಾನೇನ್ ಕೊಟ್ಟಿನ್ರಿ? ಸಮಸ್ಯೆ, ಮಾಹಿತಿ, ಕಾರಣ, ಸೂಕ್ತ ಪರಿಹಾರ. ಇಷ್ಟು ನೀವು ನೆನ್ಪಿಟ್ಕೊಳ್ರಿ, ಮುಗಿತು ನಿಮಗೆ. ಕೇಸ್ ಸ್ಟಡಿ ಬಗ್ಗೆ ಏನು ಬೇಕಾಗಿಲ್ಲ, ವ್ಯಕ್ತಿ ಅಧ್ಯಯನ ಬಗ್ಗೆ ಏನು ಬೇಕಾಗಿಲ್ಲ. ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ? ಪ್ರಶ್ನೆ ನೋಡ್ರಿ, ಯಾವ ಮೂಲಗಳಿಂದ? ಹಲವಾರು ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗೆ ಪರಿಹಾರ ಅಂತ ಬತ್ತಂದ್ರೆ ವ್ಯಕ್ತಿ ಅಧ್ಯಯನಕ್ಕೆ ಹೋಗ್ಬೇಕು. ಮಾಹಿತಿ, ಸಮಸ್ಯೆ, ಪರಿಹಾರ ಬತ್ತಂದ್ರೆ ವ್ಯಕ್ತಿ ಅಧ್ಯಯನ. ಓಕೆನಾ? ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡು ಹಿಡಿಯಲಾಗುವುದು. ಅಂತ ವಿಧಾನಕ್ಕೆ ಹೀಗೆನ್ನುವರು, ಹೇಗೆನ್ನುವರು, ವ್ಯಕ್ತಿ ಅಧ್ಯಯನ ಎನ್ನುವರು. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಪ್ರಶ್ನೆ ಸಂಖ್ಯೆ 3, ನೈದಾನಿಕತೆ ಎಂದರೆ ಏನು? ಡಯಾಗ್ನೋಸಿಸ್ ಅಂತಂದ್ರೆ ಏನು? ಈಗ ಹೇಳಿ ನಾನು. ವ್ಯಕ್ತಿ ಅಧ್ಯಯನವನ್ನ ನೈದಾನಿಕ ವಿಧಾನ ಅಂತ ಕರೀಲಿಕ್ಕೆ ಕಾರಣ ಏನು? ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದರಿಂದ. ಓಕೆನಾ? ಸಮಸ್ಯೆ ಸೃಷ್ಟಿಸುವುದರಿಂದಲ್ಲ, ಸಮಸ್ಯೆಗೆ ಹೆದರಿ ಓಡಿ ಹೋಗುವುದರಿಂದಲ್ಲ, ಸಮಸ್ಯೆಯಿಂದ ಬಳಲುವುದಲ್ಲ, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದರಿಂದ. ಓಕೆ, ಪ್ರಶ್ನೆ ಸಂಖ್ಯೆ 4, TT 2015,
ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನ ಒಂದ್ ಸೆಕೆಂಡ್ ರೀ. ಓಕೆ 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 ಎಲ್ಲ ಕ್ಲಿಯರ್ ಅದ. ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡಲು ಉಪಯೋಗವಾಗುವ ವಿಧಾನ ಯಾವುದು? ಸಮಸ್ಯಾತ್ಮಕ ವಿದ್ಯಾರ್ಥಿ ಏನೋ ಒಂದು ಸಮಸ್ಯೆ ಅದ, ಯಾವ್ದ್ರಿ? ಅದು ವ್ಯಕ್ತಿ ಅಧ್ಯಯನ. ಸಮಸ್ಯೆ ಬತ್ತು ಅಂತಂದ್ರೆ ವ್ಯಕ್ತಿ ಅಧ್ಯಯನ ಅಂತ ಹೇಳಿ. ಪ್ರಶ್ನೆ ಸಂಖ್ಯೆ 5, ಬಾಲ ಅಪರಾಧಿಗಳನ್ನ ಅಧ್ಯಯನ ಮಾಡಲು ಸಹಕಾರಿಯಾಗುವ ವಿಧಾನ ಯಾವುದು? ನಿಮ್ಮ ನೆಚ್ಚಿನ ವ್ಯಕ್ತಿ ಅಧ್ಯಯನ. ಪ್ರತಿಪಾದಕರು DFD ಬುಕ್ಸ್. ಓಕೆನಾ? ಯಾವ ತಂತ್ರವನ್ನ ಬಳಸಿ ಬಂದ ಮಾಹಿತಿಯ ಆಧಾರದ ಮೇಲೆ ಒಂದು ಮಗು ಹಿಂದುಳಿದ ಅಂದ್ರೆ ಹಣದಾಗಲ್ರಿ, ಶೈಕ್ಷಣಿಕವಾಗಿ ಶಿಕ್ಷಣದಾಗ ಒಂದು ಮಗು ಹಿಂದುಳಿದ ಮಗು ಎದುರಿಸುತ್ತಿರುವ ತೊಂದರೆಗಳನ್ನ, ಅಗೇನ್ ಸಮಸ್ಯೆ, ಪ್ರಾಬ್ಲಮೆಟಿಕ್ ಸ್ಟೂಡೆಂಟ್ ಎದುರಿಸುತ್ತಿರುವ ತೊಂದರೆಗಳನ್ನ ಅತ್ಯಂತ ಸಮರ್ಪಕವಾಗಿ ನೈದಾನೀಕರಿಸಬಹುದು. ವ್ಯಕ್ತಿ ಅಧ್ಯಯನ. ನೋಡ್ರಿ ಹೆಂಗ್ ಮಜಾ ಪ್ರಶ್ನೆ ಅದ. ಇಷ್ಟು ನೋಡಿದ್ರಂದ್ರೆ ಸಾಕವ, ಹೆಂಗಾದ್ರೂ ಪ್ರಶ್ನೆ ಕೇಳ್ರಿ, ನಾವು ಎಲ್ಲಿ ಪ್ರಶ್ನೆ ಕೇಳಿದ್ರು ಕೂಡ ಎಲ್ಲ ಆನ್ಸರ್ ಮಾಡ್ತೀವಿ, ಅಷ್ಟು ಕಾನ್ಫಿಡೆನ್ಸ್ ಅದ ಈಗ. ಓಕೆ, ವ್ಯಕ್ತಿ ಅಧ್ಯಯನವನ್ನ ಪರಿಹಾರ ವಿಧಾನವೆಂದು ಕರೆಯಲು ಕಾರಣವೇನು? ನಾನು ಪರ್ಸನಲಿ ಹೇಳ್ತಾ ಇದ್ದೀನಿ, ನಾನು ಬೇರೆ ವಿಷಯದಲ್ಲಿ ಫೇಲ್ ಆಗಬಹುದು, ಬಟ್ ಆದ್ರೆ ಸೈಕಾಲಜಿ ಒಳಗ ನಾನು ಫಸ್ಟ್ ಟೈಮ್ ಬರ್ದಾಗ 28 ತಗೊಂಡಿದ್ದೆ, ಸೆಕೆಂಡ್ ಟೈಮ್ ಬರ್ದಾಗ 29 ತಗೊಂಡಿದ್ದೆ. 28 ತಗೊಂಡಾಗ ನಾನು ಇನ್ನೂ ಕ್ಲಾಸ್ ಮಾಡ್ತಾ ಇರ್ಲಿಲ್ಲ, ಅವಾಗ 29 ತಗೊಂಡಿನ್ರಿ. 30 ತಗೊಳಕ್ ಆಗ್ಲಿಲ್ರಿ ನನಗೂ. ಓಕೆ ಯಾವ್ದೋ ಒಂದು ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಇದ್ದಂಗಿತ್ತು. ಲಾಸ್ಟ್ ಟೈಮ್ 29 ತಗೊಂಡಿನ್ರಿ. ಸೊ ವ್ಯಕ್ತಿ ಅಧ್ಯಯನವನ್ನ ಪರಿಹಾರ ವಿಧಾನ ಅಂತ ಯಾಕೆ ಕರಿತೀವಿ ನಾವು? ಯಾಕೆ ಕರಿತೀವಿ ಹೇಳ್ರಿ? ಇಟ್ಸ್ ವೆರಿ ಗುಡ್. ವ್ಯಕ್ತಿಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ನೀಡುವುದರಿಂದ. ಓಕೆ, ವ್ಯಕ್ತಿಯ ಗುಣಗಳನ್ನ ಅಧ್ಯಯನ ಅಲ್ಲ, ಆರೋಗ್ಯದ ಬಗ್ಗೆ ಅಲ್ಲ, ಆತ್ಮವಿಶ್ವಾಸ ಅಲ್ಲ, ವ್ಯಕ್ತಿ ಸಮಸ್ಯೆಗೆ ಸೂಕ್ತ ಪರಿಹಾರ. ನೀವು ಹೆಂಗಪ್ಪ ಅಂತಂದ್ರೆ ಎಲ್ಲಾ ಪ್ರಶ್ನೆಗಳು ಕೂಡ ನೀವು ಆನ್ಸರ್ ಮಾಡ್ತೀರಾ, ಆದರೆ ಪ್ರಶ್ನೆಯನ್ನ ಚೆನ್ನಾಗಿ ನಿಮಗೆಲ್ಲ ಅರ್ಥ ಮಾಡಿಸೋರು ಒಬ್ರು ಬೇಕು. ನಿಮ್ಗೆ ಯಾರು ಇನ್ವಿಜಿಲೇಟರ್ ಬಂದಿರ್ತಾರಲ್ಲ, ರೂಮ್ ಸೂಪರ್ವೈಸರ್, ಅವ್ರು ನಿಮಗ ಪ್ರಶ್ನೆಗಳನ್ನ ಅರ್ಥ ಮಾಡಿಸಿ ಹೇಳಿದ್ರ ಅಂತ ತಿಳ್ಕೊಡ್ರಿ, ಎಲ್ಲಾ ಪ್ರಶ್ನೆಗಳು ಕೂಡ ನೀವು ಆನ್ಸರ್ ಮಾಡ್ತೀರಿ. HSTR 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ತರಗತಿಯ ಒಬ್ಬ ವಿದ್ಯಾರ್ಥಿಯ ಫಲಿತಾಂಶವು ನಿರಂತರವಾಗಿ ಅತಿ ಕಡಿಮೆ ಬರ್ತಾ ಇದೆ. ಒಬ್ಬ ತರಗತಿಯ ಒಬ್ಬ ವಿದ್ಯಾರ್ಥಿ ಫಲಿತಾಂಶ ನಿರಂತರವಾಗಿ ಅತಿ ಕಡಿಮೆ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ. ನೋಡ್ರಿ, 5ನೇ ತರಗತಿ ಕಮ್ಮ ಅಂಕ ತಗೊಂಡು 6ನೇ ಇದ್ದಾಗ 7ನೇ ಇದ್ದಾಗ ಬರೀ ಕಡಿಮೆ. ಯಾಕೆ ಕಡಿಮೆ ಅಂಕಗಳನ್ನ ತಗೊಳ್ಕೊಳ್ತಾ ಇದ್ದಿ? ಅಥವಾ 5ನೇ ತರಗತಿ ಒಳಗಿದ್ದಾಗ ಒಂದು 5 ಟೆಸ್ಟ್ ಸೀರೀಸ್ ಅನ್ನ ನೀವು ತಗೊಂಡ್ರಿ, 5 ಟೆಸ್ಟ್ ಸೀರೀಸ್ ಒಳಗೆ ಯಾಕೆ ಕಡಿಮೆ ಅಂಕಗಳನ್ನ ತಗೊಂಡಿದ್ದಿ? ಏನ್ ಸಮಸ್ಯೆ ಅದ? ಇಲ್ರಿ ನಂಗೆ ರೆಫರೆನ್ಸ್ ಇಲ್ರಿ ಸರ್, ಇಲ್ರಿ ನನ್ನ ಹತ್ರ ನೋಟ್ಸ್ ಇಲ್ರಿ ಸರ್, ಇಲ್ಲ ನಂಗೆ ಓದ್ಲಿಕ್ಕೆ ಟೈಮ್ ಇಲ್ರಿ ಸರ್, ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ರೀ ಸರ್ ಹೋಟೆಲ್ ಒಳಗೆ. ಏನ್ ಸಮಸ್ಯೆ ಅದ ನಿನಗ? ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದು. ನಿರಂತರವಾಗಿ ಯಾಕೆ ಕಡಿಮೆ ಅಂಕಗಳನ್ನು ತಗೊಳ್ಕೊಳ್ತಾ ಇದ್ದಿ? ಇದಕ್ಕೆ ಕಾರಣಗಳನ್ನು ತಿಳಿಯಲು ಸಹಾಯವಾಗುವ ವಿಧಾನ ಯಾವುದು? ನಿಮ್ಮ ನೆಚ್ಚಿನ ವ್ಯಕ್ತಿ ಅಧ್ಯಯನ. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನ ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನ ಗಮನಿಸುವುದು. ನೋಡ್ರಿ, ಶೈಕ್ಷಣಿಕ ಪ್ರಗತಿ ಅಂತಂದ್ರ 1ನೇ ತರಗತಿಯಿಂದ ಈಗೇನು MSc ಮಾಡಿದಾನಲ್ಲ ಸ್ಟೂಡೆಂಟ್ಸ್ ಎಲ್ಲವೂ ಕೂಡ BEd ಮಾಡೋದ್ರ ಮುಖಾಂತರ ಎಲ್ಲಾ ಅಂಕಪಟ್ಟಿಗಳನ್ನ ಅವನು ಗಮನಿಸ್ತಾ ಇದ್ದಾನ ಅಂತಂದ್ರೆ ಕೇಸ್ ಸ್ಟಡಿ ಮಾಡ್ತಾ ಇದ್ದಾನ ಅಂತ. ವ್ಯಕ್ತಿ ಅಧ್ಯಯನ ಮಾಡ್ಬೇಕು. ಎಲ್ಲಾ ಶೈಕ್ಷಣಿಕ ಪ್ರಗತಿಯನ್ನ ಸಣ್ಣವನಿದ್ದಾಗಿನಿಂದ ದೊಡ್ಡವನಾಗಿರೋ ತನಕ ತನ್ನ ಶೈಕ್ಷಣಿಕವಾಗಿ ಯಾವ ರೀತಿ ನಡ್ಕೊಂಡು ಬಂದಿದ್ದಾನ ಎಲ್ಲಾ ಅಂಕಪಟ್ಟಿಗಳನ್ನ ಗಮನಿಸಬಹುದು. ಇದು ಯಾವ್ದಪ್ಪ ಅಂದ್ರೆ ವ್ಯಕ್ತಿ ಅಧ್ಯಯನ. ಓಕೆ, GPSR 2022 ಪೇಪರ್ 1. ವರ್ತನೆಯನ್ನು ಅಧ್ಯಯನ ಮಾಡುವ, ಶೋಧಿಸಿ ಚಿಕಿತ್ಸೆ ನೀಡುವ. ಶೋಧಿಸಿ, ಅಧ್ಯಯನ, ವರ್ತನೆ ಏನೋ TT 2014 ಪೇಪರ್ 2 ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು, ವ್ಯಕ್ತಿ ಅಧ್ಯಯನ. ಓಕೆನಾ? ಓಕೆ, ಥ್ಯಾಂಕ್ ಯು. ಅರ್ಥ ಆಯ್ತ್ರಿ? ಅರ್ಥ ಆಯ್ತಾ? ಓಕೆ, ಗುಡ್. ಥ್ಯಾಂಕ್ ಯು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದ್ರಿ? ಇವಾಗ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಮೊದಲನೇದು ಅವಲೋಕನ, ಅಂತರವಲೋಕನ, ವ್ಯಕ್ತಿ ಅಧ್ಯಯನ. 4ನೇದು ಪ್ರಾಯೋಗಿಕ ವಿಧಾನ. ಸ್ವಲ್ಪ ನಾನು ಶಾರ್ಟ್ ಆಗಿ ಹೇಳ್ತೀನಿ, ಬಹಳ ದೊಡ್ಡದದ್ರಿ ಪ್ರಾಯೋಗಿಕ ವಿಧಾನ. ಎಕ್ಸ್ಪೆರಿಮೆಂಟಲ್ ಮೆಥಡ್. ಏನ್ ವರಿ ಮಾಡ್ಕೊಳ್ಬೇಡ್ರಿ, ನಿಮ್ಗೆ ಅರ್ಥ ಆಗ್ತಿದೆ, ಅರ್ಥ ಆಗ್ಲತ್ತದ, ನಿಮ್ಗ ಕ್ಲಿಯರ್ ಆಗಿ ಅರ್ಥ ಆಗ್ಲತ್ತದ. ಓಕೆ, ಕಾಣಿಸ್ತಾ ಇದೆ ರೀ ಸ್ಲೈಡು? ಓಕೆ, ರೈಟ್. ವ್ಯಕ್ತಿ ಅಧ್ಯಯನ 44 ನಿಮಿಷ ಆಯ್ತು. ಓಕೆ, ಮಾಡೋಣ.
1 ಅವರ್ ಒಳಗೆ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಟ್ವೆಂಟಿ ಓಕೆ, ಸ್ಟಾರ್ಟ್ ಮಾಡೋಣ್ರಿ. ರೈಟ್. ಪ್ರಾಯೋಗಿಕ ವಿಧಾನ. ನೋಡ್ರಿ, ಪ್ರಾಯೋಗಿಕ ವಿಧಾನ ಎಕ್ಸ್ಪೆರಿಮೆಂಟಲ್ ಮೆಥಡ್. ಈ 6 ವಿಧಾನಗಳ ಮೇಲೆ ಫಿಕ್ಸ್ 2-3 ಪ್ರಶ್ನೆಗಳು ಬರ್ಬೋದ್ರಿ, ಒಂದಂತೂ ಬಿಟ್ಟಿದಲ್ಲ. ಓಕೆ, ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು ಹೇಳ್ರಿ? ಯಾರ್ರಿ ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು? ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು? ಯಾಕ್ರಿ ಪ್ರಾಬ್ಲಮ್ ಆಗ್ಲತ್ತದ? ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಕರಿತೀವಿ. ವಿಲ್ ಹೆಲ್ಮುಂಟ್. ಯಾರ್ರಿ? ವಿಲ್ ಹೆಲ್ಮುಂಟ್. ಯಾವ ಉಂಟ? ವಿಲ್ ಹೆಲ್ಮುಂಟ್. ಎಕ್ಸ್ಪೆರಿಮೆಂಟಲ್ ಮೆಥಡ್. ಓಕೆ, ನೋಡ್ರಿ ಇವ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ನೋಡ್ರಿ, ಜರ್ಮನ್ ದೇಶದ ಮನೋವಿಜ್ಞಾನಿ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ನೋಡ್ರಿ, ಮನೋವಿಜ್ಞಾನದ ಪಿತಾಮಹ ಯಾರು? ಸಿಗ್ಮಂಡ್ ಫ್ರಾಯ್ಡ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂತಂದ್ರೆ ವಿಲ್ ಹೆಲ್ಮುಂಟ್. ಯಾಕ್ರಿ ಸರ್ ನಾವು ಆಧುನಿಕ ವಿಜ್ಞಾನದ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ಅಂತಂದ್ರೆ, ಇವ್ರು ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ಸ್ಥಾನಮಾನ ಕೊಟ್ಟಾರ್ರಿ. ಪ್ರಾಯೋಗಿಕ ವಿಧಾನವನ್ನ ಕಂಡಿಡಿದು ವೈಜ್ಞಾನಿಕ ಸ್ಥಾನಮಾನ ಕೊಟ್ಟಾರ. ಹಾಗಾಗಿ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂತ ಕರಿತೀವಿ. ಪಾಪ ಅಷ್ಟರ ಕರಿಬೇಕಲ್ಲ. ವೈಜ್ಞಾನಿಕ ಸ್ಥಾನಮಾನ ಕೊಟ್ಟವ ಮನುಷ್ಯ ಮನೋವಿಜ್ಞಾನಕ್ಕೆ. ಸೊ ಇವರು ಹೆಂಗ್ರಿ ಸರ್ ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ಸ್ಥಾನಮಾನ ಹೆಂಗ್ ಕೊಟ್ಟರು? ಪ್ರಾಯೋಗಿಕ ವಿಧಾನವನ್ನ ಹೆಂಗ್ ಕಂಡಿಡಿದಾರ ಅಂತಂದ್ರೆ, ಜರ್ಮನಿಯ ಲಿಫ್ಜಿಗ್ ಎಂಬಲ್ಲಿ, ಲಿಫ್ಜಿಗ್ ಅಂತ ಬರ್ಕೊಡ್ರಿ ಇಲ್ಲಿ, ಜರ್ಮನಿಯ ಲಿಫ್ಜಿಗ್ ಎಂಬಲ್ಲಿ 1879ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ತೆರೀತಾರೆ. 1879ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ತೆಗಿತಾರ. ಯಾರ್ರಿ ಪ್ರಾರಂಭ ಮಾಡ್ತಾರ? ಯಾರು? ವಿಲ್ ಹೆಲ್ಮುಂಟ್ ಅವರು. ಸೊ ಹಾಗಾಗಿ ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ಸ್ಥಾನಮಾನ ನೀಡಿದವರು ಯಾರು? ವಿಲ್ ಹೆಲ್ಮುಂಟ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು? ವಿಲ್ ಹೆಲ್ಮುಂಟ್. ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು? ವಿಲ್ ಹೆಲ್ಮುಂಟ್. ಓಕೆ, ನೋಡ್ರಿ, ಮಾನವನ ವರ್ತನೆಯನ್ನ ಅತ್ಯಂತ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದಂದ್ರೆ ಪ್ರಾಯೋಗಿಕ ವಿಧಾನ. ಮಾನವನ ವರ್ತನೆಯನ್ನ ಅತ್ಯಂತ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ಯಾವುದು? ಪ್ರಾಯೋಗಿಕ ವಿಧಾನ. ಅಂತರವಲೋಕನ ವಿಧಾನಕ್ಕೆ ಏನಂತ ಹೇಳಿದ್ದೀನಿ ನಾನು? ನೀವೇ ಹೇಳ್ಬೇಕು. ಓಕೆ, ಎಸ್, ಅತ್ಯಂತ ವೈಜ್ಞಾನಿಕವಾಗಿ ಅಧ್ಯಯನ ಮತ್ತು ವಸ್ತುನಿಷ್ಠವಾಗಿ ಅಧ್ಯಯನ ಅಂತಂದ್ರೆ ಯಾವ್ದಂದ್ರೆ ಅದು ಪ್ರಾಯೋಗಿಕ ವಿಧಾನ, ಅಧ್ಯಯನ ಮಾಡುವ ವಿಧಾನ. ಈ ವಿಧಾನದಲ್ಲಿ ಪ್ರಯೋಗಕರ್ತರು ಪ್ರಯೋಗಾರ್ಥಿಗಳನ್ನ ಎರಡು ಸಿಂಪಲ್ ಆಗಿ ತಿಳ್ಕೊಡ್ರಿ. ಇಲ್ಲಿ ಪ್ರಯೋಗಕರ್ತ ಯಾರು ಇರ್ತಾರಪ್ಪ ಅಂದ್ರೆ ವಿಲ್ ಹೆಲ್ಮುಂಟ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಪ್ರಯೋಗಕರ್ತನು ವಿದ್ಯಾರ್ಥಿಗಳನ್ನ 2 ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡ್ತಾನೆ. ಎಷ್ಟು ಗುಂಪುಗಳಾಗಿ? 2 ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡ್ತಾನೆ. ಒಂದು ಪ್ರಾಯೋಗಿಕ ಗುಂಪು, ಇನ್ನೊಂದು ನಿಯಂತ್ರಿತ ಗುಂಪು. ಏನ್ರಿ ಸರ್ ಪ್ರಾಯೋಗಿಕ ಗುಂಪು ಅಂತಂದ್ರೆ ಅವಕ್ಕೆ ಪ್ರಚೋದನೆಯನ್ನ ಕೊಡ್ತಾನ, ಉದ್ದೀಪನ ಕೊಡ್ತಾನ, ನಿಯಂತ್ರಣ. ನೋಡ್ರಿ, ತರಗತಿಯಲ್ಲಿ 30 ಜನ ವಿದ್ಯಾರ್ಥಿಗಳದಾರ, 15 ಜನರದೊಂದು ಗುಂಪು ಮಾಡ್ಯಾನ, ಇನ್ನೊಂದು 15 ಜನರದೊಂದು ಗುಂಪು ಮಾಡ್ಯಾನ. ಈ 15 ಜನ ಗುಂಪುಗಳನ್ನ ಅವನು ಪ್ರಾಯೋಗಿಕ ಗುಂಪು ಅಂತ ಕರಿತಾನ. ಈ 15 ಜನರ ಗುಂಪನ್ನ ನಿಯಂತ್ರಿತ ಗುಂಪು ಅಂತ ಕರಿತಾನ. ಈ ಪ್ರಾಯೋಗಿಕ ಗುಂಪು ಏನದಲ್ಲ, ಇವ್ರಿಗೆ ಪ್ರಚೋದನೆಯನ್ನ ಕೊಡ್ತಾನ, ಪ್ರತಿದಿನ ಉದ್ದೀಪನವನ್ನ ಕೊಡ್ತಾನ, ಸ್ಟಿಮುಲಸ್ ಅನ್ನ ಕೊಡ್ತಾನ. ಇವ್ರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ನಿಯಂತ್ರಣಕ್ಕೆ ಒಳಪಡಿಸ್ತಾನ, ಏನು ಕೊಡಂಗಿಲ್ಲ. ಇವ್ರಿಗೆ ಏನ್ ಉದ್ದೀಪನ ಕೊಡ್ತಾನ್ರಿ ಸರ್, ಏನ್ ಪ್ರಚೋದನೆ ಕೊಡ್ತಾನ್ರಿ ಸರ್, ಏನ್ ಸ್ಟಿಮುಲಸ್ ಕೊಡ್ತಾನ್ರಿ ಅಂತಂದ್ರೆ, ಈ 15 ಜನಕ್ಕೆ ಏನ್ ಮಾಡ್ತಾನಪ್ಪ ಅಂತಂದ್ರೆ 3 ತಿಂಗಳು ಪ್ರತಿದಿನ ಟಿ ಕ್ಲಾಸ್ ಅನ್ನ ಹೇಳ್ತಾನೆ. ಪ್ರತಿದಿನ ಟಿ ಕ್ಲಾಸ್ ಹೇಳ್ತಾನೆ. ನೋಡ್ರಿ, 30 ಜನರ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಒಂದೇ ರೀತಿಯಾಗಿರ್ತದ, ಬುದ್ಧಿಶಕ್ತಿ ಒಂದೇ ರೀತಿಯಾಗಿರ್ತದ, ವಯಸ್ಸು ಒಂದೇ ರೀತಿಯಾಗಿರ್ತದ, ಲಿಂಗವು ಕೂಡ ಒಂದೇ ಆಗಿರ್ತದ. 30 ಜನ ಎಲ್ರು ಕೂಡ ಗಂಡು ಮಕ್ಕಳೇ ಇದ್ದಿರ್ತಾರ. 30 ಜನರು ಎಲ್ರು ಕೂಡ ಸೇಮ್ ಏಜ್ ಇರ್ತದ. 30 ಜನರ ಎಲ್ಲಾ ವಿದ್ಯಾರ್ಥಿಗಳ ಆರ್ಥಿಕ ಮಟ್ಟನು ಒಂದೇ ರೀತಿಯಾಗಿರ್ತದ. ಎಲ್ರು ಬುದ್ಧಿಶಕ್ತಿನೂ ಒಂದೇ ಆಗಿರ್ತದ. ಆದರೆ 3 ತಿಂಗಳುಗಳ ಕಾಲ ಅವಧಿಯಲ್ಲಿ
3 ತಿಂಗಳ ಕಾಲ ಈ 15 ಜನರಿಗೆ ಅವನು ಪ್ರತಿದಿನ ಟಿ ಕ್ಲಾಸಸ್ ಅನ್ನ ಹೇಳ್ತಾನ. ಈ 15 ಜನಕ್ಕೆ ಏನಪ್ಪಾ ಅಂದ್ರೆ ಟಿ ಕ್ಲಾಸಸ್ ಅನ್ನ ಹೇಳಂಗಿಲ್ಲ. ಅವ್ರಿಗೆ ಮೊಬೈಲ್ ಕೊಟ್ಟು ನಿಯಂತ್ರಣಗೊಳಪಡಿಸಿ ಪಬ್ಜಿ ಆಡಕ್ ಬಿಟ್ಟು ಬಿಡ್ತಾರೆ. ಅಥವಾ ಬಿಗ್ ಬಾಸ್ ನೋಡ್ರಿ ಅಂತ ಹೇಳ್ತಾರೆ 3 ತಿಂಗಳು. ಬೌದ್ಧಿಕ ಮಟ್ಟ ಸೇಮ್ ಅದ. ಅದಕ್ಕೆ ಇವ್ರು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಯಾವ ಪ್ರಾಯೋಗಿಕ ಗುಂಪು ಇರ್ತದ, ಯಾವ ಮಗುವಿಗೆ ನಾವು ಪ್ರತಿದಿನ ಪಾಠ ಹೇಳ್ತೀವಿ, ಹೋಮ್‌ವರ್ಕ್ ಚೆಕ್ ಮಾಡ್ತೀವಿ, ಅವ್ರಿಗೆ ನಾವು ಪ್ರತಿದಿನ ಮೋಟಿವೇಟ್ ಮಾಡ್ತೀವಿ, ಪ್ರಚೋದನೆ ಕೊಡ್ತೀವಿ, ಓದ್ ಅಂತ. ಪುನರ್ಬಲನವನ್ನ ಬಳಸ್ತೀವಿ. ಪುನರ್ಬಲನದ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಫಾದರ್ ಆಫ್ ರೀಇನ್ಫೋರ್ಸ್ಮೆಂಟ್ ಯಾರು? ಬಿ.ಎಫ್. ಸ್ಕಿನ್ನರ್, ಬೆಸ್ಟ್ ಫ್ರೆಂಡ್ ಸ್ಕಿನ್ನರ್. ಧನಾತ್ಮಕ ಪುನರ್ಬಲನ, ಋಣಾತ್ಮಕ ಪುನರ್ಬಲನ. ಧನಾತ್ಮಕ ಪುನರ್ಬಲನ ವೆರಿ ಗುಡ್. ರಿವಾರ್ಡ್ ಕೊಡೋದು, ಬಹುಮಾನ ಕೊಡೋದು. ಋಣಾತ್ಮಕ ಬೈಯೋದು, ಅವಮಾನ ಮಾಡೋದು, ಶಿಕ್ಷೆ ಕೊಡೋದು ಋಣಾತ್ಮಕ. ಸೊ ಒಟ್ಟಾರೆಯಾಗಿ ಮಕ್ಕಳನ್ನ ಪ್ರಚೋದನೆ ಕೊಡ್ತಾ ಹೋಗ್ಬೇಕು ನಾವು ಪ್ರತಿದಿನ ತರಗತಿ ಒಳಗ. ಓದ್ರಂತ ಹೇಳೋದು, ವರ್ಕ್ ಅನ್ನ ಕೊಟ್ಟಾಗ ಆ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆಯನ್ನ ಕಾಣಬಹುದು ಅಂತ ಹೇಳ್ತಾನೆ. ಇದು ನಿಯಂತ್ರಿತ ಗುಂಪು ಅಂದ್ರೆ ಇವ್ರಿಗೆ ಏನಿಲ್ಲ, ಊಟ ಮಾಡೋದು, ಮಕ್ಕೊಂಬೋದು. ಓಕೆ ನೋಡ್ರಿ, ಅರ್ಥ ಆಯ್ತಾ? ಕೆಲವು ದಿನಗಳ ನಂತರ ಈ ಎರಡೂ ಗುಂಪಿನ ವಿದ್ಯಾರ್ಥಿಗಳನ್ನ ವರ್ತನೆಯನ್ನ ಹೋಲಿಕೆ ಮಾಡಿ ಅಧ್ಯಯನ ಮಾಡ್ತಾನೆ. ಎರಡು ಗುಂಪಿನ ವಿದ್ಯಾರ್ಥಿಗಳ ವರ್ತನೆಯನ್ನ ಹೋಲಿಕೆ ಮಾಡಿ ಅಧ್ಯಯನ ಮಾಡ್ತಾನ. ಈ 15 ಜನರ ವರ್ತನೆ ಹೆಂಗಾಯ್ತು? ಯಾಕಪ್ಪ ಅಂದ್ರೆ ಇವ್ರು ಪ್ರಾಯೋಗಿಕ ಗುಂಪು ಅಂತ ಕರಿತೀವಿ, ಇದನ್ನ ನಾವು ಏನಂತ ಕರಿತೀವಿ? ನಿಯಂತ್ರಿತ ಗುಂಪು ಅಂತ ಕರಿತೀವಿ. ಇವ್ರಿಗೆ ನಾವು ಪ್ರಚೋದನೆ ಕೊಟ್ಟಿದ್ವಿ, ಇವ್ರಿಗೆ ಪ್ರಚೋದನೆ ಕೊಟ್ಟಿಲ್ಲ. ಸೊ ಈ ಕೆಲವು ದಿನಗಳ ನಂತರ ಎರಡೂ ಗುಂಪಿನ ವಿದ್ಯಾರ್ಥಿಗಳ ವರ್ತನೆಯನ್ನ ಹೋಲಿಕೆ ಮಾಡಿ ಅಧ್ಯಯನ ಮಾಡ್ತಾನ. ಓಕೆನಾ? ಅದನ್ನೇ ನಾವು ಏನಂತ ಕರಿತೀವಿ? ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ಈ ಮಕ್ಕಳಲ್ಲಿ ಬದಲಾವಣೆಯನ್ನ ಕಾಣಬಹುದು, ಬೆಳವಣಿಗೆಯನ್ನ ಕಾಣಬಹುದು, ವಿಕಾಸವನ್ನ ಕಾಣಬಹುದು, ಹೊರತು ಈ ಮಕ್ಕಳಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಓಕೆನಾ? ಎರಡೂ ಗುಂಪಿನ ವಿದ್ಯಾರ್ಥಿಗಳ ಲಿಂಗ ಒಂದೇ ಆಗಿರ್ತದೆ. ಈಗ ನಾನು ಹೇಳಿದೆ ವಯಸ್ಸು ಒಂದೇ ಆಗಿರ್ತದೆ, ಬುದ್ಧಿಮಟ್ಟ ಒಂದೇ ಆಗಿರುತ್ತದೆ. ಇದನ್ನ ಅಸಂಗತ ಚರಾಂಶ ಅಂತ ಕರಿತೀವಿ. ಓಕೆನಾ? ಅದು ಅಂದ್ರೆ ಏನಂತ ಹೇಳ್ತೀನಿ ನಿಮಗೆ. ಓಕೆ, ಇಟ್ಸ್ ಗುಡ್. ಒಟ್ಟಾರೆ ಎರಡೂ ಗುಂಪಿನ ವಿದ್ಯಾರ್ಥಿಗಳ ಲಿಂಗ, ವಯಸ್ಸು, ಬುದ್ಧಿಮಟ್ಟ, ಚರಾಂಶ ಒಂದೇ ಇರ್ತಂತ ಅಷ್ಟೇ ತಿಳ್ಕೊಡ್ರಿ. ಓಕೆ, ಮತ್ತೆ ನೋಡ್ರಿ, ಈ ವಿಧಾನದಲ್ಲಿ ಚರಾಂಶಗಳನ್ನ ಬಳಸ್ಕೊಂಡು ಅಧ್ಯಯನ ಮಾಡ್ತಾರೆ. ಚರಾಂಶಗಳು ಅಂತಂದ್ರೆ ಒಂದೇ, ಚಲಕಗಳು ಅಂತಂದ್ರೆ ಒಂದೇ, ಕಾರಕಗಳು ಅಂತಂದ್ರೆ ಒಂದೇ, ವೇರಿಯೇಬಲ್ಸ್ ಅಂತಂದ್ರು ಕೂಡ ಒಂದೇ. ಇವುಗಳನ್ನ ಬಳಸ್ಕೊಂಡು ಅಧ್ಯಯನ ಮಾಡಲಾಗುತ್ತದೆ. ಚರಾಂಶಗಳಲ್ಲಿ ಚರಾಂಶಗಳಲ್ಲಿ 3 ವಿಧಗಳು. ದೇರ್ ಆರ್ 3 ಟೈಪ್ಸ್ ಆಫ್ ವೇರಿಯೇಬಲ್ಸ್. ಮೊದಲನೇದು ಸ್ವತಂತ್ರ ಚಲಕ, ಪರತಂತ್ರ ಚಲಕ, ಮಧ್ಯವರ್ತಿ ಚಲಕ. ಓಕೆ, ಸ್ವತಂತ್ರ ಚಲಕ, ಪರತಂತ್ರ ಚಲಕ, ಮಧ್ಯವರ್ತಿ ಚಲಕ. ಓಕೆ, ಎಸ್. ಅಸಂಗತ ಅಂತಂದ್ರೆ ಏನ್ರಿ? ಚರಾಂಶ ಅಂದ್ರೆ ಏನ್ರಿ? ಇವೆಲ್ಲವೂ ಸೇಮ್ ಇರೋದನ್ನ ಅಸಂಗತ ಅಂತ ಕರಿತೀವಿ. ಈಗ ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶಕ್ಕೆ ಇನ್ನೊಂದು ಹೆಸರೇನು? ಅವಲಂಬಿತ ಚರಾಂಶ. ಆಮೇಲೆ ಮಧ್ಯವರ್ತಿ ಚರಾಂಶ, ಇಂಡಿಪೆಂಡೆಂಟ್ ವೇರಿಯೇಬಲ್, ಡಿಪೆಂಡೆಂಟ್ ವೇರಿಯೇಬಲ್, ಮಾಡರೇಟ್ ವೇರಿಯೇಬಲ್. ಓಕೆ ನೋಡ್ರಿ, ಏನಪ್ಪಾ ಅಂತಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಸ್ವತಂತ್ರ ಚರಾಂಶ ಅಂತಂದ್ರೆ ಏನಪ್ಪಾ? ಇಂಡಿಪೆಂಡೆಂಟ್ ವೇರಿಯೇಬಲ್ ಅಥವಾ ಸ್ವತಂತ್ರ ಚಲಕಗಳು ಅಂತಂದ್ರೆ ಏನು? ಅಥವಾ ಕಾರಕಗಳು ಅಂತಂದ್ರೆ ಏನು? ಆ ಮಕ್ಕಳ ಬುದ್ಧಿಮಟ್ಟ, ಅವ್ರಿಗೆ ಬಹುಮಾನ ಕೊಡುವುದು, ಭಯ, ಶಿಕ್ಷೆ, ಇದನ್ನ ನಾವು ಸ್ವತಂತ್ರ ಚಲಕ ಅಂತ ಕರಿತೀವಿ, ಪ್ರಚೋದನೆ ಅಂತಲೂ ಕರಿತೀವಿ. ಸೊ ಆ ಮಕ್ಕಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅವ್ರ ಶೈಕ್ಷಣಿಕ ಸಾಧನೆ 98% ಸ್ಕೋರ್ ಅನ್ನ ಮಾಡಿರ್ತಾರೆ. ಶೈಕ್ಷಣಿಕ ಸಾಧನೆ 98 ಮಾಡಿರ ಅಂತ ತಿಳ್ಕೊಡ್ರಿ. ಅಥವಾ ಟೀಚರ್ ಬಹುಮಾನ ಕೊಡ್ತಾರಂತ ಆಸೆ ಬಿದ್ದಾದ್ರೂ 98% ಸ್ಕೋರ್ ಮಾಡ್ತಾರೆ. ಅಥವಾ ಟೀಚರ್ ಹೊಡಿತಾರ, ಕೋಳಿ ಕೂಡಿಸ್ತಾರ, ಊಟಬೈಟ್ ಹೊಡಿಸ್ತಾರ ಅಂತ ಆದ್ರೂ ಅಂಜ್ 98% ಸ್ಕೋರ್ ಮಾಡ್ತಾರೆ. ಅಥವಾ ಶಿಕ್ಷೆಕಾಗಾದ್ರೂ 90. ಸೊ ಇದಕ್ಕೇನಂತಂದ್ರೆ ಪ್ರಚೋದನೆ ಅಂತ ಕರಿತೀವಿ. ಸ್ವತಂತ್ರ ಚಲಕ ಅಂತಂದ್ರೆ ಪ್ರಚೋದನೆ, ಪರತಂತ್ರ ಚಲಕ ಅಂತಂದ್ರ ಶೈಕ್ಷಣಿಕ ಸಾಧನೆ. ಸೊ ಇನ್ನೊಂದರ ಮೇಲೆ ಪ್ರಭಾವ ಬೀರುವ ಚರಾಂಶ ಯಾವುದು? ಸ್ವತಂತ್ರ ಚಲಕ. ಇನ್ನೊಂದರಿಂದ ಪ್ರಭಾವಕ್ಕೆ ಒಳಗಾಗುವುದು ಯಾವುದು? ಪರತಂತ್ರ ಚರಾಂಶ. ಒಂದು ಮಗು ಶೈಕ್ಷಣಿಕ ಸಾಧನೆಯನ್ನ ಮಾಡಿದ. ಏನ್ ಶೈಕ್ಷಣಿಕ ಸಾಧನೆ ಮಾಡಿದನ್ರಿ? ಅವನು 98% ಸ್ಕೋರ್ ಮಾಡಿದ್ದಾನೆ. ಯಾಕೆ ಮಾಡಿದಾನ? ಸ್ವತಂತ್ರ ಚಲಕದ ಪರಿಣಾಮದಿಂದ, ಸ್ವತಂತ್ರ ಚಲಕದ ಪ್ರಭಾವದಿಂದ ಅವನು 98% ಸ್ಕೋರ್ ಮಾಡಿ. ಅವನ ಬುದ್ಧಿಮಟ್ಟ ಆಗ್ಲಿ, ಬಹುಮಾನ ಆಗ್ಲಿ, ಭಯ ಆಗ್ಲಿ, ಶಿಕ್ಷೆ ಆಗ್ಲಿ, ಇದನ್ನ ಪ್ರಚೋದನೆ ಅಂತ ಕರಿತೀವಿ. ಸ್ಟಿಮ್ಯುಲೇಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ರೆಸ್ಪಾನ್ಸ್ ಅನ್ನ ಮಾಡ್ತಾನೆ. ಏನ್ ರೆಸ್ಪಾನ್ಸ್? ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಏನ್ ಪ್ರತಿಕ್ರಿಯೆ ಮಾಡಿದಾನ? 98% ಸ್ಕೋರ್ ಮಾಡಿದಾನೆ. ಯಾಕೆ ಮಾಡಿದಾನ? ಇವುಗಳಲ್ಲಿ ಯಾವ್ದಾದ್ರು ಒಂದು ಕಾರಣ ಇರಬಹುದು. ಸೊ ಇನ್ನೊಂದರ ಮೇಲೆ ಪ್ರಭಾವ ಬೀರುವ ಚರಾಂಶ ಯಾವುದು? ಸ್ವತಂತ್ರ ಚರಾಂಶ. ಇದು ಇನ್ನೊಂದರ ಮೇಲೆ ಪ್ರಭಾವವನ್ನು ಬೀರುತ್ತದ. ಇನ್ನೊಂದರಿಂದ ಪ್ರಭಾವಕ್ಕೆ ಒಳಗಾಗುವ ಚರಾಂಶ ಯಾವುದು? ಪರತಂತ್ರ ಚರಾಂಶ. ಹಾಗಾಗಿ ಇದನ್ನ ಪರತಂತ್ರ, ಪರ ಅಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬ. ಹಾಗಾಗಿ ಇದನ್ನ ಅವಲಂಬಿತ ಚರಾಂಶ ಅಂತ ಕೂಡ ಕರೀತಾರೆ. ಬರ್ಕೊಳ್ಬೇಕು, ಅವಲಂಬಿತ ಚರಾಂಶ ಅಂತ ಕೂಡ ಕರೀತಾರೆ. ಅವಲಂಬಿತ, ಇನ್ನೊಂದರ ಮೇಲೆ ಅವಲಂಬನೆ ಆಗುವುದು ಅವಲಂಬಿತ ಚರಾಂಶ. ಓಕೆ, ಸ್ವತಂತ್ರ ಚರಾಂಶ ಅಂತಂದ್ರ ಪ್ರಭಾವ ಬೀರುವ
ಮತ್ತು ಪ್ರಯೋಗಕರ್ತನಿಂದ ಮಾತ್ರ ಬದಲಾಯಿಸಲ್ಪಡುವ ಚರಾಂಶ ಇದಾಗಿದೆ. ಅವ್ನು ಯಾವ್ದಾದ್ರು ಬದಲಾಯಿಸಬಹುದು. ಬುದ್ಧಿಮಟ್ಟ ಅಂತ ಇರ್ಬೋದು, ಬಹುಮಾನ ಇಡ್ಬೋದು, ಅವನು ಭಯ ಇಡ್ಬೋದು, ಶಿಕ್ಷೆ ಇಡ್ಬೋದು. ಸೊ ಓಕೆನಾ, ಇದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪ್ರಯೋಗಕರ್ತನಿಂದ ಬದಲಾಯಿಸಲ್ಪಡುವ ಚರಾಂಶ ಅಂತ ಕರಿತೀವಿ. ಉದಾಹರಣೆ, ಶಿಕ್ಷೆ ಆದ್ರೂ ಇರ್ಬೋದು, ಬಹುಮಾನ ಆದ್ರೂ ಇರ್ಬೋದು, ಅಥವಾ ನಾನು ಏನ್ ಕೊಟ್ಟಿದ್ದೀನಲ್ಲ ಯಾವ್ದಾದ್ರೂ ಇರ್ಬೋದು. ಅದನ್ನ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಇನ್ನು ಪರತಂತ್ರ ಚರಾಂಶ ಅಂತಂದ್ರ ಸದಾ ಸ್ವತಂತ್ರ ಚರಾಂಶದ ಮೇಲೆ ಅವಲಂಬಿತವಾದ ಚರಾಂಶ. ಹಾಗಾಗಿ ಇದನ್ನ ಅವಲಂಬಿತ ಚರಾಂಶ ಅಂತ ಕೂಡ ಕರಿತೀವಿ. ಮಧ್ಯವರ್ತಿ ಚರಾಂಶ ಅಂತಂದ್ರೇನು, ಸಹವರ್ತಿ ಚರಾಂಶ ಅಂದ್ರೇನು, ಅಸಂಗತ ಚರಾಂಶ ಅಂದ್ರೇನು, ಮೂರು ಕೂಡ ಒಂದೇ. ಸದಾ ಸ್ಥಿರವಾಗಿರುವ ನಿಯಂತ್ರಣಕ್ಕೆ ಒಳಪಡುವ ಚರಾಂಶವನ್ನ ನಾವು ಮಧ್ಯವರ್ತಿ ಚರಾಂಶ, ಸಹವರ್ತಿ ಚರಾಂಶ ಅಥವಾ ಅಸಂಗತ ಚರಾಂಶ ಅಂತ ಕರಿತೀವಿ. ನಾನು ಹೇಳಿದ್ದೆ ಇಲ್ಲಿ 3 ವಿಧಗಳಾದವ ಅಂತ ಹೇಳಿದ್ದೆ. ನಾನು ಇಲ್ಲಿ ಅಸಂಗತ ಚರಾಂಶ ಅಂತ ಕರೀತಾರ ಅಂತ ಹೇಳಿದ್ದೆ, ಲಿಂಗ, ವಯಸ್ಸು, ಬುದ್ಧಿಮಟ್ಟ, ಮತ್ತೆ 3 ವಿಧಗಳಂತ ಹೇಳಿದೆ. ಇಲ್ಲಿ ಮಧ್ಯವರ್ತಿ ಚರಾಂಶಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಅಸಂಗತ ಚರಾಂಶ ಅಥವಾ ಸಹವರ್ತಿ ಚರಾಂಶ. ಓಕೆ, ಎಸ್, ಗುಡ್. ಮಧ್ಯವರ್ತಿ ಚರಾಂಶ ಅಂತಂದ್ರೆ ಯಾವಾಗಲೂ ಸ್ಥಿರವಾಗಿರುವ ಮತ್ತು ನಿಯಂತ್ರಣವಾಗಿರುವ ಚರಾಂಶ. ಲಿಂಗ, ವಯಸ್ಸು, ಬುದ್ಧಿಮಟ್ಟ, ಇದನ್ನೇ ನಾವು ಮಿಡಿಯೇಟರ್ ವೇರಿಯೇಬಲ್ ಅಂತ ಕರಿತೀವಿ ಅಥವಾ ರ್ಯಾಂಡಮ್ ವೇರಿಯೇಬಲ್ ಅಂತ ಕರಿತೀವಿ. ಜೆಂಡರ್, ಏಜ್, ಇಂಟೆಲಿಜೆನ್ಸ್. ಓಕೆ, ಎಸ್, ಪ್ರಶ್ನೆ ಬರ್ರಿ. ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ 2014 TT ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಯಾವ್ದ್ರಿ? ವೈಜ್ಞಾನಿಕ ಅಂತ ಅಂದ್ಕೊಳ್ಳೆ ನೀವು ಪ್ರಾಯೋಗಿಕ ಕಡೆ ಬರಬೇಕು. ವಿಜ್ಞಾನ ಅಂತ ಬತ್ತು, ವೈಜ್ಞಾನಿಕ ಅಂತ ಬತ್ತು, ಸೈಂಟಿಫಿಕ್ ಅಂತ ಬತ್ತು ಅಂತಂದ್ರೆ ಪ್ರಾಯೋಗಿಕ ವಿಧಾನ. ಅನೇಕ ಚರಾಂಶ ನೋಡ್ರಿ, ಎಷ್ಟು ಸಿಂಪಲ್ ಕೇಳ್ಯಾರ ನೋಡ್ರಿ. HSR 2009ರಲ್ಲಿ ಅನೇಕ ಚರಾಂಶಗಳು ಅಥವಾ ಕಾರಕಗಳ ನಡುವಿನ ಅನನ್ಯ ಕ್ರಿಯೆಯನ್ನ ಬಳಸ್ಕೊಂಡು ಅಧ್ಯಯನ ಮಾಡೋ ವಿಧಾನ ಯಾವ್ದಪ್ಪ ಅಂದ್ರೆ ಒಟ್ಟಾರೆಯಾಗಿ ಚರಾಂಶಗಳು ಯಾವ ವಿಧಾನದಲ್ಲಿ ಬಳಸ್ತೀರಿ ಅಂತ ಕೇಳ್ತಾರ. ಪ್ರಾಯೋಗಿಕ ವಿಧಾನ. ಯಾವ ಚರಾಂಶ? ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ, ಇನ್ನೊಂದು ಯಾವ್ದು ಮಧ್ಯವರ್ತಿ ಚರಾಂಶ. ಸ್ವತಂತ್ರ ಚರಾಂಶ ಅಂದ್ರೆ ಇನ್ನೊಂದ್ರ ಮೇಲೆ ಪ್ರಭಾವ ಬೀರೋದು, ಪರತಂತ್ರ ಚರಾಂಶ ಅಂದ್ರೆ ಇನ್ನೊಂದರಿಂದ ಪ್ರಭಾವಕ್ಕೊಳಗಾಗೋದು. ಓಕೆ, ಮಧ್ಯವರ್ತಿ ಚರಾಂಶ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಸಂಗತ ಚರಾಂಶ ಅಥವಾ ಮಧ್ಯವರ್ತಿ ಅಂದ್ರೆ ನಿಯಂತ್ರಣಕ್ಕೊಳಪಡುವುದು, ಸ್ಥಿರವಾಗಿರುವುದು. ವಿಲ್ ಎಲ್ ಮೂಂಟ್ ಅವರು ಪ್ರತಿಪಾದಿಸಿದ ವಿಧಾನ ಯಾವುದು? HSTR 2008 ಎಷ್ಟು ಸಿಂಪಲ್ ಪ್ರಶ್ನೆಯನ್ನ ಕೇಳಿದಾರ. ವಿಲ್ ಎಲ್ ಮೂಂಟ್ ಅವರು ಪ್ರತಿಪಾದಿಸಿ HSTR 2008 ಯಾವ್ದ್ರಿ ಅಂತ ಪ್ರಾಯೋಗಿಕ ವಿಧಾನ. ಹಿಂಗೆ ಯಾವ್ದು ಕೇಳ್ಬೋದು, DFT ಬುಕ್ಸ್ ಅಂತ ಕೇಳ್ಬೋದು. ಓಕೆ, ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನು ಬದಲಾವಣೆಗೆ ಒಳಪಡಿಸುವ ಚರಾಂಶ ಯಾವುದು? HSTR 2007 ಸ್ವತಂತ್ರ ಚರಾಂಶನ ಬದಲಾವಣೆ, ಶಿಕ್ಷಾ, ಬಹುಮಾನ, ಭಯ. ನಾನು ಹೇಳಿದೆ ನಿಮಗೆ ಬುದ್ಧಿಶಕ್ತಿ. ಓಕೆ, ಇದು ಸ್ವತಂತ್ರ. ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನಿಂದ ಬದಲಾಯಿಸಲ್ಪಡುವ ಚಲಕವನ್ನ ನಾವು ಏನಂತ ಕರಿತೀವಿ? ಓಕೆನಾ, HSTR 2007, 2002 ಎರಡು ನೋಡ್ರಿ. 7, 8 ಸಾರಿ 7, 6 ಹೆಂಗ್ ಕೇಳ್ಯಾರ ನೋಡ್ರಿ ಪ್ರಶ್ನೆ. ಇಲ್ಲಿ ಸೇಮ್ ಪ್ರಶ್ನೆ, ಸ್ವಲ್ಪ ಚೇಂಜ್ ಮಾಡ್ಯಾನ ಅಷ್ಟೇ. ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನಿಂದ ಬದಲಾಯಿಸಲ್ಪಡುವ ಚಲಕದ ಪರಿಣಾಮವನ್ನ ನಾವು ಏನಂತ ಕರಿತೀವಿ? ಸ್ವತಂತ್ರ ಚಲಕ ಅಂತ ಕರಿತೀವಿ. ಬದಲಾವಣೆ ಆಗ್ತದ ಅಂದ್ರೆ ಸ್ವತಂತ್ರ ಚಲಕ, ಬದಲಾವಣೆ ಆಗಲ್ಲ ಪರತಂತ್ರ ಚಲಕ. ಪ್ರಭಾವ ಬೀರ್ತದ ಅಂತಂದ್ರೆ ಸ್ವತಂತ್ರ, ಪ್ರಭಾವಕ್ಕೆ ಒಳಗಾಗ್ತದ ಅಂದ್ರೆ ಪರತಂತ್ರ. ಒಂದು ಪ್ರಯೋಗ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕ ಒಡ್ಡುತ್ತಾರೆ? HSTR 2005ರಲ್ಲಿ ಇದೇನಪ್ಪಾ ಅಂದ್ರೆ ಸ್ವತಂತ್ರ ಚರಾಂಶ. ಅಂದ್ರೆ ಎಲ್ಲಾ ಮಕ್ಕಳನ್ನ ಸ್ವತಂತ್ರ ಚರಾಂಶಕ್ಕೆ ಒಡ್ತಾರ ಅಂತಂದ್ರೆ ಅವ್ರಿಗೆ ಶಿಕ್ಷೆ, ಭಯ ಆಗ್ಲಿ, ಬಹುಮಾನ ಆಗ್ಲಿ, ಬಹುಮಾನ ಕೊಡೋದಾಗ್ಲಿ, ಶಿಕ್ಷೆ ಆಗ್ಲಿ, ಬುದ್ಧಿಶಕ್ತಿ ಆಗ್ಲಿ, ಅವ್ರಿಗೆ ಸ್ವತಂತ್ರ ಚರಾಂಶಕ್ಕೆ ಒಳಗೊಡ್ತಾರ ಅಂತ ಹೇಳ್ತೀವಿ. ಚಲಕಗಳನ್ನ ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಗಳನ್ನ ಪರೀಕ್ಷಿಸಿ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಈ ರೀತಿಯನ್ನು ಚಲಕಗಳು ಅಂತ ಬತ್ತಪ್ಪ ಅಂತಂದ್ರೆ ನೀವು ಪ್ರಾಯೋಗಿಕ ವಿಧಾನ ಅಂತ ಹೇಳ್ಬೇಕು. ಓಕೆ, ಸರಿಯಾದ ಉತ್ತರ ಸಿ, HSTR 2004. ಯಾವ ವಿಧಾನವು ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ಸ್ಥಾನಮಾನದ ಮಹತ್ವವನ್ನು ತಂದುಕೊಟ್ಟಿದೆ? ವೈಜ್ಞಾನಿಕ ವಿಧಾನದ ಸ್ಥಾನಮಾನ ಕೊಟ್ಟಿದೆ ಯಾವಾದ್ರಿ? ಪ್ರಾಯೋಗಿಕ ವಿಧಾನ ಅಂತ ಹೇಳಿದೆನಲ್ಲ. ಜರ್ಮನಿಯ ಲಿಪ್ಜಿಗ್ ಎಂಬಲ್ಲಿ 1879ರಲ್ಲಿ ಪ್ರಯೋಗಶಾಲೆಯನ್ನು ಓಪನ್ ಮಾಡ್ತಾರೆ. ಆಧುನಿಕ ಮನೋವಿಜ್ಞಾನ ಪಿತಾಮಹ ಅಂತ ಕರೀತಾರೆ ಅವನಿಗೆ. ಸ್ವತಂತ್ರ ಚಲಕ ನೋಡಿ, GPSR 2022ರಲ್ಲಿ ರೀಸೆಂಟ್ ಆಗಿ ಕೇಳಿರ್ತಕ್ಕಂಥದ್ದು. ಸ್ವತಂತ್ರ ಚಲಕ ಅಂದ್ರೆ ಪ್ರಚೋದನೆ. ನಾನು ಕೊಟ್ಟಿದ್ದೆ ಸ್ವತಂತ್ರ ಚಲಕ ಅಂದ್ರೆ ಪ್ರಚೋದನೆ ಕೊಡ್ತದೆ, ಶಿಕ್ಷೆ ಆಗ್ಲಿ, ಭಯ ಆಗ್ಲಿ, ಬಹುಮಾನ ಆಗ್ಲಿ. ಅವಲಂಬಿತ ಚಲಕ ಅಂದ್ರೆ ಪ್ರತಿಕ್ರಿಯೆ ಮಾಡೋದು. 98% ಸ್ಕೋರ್ ಮಾಡ್ಯಾರ ಪ್ರತಿಕ್ರಿಯೆ. ಸೊ ಸರಿಯಾದ ಉತ್ತರ ಎ. ಒಂದು ಪ್ರಯೋಗ ನಡೆಸುವಾಗ ಸ್ವತಂತ್ರ ಚಲಕವನ್ನು ಪ್ರಯೋಗಕರ್ತ ಏನ್ ಮಾಡ್ತಾನ್ರಿ? ಬದಲಾಯಿಸಬಹುದು. ಸ್ವತಂತ್ರ ಚಲಕವನ್ನ ಬದಲಾಯಿಸ್ತಾರ. ಶಿಕ್ಷೆ ಆಗ್ಲಿ, ಭಯ ಆಗ್ಲಿ. ನಾನು ಮತ್ತೆ ಅಗೇನ್ ಅದೇ ಹೇಳ್ಬೇಕಾಗ್ತದೆ, 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದು. ಪಂಚೇಂದ್ರಿಯಗಳ ಗರಿಷ್ಠ ಬಳಕೆಗೆ ಅನುವು ಮಾಡಿಕೊಡ್ತಕ್ಕಂಥದ್ದು ಯಾವುದು? ಪ್ರಯೋಗ. ಪಂಚೇಂದ್ರಿಯಗಳು ಜಾಸ್ತಿ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ಕಿವಿ, ಕಣ್ಣು, ಮೂಗು, ನೆಲಗಿ ಎಲ್ಲಪ್ಪ ಅಂದ್ರೆ ಪ್ರಯೋಗದಲ್ಲಿ ಬಳಸ್ತೀವಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ನನ್ನ ನಂಬರ್ ಅದ, ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಕೇಳ್ರಿ. ಮತ್ತೆ ನಿಮ್ಗೆ ಶಾರ್ಟ್ ನೋಟ್ಸ್ ಬೇಕಾಗಿತ್ತಪ್ಪ ಅಂತಂದ್ರೂ ಕೂಡ ಮೆಸೇಜ್ ಮಾಡ್ರಿ, ನಾನು ಅದು PDF ಅನ್ನ ಕಳಿಸ್ಕೊಡ್ತೀನಿ. ಓಕೆನಾ, ಇಲ್ಲಿ ನಮ್ದು ನಿಮ್ದು ಸಂಬಂಧ ಕೇವಲ ಈಗ ಮುಗ್ದಿಲ್ಲ.
ಈಗ ಮುಂದೆ GPSTR ಕರಿಬಹುದು, HSTR ಕರಿಬಹುದು, PSTR ಕರಿಬಹುದು. ಓಕೆ. ಬೇರೆ ಬೇರೆ ಯಾವುದೇ ಎಕ್ಸಾಮ್ ಕರೆದ್ರು ಕೂಡ 50 ಅಂಕಗಳು ಬರ್ತಾವ್ರಿ. ಇಲ್ಲಿ 30 ಬರ್ತಾವ. ಆದರೆ ಬೇರೆ ಬೇರೆ ಎಕ್ಸಾಮ್‌ಗಳಲ್ಲಿ 50 ಎಕ್ಸಾಮ್‌ಗಳನ್ನ ಕೇಳ್ತಾರೆ GPSTR, HSTR. ಸೊ ಹಾಗಾಗಿ ನಮ್ದು ನಿಮ್ದು ಸಂಬಂಧ ಇದೇ ರೀತಿ ಇರ್ತದ. ನಾನು ನಿಮ್ಗೆ PDF ಕೂಡ ಫ್ರೀ ಆಗಿ ಉಚಿತವಾಗಿ ಕಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಏನಾದರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಕೇಳ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಮನೋವಿಶ್ಲೇಷಣಾ ವಿಧಾನ, ಸೈಕೋ ಅನಾಲಿಸಿಸ್ ಮೆಥಡ್. ಓಕೆ. ಸೈಕೋ ಅನಾಲಿಸಿಸ್ ಮೆಥಡ್. ಸೈಕೋ ಅನಾಲಿಸಿಸ್ ಮೆಥಡ್ PDF ಅನ್ನು ಓಪನ್ ಮಾಡ್ರಿ. ಓಕೆ, ರೈಟ್. ಇದನ್ನ ಸಣ್ಣದ್ ಮಾಡ್ಬೇಕಾ ಅಥವಾ ನಡೀತದ್ರಿ ಇದು? ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ರೈಟ್. ಟೈರ್ಡ್ ಆಗಿರೇನು? ಪರವಾಗಿಲ್ಲ, ಇವತ್ತೊಂದಿನ ಸ್ವಲ್ಪ ಹೈರಾಣ. ಮನೋವಿಶ್ಲೇಷಣಾ ವಿಧಾನ, ಸೈಕೋ ಅನಾಲಿಸಿಸ್ ಮೆಥಡ್ ಅಂತ ಕರಿತೀವಿ. ಪ್ರತಿಪಾದಕರು ಯಾರಪ್ಪ ಅಂದ್ರೆ ನಿಮ್ಮ ನೆಚ್ಚಿನ ಸಿಗ್ಮಂಡ್ ಫ್ರಾಯ್ಡ್ ಅವರು. ಅವರನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರನ್ನ ಏನಂತ ಕರಿತೀವಿ? ಇದು ಏನ್ರಿ ಇದು? ಅಷ್ಟೇ ಬರ್ತೀನಿ ನೋಡ್ರಿ. ಸಿಗ್ಮಂಡ್ ಫ್ರಾಯ್ಡ್ ಅವರನ್ನ ಏನಂತ ಕರಿತೀವಿ ಹೇಳ್ರಿ? ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಸೈಕಾಲಜಿ ಅಂತ ಕರಿತೀವಿ. ಮತ್ತೆ ಮಾನವನ ವ್ಯಕ್ತಿತ್ವ 3 ಆಯಾಮಗಳಿಂದ ಕೂಡಿದೆ. ಈಗೋ, ಸೂಪರ್ ಈಗೋ ಅಂತ ಹೇಳ್ತಾರ. ಮತ್ತೆ ಮಾನವನಲ್ಲಿ 3 ಅವಸ್ಥೆಗಳಿದಾವ: ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ ಅಂತ. ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ಅನ್ಕಾನ್ಸಿಯಸ್ ಅಂತ. ಓಕೆನಾ? ಈ ರೀತಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ಯಾರ. ಮತ್ತೆ ಮನೋಲೈಂಗಿಕ ಸಿದ್ಧಾಂತದ ಪ್ರತಿಪಾದಕರು, ಸೈಕೋಸೆಕ್ಸುವಲ್ ಥಿಯರಿ. ಮನೋಲೈಂಗಿಕ ಸಿದ್ಧಾಂತದ ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡ್. ಅವ್ರದ್ದು ಒಂದು ಪಂಥ ಅದ, ಮನೋ ವಿಶ್ಲೇಷಣಾ ಪಂಥ ಅಂತದ ಸಿಗ್ಮಂಡ್ ಫ್ರಾಯ್ಡ್ ಅವರು. ನೋಡ್ರಿ, ಓಕೆ. ಮನೋವಿಶ್ಲೇಷಣಾ ವಿಧಾನ, ಸೈಕೋ ಅನಾಲಿಸಿಸ್ ಮೆಥಡ್ ಅಂತ ಕರಿತೀವಿ. ಮುಗಿತ್ರಿ, ನಿಮ್ಗೆ ತೊಂದರೆ ಕೊಡಂಗಿಲ್ಲ. ಎಷ್ಟು ನಿಮಿಷ ಆಯ್ತು? 1 ಅವರ್ ಆಯ್ತು. 1 ಅವರ್ದಾಗ ಮುಗಿಸೋದಾಗಿಲ್ಲ. 10 ನಿಮಿಷದ ಮುಗಿಸ್ತೀನಿ. ಸ್ವಲ್ಪ ಪ್ರಾಯೋಗಿಕ ವಿಧಾನ ದೊಡ್ಡದಿತ್ತು, ಇದೇನು ದೊಡ್ಡದಿಲ್ಲ. ಮನೋವಿಶ್ಲೇಷಣಾ ವಿಧಾನ ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡ್. ಮನೋವಿಶ್ಲೇಷಣದ ಪಿತಾಮಹ ಅಂತ ಕರಿತೀವಿ. ಯಾವ್ದ್ರಿ? ಮನೋವಿಶ್ಲೇಷಣದ ಪಿತಾಮಹ ಅಂತ ಕರಿತೀವಿ. ಓಕೆ, ನೋಡ್ರಿ ಇಲ್ಲಿ. ಮಾನವನ ವ್ಯಕ್ತಿತ್ವ ಈಗೋ, ಸುಪ್ತ ಈಗೋದಿಂದ ಕೂಡಿದೆ ಅಂತ ಹೇಳ್ತಾರೆ. ಮಾನವನ ವ್ಯಕ್ತಿತ್ವವು ಈಗೋ, ಸುಪ್ತ ಈಗೋದಿಂದ ಕೂಡಿದೆ. ಮಾನವನಲ್ಲಿ ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ ಎಂಬ 3 ಅವಸ್ಥೆಗಳಿವೆ ಅಂತ ಹೇಳ್ತಾರೆ. He said that there are 3 states in human being: ಕಾನ್ಸಿಯಸ್, ಸಬ್ ಕಾನ್ಸಿಯಸ್ ಮತ್ತು ಅನ್ಕಾನ್ಸಿಯಸ್. ಮನೋಲೈಂಗಿಕ ಸಿದ್ಧಾಂತದ ಪ್ರತಿಪಾದಕರು, ಪ್ರೊಪೊನೆಂಟ್ ಆಫ್ ಸೈಕೋಸೆಕ್ಸುವಲ್ ಥಿಯರಿ. ಓಕೆ, ಓಕೆ, ಪರವಾಗಿಲ್ಲ. ಮೊದಲು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದು. ಅಂತಂದ್ರೆ ಏನು? ಸ್ವಾರ್ಥ ಅಥವಾ ಸುಖಾಪೇಕ್ಷೆ ಅಂತ ಕರಿತೀವಿ. ಇದು ಬಯೋಲಾಜಿಕಲ್ ಇರ್ತದೆ, ನೆನ್ಪಿಟ್ಕೊಡ್ರಿ. ಈಗೋ ಅಂತಂದ್ರ ಸಾಮಾಜಿಕ ಪ್ರಜ್ಞೆ, ಹೊಂದಾಣಿಕೆ, ರಿಯಾಲಿಟಿ ಅಥವಾ ಸೈಕೋಲಜಿಕಲ್ ಸೂಪರ್ ಅಂತ ಕರಿತೀವಿ. ಈಗೋ, ಸೂಪರ್ ಈಗೋ ಅಂತಂದ್ರೆ ಸೂಪರ್ ಈಗೋ ಅಂತ ಬರ್ಬೇಕು. ಪ್ರೀ ಈಗೋ ಅಂತ ಬಂದದ, ಸೂಪರ್ ಈಗೋ ಇಲ್ಲಿ ಬರ್ದಿ ನೋಡ್ರಿ. ಸೂಪರ್ ಈಗೋ ಅಂತಂದ್ರೆ ನೈತಿಕ ಪ್ರಜ್ಞೆ, ಮಾರಾಲಿಟಿ ಅಂತ ಕರಿತೀವಿ. ಓಕೆ, ಏನಪ್ಪಾ ಅಂತಂದ್ರೆ ಈಗ ಒಂದು 14 ಬಿಸ್ಕಿಟ್ಗಳನ್ನ ತಂದಿದಾರಂತೆ. ಒಂದು ಬಿಸ್ಕಿಟ್ ಪುಡಿ ತಂದಿರಂತ ತಿಳ್ಕೊ, ಬಿಸ್ಕಿಟ್ ಪಾಕೆಟ್ ಅನ್ನ ತಂದಿದ್ದಾರೆ. ಅವಾಗ ನಾವು ಸಣ್ಣವರಿದ್ದಾಗ ನಮ್ಮ ತಮ್ಮನ ಹೆಸರು ಸಾಗರ್ ರೀ.
ನಾವು ಸಣ್ಣವರಿದ್ದಾಗ 14 ಬಿಸ್ಕಿಟ್ ಪುಡಿಗಳು ಇರ್ತಾ ಇದ್ವು ಒಂದು ಪಾರ್ಲೇಜಿ ಒಳಗ. ಸೊ ಅವಾಗ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ನಮ್ ತಮ್ಮ ಸಣ್ಣವನಿದ್ದಾಗ ಇದ್ದಂತಕ್ಕಂಥ ಆಯಾಮದಲ್ಲಿದ್ದಾಗ, ಇದ್ದಂತಕ್ಕಂಥ ವ್ಯಕ್ತಿತ್ವದ ಆಯಾಮದಲ್ಲಿದ್ದಾಗ, ಈ 14 ಬಿಸ್ಕಿಟ್‌ಗಳು ನನಗೇ ಬೇಕು ಅಂತ ಇದ್ದ ನಾವು. ಯಾಕಪ್ಪ ಅಂದ್ರೆ ಸ್ವಾರ್ಥ ಇತ್ತು ಅವನ ಹತ್ರ. ನಮ್ಮ ಅಣ್ಣ ಅವನಿಗೊಂದು ಕೊಡ್ಬೇಕು, ಅವನಿಗೊಂದ್ 2 ಬಿಸ್ಕಿಟ್ ಕೊಡ್ಬೇಕು. ನಮ್ಮ ಅಕ್ಕ, ನಮ್ಮ ತಮ್ಮ, ನಮ್ಮ ಅಣ್ಣ, ನಮ್ಮ ಮಮ್ಮಿ, ನಮ್ಮ ಪಪ್ಪ ಅಂತಕ್ಕಂಥದ್ದು ಯಾವುದೇ ರೀತಿ ಪ್ರಜ್ಞೆ ಇರ್ಲಿಲ್ಲ ಅವನಿಗೆ. ಯಾಕಪ್ಪ ಅಂದ್ರೆ ಅವನು ಇದ್ದಂತಕ್ಕಂಥ ಆಯಾಮದಲ್ಲಿದ್ದನು, ಸ್ವಾರ್ಥದಲ್ಲಿದ್ದನು, ಸುಖಾಪೇಕ್ಷ. ಓಕೆ. ಸಾಮಾಜಿಕ ಪ್ರಜ್ಞೆ ಬಂದಾಗ ಸ್ವಲ್ಪ ದೊಡ್ಡವಾದನು. ಅವಾಗ ಈಗೋ ಅಂತಕ್ಕಂಥ ಆಯಾಮದಲ್ಲಿ ಬರ್ತಾನೆ. ಅವಾಗ ಏನ್ ಹೇಳ್ತಾನೆ, ಸಾಮಾಜಿಕ ಪ್ರಜ್ಞೆ ಬರ್ತದ, ಹೊಂದಾಣಿಕೆ ಪ್ರಜ್ಞೆ ಬರ್ತದ. ಅವಾಗ ಅಣ್ಣ ನೀ 7 ನಾ 7 ಅಂತ ಹೇಳ್ತಾನೆ. 14 ಬಿಸ್ಕಿಟ್ ಒಳಗ ನೀ 7 ನಾ 7. ಈಗ ಕಾಲೇಜಿ ಒಳಗ 14 ಇಲ್ರಿ ಈಗ ಕಡಿಮೆ ಅದಾವ ಅನಸ್ತ. ಓಕೆ. ಈಗ ನೀ 7 ನಾ 7 ಅಂತಾನೆ. ಮತ್ತೆ ಸ್ವಲ್ಪ ದೊಡ್ಡವಾದನು ಸುಪ್ರೀಗ್ ಹೋದಾಗ ಬಂದಾಗ ನೈತಿಕ ಪ್ರಜ್ಞೆ ಮೂಡಿದಾಗ ನಾ ಯಪ್ಪ ತಿಂದು ಯಾರ ಹೊಟ್ಟೆಗೇನು ಬಂಗಾರ ಗದ್ದ, ನೀನೇ ತಗೋ 14 ನನಗೆ ಯಾಕೆ ಕೊಡ್ತಾನೆ 14. ಸೊ ಇದನ್ನೇ ನಾವು ನೈತಿಕ ಪ್ರಜ್ಞೆ ಅಂತ ಕರಿತೀವಿ. ಮಾನವನಲ್ಲಿ 3 ಅವಸ್ಥೆಗಳು ಅಂತ ಹೇಳಿದ್ದೆ. ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ ಅಂತ. ಇವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ, ಒಟ್ಟಾರೆಯಾಗಿ ನೋಡ್ರಿ, ವೀಕ್ಷಣೆ ವಿಧಾನದಲ್ಲಿ ಮಗುವಿನ ವರ್ತನೆಯನ್ನ ಬಾಹ್ಯವಾಗಿ ಅಧ್ಯಯನ ಮಾಡುವುದು, ಅಂತರಾವಲೋಕನದಲ್ಲಿ ತನ್ನನ್ನು ತಾನು ಅರಿಯುವುದು, ವ್ಯಕ್ತಿ ಅಧ್ಯಯನದಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಹಿಡುವುದು, ಪ್ರಾಯೋಗಿಕ ವಿಧಾನದಲ್ಲಿ ವೈಜ್ಞಾನಿಕ ವಿಧಾನ, ಚರಾಂಶಗಳು ಬರ್ತಾವ, ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ ಅಂತ. 5ನೇದು ಮನೋವಿಶ್ಲೇಷಣಾ ವಿಧಾನ. ಇಷ್ಟು ನಾನು ನಿಮಗೆ ಹೇಳ್ಬೋದಾಗಿತ್ತು. ಮನೋವಿಶ್ಲೇಷಣಾ ವಿಧಾನ ಅಂತಂದ್ರೆ ಮಾನವನ ವರ್ತನೆಯನ್ನು ಅರೆ ಪ್ರಜ್ಞಾವಸ್ಥೆಯಲ್ಲಿ ಅಧ್ಯಯನ ಮಾಡುವ ವಿಧಾನವನ್ನ ನಾವು ಮನೋವಿಶ್ಲೇಷಣಾ ವಿಧಾನ ಅಂತ ಕರಿತೀವಿ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಸ್ಟಡಿ ಆಫ್ ಅನ್ಕಾನ್ಸಿಯಸ್ ಮೈಂಡ್ ಅಂತ ಕರಿತೀವಿ. ಸಬ್ ಕಾನ್ಸಿಯಸ್ ಮೈಂಡ್, ಸ್ಟಡಿ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಕರಿತೀವಿ. ಅಂದ್ರೆ ಮಾನವನ ವರ್ತನೆಯನ್ನ ಅವನೇನ್ ಹೇಳ್ತಾನಪ್ಪ ಸಿಗ್ಮಂಡ್ ಫ್ರಾಯ್ಡ್ ಅಂದ್ರೆ, ಪ್ರಜ್ಞಾವಸ್ಥೆಯಲ್ಲಿ ಕಾನ್ಸಿಯಸ್ ಇದ್ದಾಗ ಮಾನವನ ವರ್ತನೆಯನ್ನ ನಾವು ಅಧ್ಯಯನ ಮಾಡಿದ್ದೆ ಆದ್ರೆ ಅವನ ವರ್ತನೆಯಲ್ಲಿ ಕೃತಕವಾಗಿರ್ತದೆ. ನಾವು ಹೆಂಗ್ ಅಧ್ಯಯನ ಮಾಡ್ತೀರಿ? ನಾನು ಪ್ರಜ್ಞಾವಸ್ಥೆ ಒಳಗಿದ್ದೀನಿ, ನೀವು ಪ್ರಜ್ಞಾವಸ್ಥೆ ಒಳಗಿದ್ದೀರಿ. ಏನಾದ್ರು ಒಂದ್ ಕೇಳಿದಾಗ ನೀವು ನಿಜ ಹೇಳ್ತೀರಿ ಏನ್ರಿ? ಏನಾರ ಒಂದ್ ಮಾಡಿರಿ, ನೀವು ತಪ್ಪುಗಳು ಮಾಡಿವ್ ಇಲ್ಲ ಅಂತ ಹೇಳ್ತೀರಿ ನೀವು. ಈಗ ರೀಸೆಂಟ್ ಆಗಿ ಮದ್ವೆ ಆಗಿರ್ತದ ಅಂತ ತಿಳ್ಕೊಡ್ರಿ. ಹುಡುಗ ಏನ್ ಕೇಳ್ತಾನ, ಯಾರಿಗಾದ್ರೂ ಲವ್ ಮಾಡಿದೇನು? ಇಲ್ಲೇ ಅಂತಾಳಕಿ. ಇವಳು ಅವನಿಗೆ ಕೇಳ್ತಾಳ, ಯಾರಿಗಾದ್ರೂ ಲವ್ ಮಾಡಿದೆ? ಇಲ್ಲಪ್ಪ ನಂಗೆಲ್ಲ ಓದೋದ ಬರೆಯೋದಾಗಿ ಟೈಮ್ ಇರ್ಲಿಲ್ಲ, ನಾ ಅಂತವೆಲ್ಲ ಮಾಡಿಲ್ಲ, ಅಂತ ಮನುಷ್ಯ ಅಲ್ಲ. ಪ್ರಜ್ಞಾವಸ್ಥೆ ಒಳಗದ ಅವನು, ಅವ ಯಾಕೆ ನಿಜ ಹೇಳ್ತಾನೆ ಹೇಳು? ಇವರು ಇಲ್ಲಂತಾರ, ಅವ್ರು ಇಲ್ಲಂತಾರ. ಹಂಗ ಎಲ್ರು ಮಾಡಿರ್ತಾರ ಅಂತ ಹೇಳಲ್ಲ, ಸುಮ್ನೆ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೆ. ಅರೆ ಪ್ರಜ್ಞಾವಸ್ಥೆ ಒಳಗಿದ್ದಾಗ, ಓಕೆ, ಇದು ಪ್ರಜ್ಞಾವಸ್ಥೆ ಹೇಳಿದೆ. ಅರೆ ಸುಪ್ತ ಪ್ರಜ್ಞಾವಸ್ಥೆ ಅಥವಾ ಅಪ್ರಜ್ಞಾವಸ್ಥೆ ಅಂತಂದ್ರೆ ಸತ್ತಾಗ, ICU ಒಳಗಿದ್ದಾಗ, ಪ್ರಜ್ಞೆನೇ ಇಲ್ಲ ಅವ್ರಿಗೆ. ಅವಾಗ ಅವ್ರ ವರ್ತನೆ ಹೆಂಗ್ ಅಧ್ಯಯನ ಮಾಡ್ತಾರೆ? ಮಾಡಕ್ ಬರಂಗಿಲ್ಲ. ಸೊ ಅವನೇನ್ ಹೇಳ್ತಾನ, ಪ್ರಜ್ಞಾವಸ್ಥೆಯಲ್ಲೂ ಕೂಡ ಮಾನವನು ನಾಟಕ ಮಾಡ್ತಾನ. ಅರೆ ಪ್ರಜ್ಞಾವಸ್ಥೆ ಒಳಗಂತೂ ಅವನಿಗೆ ಪ್ರಜ್ಞೆನೇ ಇರಂಗಿಲ್ಲ, ನಾವು ಅವನ ವರ್ತನೆಯನ್ನು ಅಧ್ಯಯನ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಬದಲಾಗಿ ಮಾನವನ ವರ್ತನೆಯನ್ನು ನಾವು ಅರೆ ಪ್ರಜ್ಞಾವಸ್ಥೆ ಒಳಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ICU ಅದು ಇದು ಟಿವಿ ಒಳಗೆಲ್ಲ ತೋರಿಸ್ತಾರ ನೋಡ್ರಿ, ಒಯ್ದೊಂದ್ ಮಷೀನ್ ಒಳಗೆ ಮಂಗಿಸ್ತಾರ. ಹೇಳು ಯಾಕೆ ಕದ್ದಿದ್ ಹೇಳು? ಇಲ್ರಿ ಸರ್ ನಾನು ಹಿಂಗ್ ಮಾಡಿ, ನಾ ಹುಡುಗಿ ನಿನ್ಗೆ ಏನಾಗ್ಬೇಕು ಹೇಳು? ಇಲ್ರಿ ನನ್ ಲವರ್ ಅದಳ್ರಿ, ನಾವು ಇಷ್ಟು ವರ್ಷ ಹಿಡಿದು ಲವ್ ಮಾಡ್ಲತ್ತೀವ್ರಿ. ಏನ ಅಂದ್ರೆ ಅದು ಏನಪ್ಪಾ ಅಂದ್ರೆ ಅರೆ ಪ್ರಜ್ಞಾವಸ್ಥೆ ಒಳಗೆ ಹೋದಾಗ ಮನುಷ್ಯ ತನಗ ಅರಿವಿಲ್ಲದನೆ ಸತ್ಯವನ್ನ ನುಡಿತಾನೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕನಸುಗಳ ಅದನ್ನ ನಾವ್ ಏನಂತ ಕರಿತಾರ ಗೊತ್ತೇನು? ಕನಸುಗಳ ವಿಶ್ಲೇಷಣೆ ಅಂತ ಕರೀತಾರೆ, ಅಥವಾ ಮಂಪರು ಪರೀಕ್ಷೆ ಅಂತಾನೂ ಕರೀತಾರೆ. ಸೊ ಮಂಪರು ಪರೀಕ್ಷೆ ಅಥವಾ ಕನಸುಗಳ ವಿಶ್ಲೇಷಣೆ ಮಾಡಬೇಕು. ಯಾವುದ್ರ ಮುಖಾಂತರ? ಅರೆ ಪ್ರಜ್ಞಾವಸ್ಥೆಯಲ್ಲಿ. ಇದನ್ನೇ ನಾವು ಮನೋವಿಶ್ಲೇಷಣೆ ವಿಧಾನ ಅಂತ ಕರೀತಾರೆ, ಸಿಗ್ಮಂಡ್ ಫ್ರಾಯ್ಡ್. ಓಕೆ, ಇಟ್ಸ್ ಗುಡ್. ನೋಡ್ರಿ, ಮನೋವಿಶ್ಲೇಷಣಾ ಪಂಥದ ಜನಕ ಅಂತ ಯಾರಿಗೆ ಕರಿತೀವಿ? HSTR 2009ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾವ ಮನೋವಿಜ್ಞಾನಿಯನ್ನ ಮನೋವಿಶ್ಲೇಷಣಾ ಪಂಥದ ಜನಕ ಅಂತ ಕರಿತೀವಿ? HSTR 2009. ಫ್ರಾಯ್ಡ್ ಅಂತ ಕೊಟ್ಟು ಆಪ್ಷನ್ ಇಷ್ಟೇ ಕೊಟ್ಟಿರ್ತಾರ ನೋಡಿ, ಸಿಗ್ಮಂಡ್ ಫ್ರಾಯ್ಡ್ ಅಂತ ಕೊಟ್ಟಿಲ್ಲ, ಫ್ರಾಯ್ಡ್ ಅಂತ ಕೊಟ್ಟಾರ. ಇನ್ನು ಕಾರ್ಲ್ ರೋಜರ್ಸ್ ಅವರು ಯಾವ್ದಕ್ಕೆ ಸಂಬಂಧಪಟ್ಟಿದ್ದಾರ್ರಿ? ಕಕ್ಷಿ ಕೇಂದ್ರಿತ ಸಿದ್ಧಾಂತದ ಪ್ರತಿಪಾದಕರು. ಎಲ್ಲವೂ ಕೂಡ ಗೊತ್ತಿರಬೇಕು. ಕಕ್ಷಿ ಕೇಂದ್ರಿತ, ಅನಿರ್ದೇಶಿತ ಅಂತನೂ ಕರೀತಾರ ಅದಕ್ಕ. ಕಕ್ಷಿ ಕೇಂದ್ರಿತ, ಅನಿರ್ದೇಶಿತ ಕೇಂದ್ರಿತ ಸಿದ್ಧಾಂತದ ಪ್ರತಿಪಾದಕರು ಕಾರ್ಲ್ ರೋಜರ್ಸ್ ಅವರು. ಅಬ್ರಹಾಂ ಮಾಸ್ಲೋ ಅವರು ಮಾನವತಾ ಪಂಥದ ಪ್ರತಿಪಾದಕರು, ಮಾನವನ ಅಗತ್ಯತೆಗಳ ಶ್ರೇಣೀಕರಣ ಸಿದ್ಧಾಂತದ ಪ್ರತಿಪಾದಕರು. ಹೈರಾರ್ಕಿ ಆಫ್ ಹ್ಯೂಮನ್ ನೀಡ್ಸ್ ಅಂತ ಕರಿತೀವಿ. ಯಾವ ಆಕಾರದಲ್ಲಿ ಇರ್ತದ್ರಿ ಸರ್? ಪಿರಾಮಿಡ್ ಆಕಾರದಲ್ಲಿ ಇರ್ತದೆ. ಮೊದಲಿಗೆ ಶಾರೀರಿಕ ಅಗತ್ಯತೆಗಳು, ಆಹಾರ, ನೀರು, ವಿಶ್ರಾಂತಿ, ಗಾಳಿ. ಆಮೇಲೆ ಶಾರೀರಿಕ ಅಗತ್ಯತೆಗಳಾದ್ಮೇಲೆ ಭದ್ರತೆ ಬೇಕು, ಸೇಫ್ಟಿ ಬೇಕು. ಆಮೇಲೆ ವಿವಾಹ ಸಂಬಂಧ, ಆಮೇಲೆ ಪ್ರತಿಷ್ಠತೆ, ಆಮೇಲೆ ಆತ್ಮ ವಾಸ್ತವೀಕರಣ, ಸೆಲ್ಫ್ ಆಕ್ಚುವಲೈಸೇಷನ್ ಅಂತ ಹೇಳಿದ್ದೀನಿ ನಾನು ಈಗಾಗಲೇ. ಇದ್ರ ಬಗ್ಗೆ ಡಿಟೇಲ್ ಆಗಿ. ಯಾವ ಆಕಾರದಲ್ಲಿದೆ? ತ್ರಿಭುಜ ಹಾಕ್ಬೇಡ್ರಿ, ಪಿರಾಮಿಡ್ ಆಕಾರದಲ್ಲಿ. ಒಳಗೆ ಸ್ಟೆಪ್ಸ್ ಅದಲ್ಲ, ಪಿರಾಮಿಡ್ ಆಕಾರದಲ್ಲಿ. ಅಬ್ರಹಾಂ ಮಾಸ್ಲೋ, ಮಾನವನ ಅಗತ್ಯತೆಗಳ ಶ್ರೇಣೀಕರಣ ಸಿದ್ಧಾಂತ. ಸರಿಯಾದ ಉತ್ತರ ಯಾವ್ದ್ರಿ?
ಫ್ರಾಯ್ಡ್. ಪ್ರಶ್ನೆ ಸಂಖ್ಯೆ 2, ಮಾನವನನ್ನು ಅರೆ ಪ್ರಜ್ಞಾವಸ್ಥೆಗೆ ಕೊಂಡೊಯ್ದು ಆತನ ವರ್ತನೆಯನ್ನು ಅಧ್ಯಯನ ಮಾಡುವ ವಿಧಾನ ಯಾವುದು? ಓಕೆ, ಯಾವ್ದ್ರಿ? ಅರೆ ಪ್ರಜ್ಞಾವಸ್ಥೆ ಅಂದ್ರೆ ಮನೋವಿಶ್ಲೇಷಣಾ ವಿಧಾನ. ಕನಸುಗಳ ವಿಶ್ಲೇಷಣೆಯನ್ನ ಯಾವ ವಿಧಾನದಲ್ಲಿ ಮಾಡಲಾಗುತ್ತದೆ? ಮನೋವಿಶ್ಲೇಷಣಾ ವಿಧಾನ. ಮಂಪರು ಪರೀಕ್ಷೆ ಯಾವುದು? ಮನೋವಿಶ್ಲೇಷಣಾ ವಿಧಾನ. ನಿಗೂಢವಾದ, ನೋಡಿ ಇದು ಹೆಂಗ್ ಕೊಟ್ಟರು, ನಿಗೂಢವಾದ ಸತ್ಯ, ಹೊರಹಾಕದ ಸತ್ಯಗಳನ್ನ, ಕೆಲವೊಬ್ರು ಎಷ್ಟೇ ಹೇಳಿದ್ರು ಕೂಡ ಸುಳ್ಳೇ ಹೇಳ್ತಿರ್ತಾರೆ. ಅವ್ರಿಗೆ ನಾವು ಅರೆ ಪ್ರಜ್ಞಾವಸ್ಥೆಯೊಳಗೆ ಅಧ್ಯಯನ ಮಾಡಿದೀವಿ, ನಿಜ ಹೇಳ್ತಾರ. ಓಕೆ, ನಿಗೂಢವಾದ ಸತ್ಯಗಳನ್ನ ಅರೆ ಪ್ರಜ್ಞಾವಸ್ಥೆಗೆ ಕೊಂಡೊಯ್ದು ಅಧ್ಯಯನ ಮಾಡುವ ವಿಧಾನ ಯಾವುದಂದ್ರೆ ಮನೋವಿಶ್ಲೇಷಣಾ ವಿಧಾನ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದು ಸರ್ವೆ ಮೆಥಡ್. ಸರ್ವೆ ಮೆಥಡ್ ಪ್ರಶ್ನೆಗಳನ್ನಂತೂ ಸೈಮಲ್ಟೇನಿಯಸ್ಲಿ ಒಂದು ವಿಧಾನ ಆದ ನಂತರ ನೋಡ್ತಾನೆ ಇದ್ದೀನ್ರಿ, ಅದ್ರ ಬಗ್ಗೆ ಏನು ವರಿ ಇಲ್ಲ. ಓಕೆ, ಯಾಕ್ರಿ ಇದು ಮುಗಿತ್ ನೋಡ್ರಿ, ಲಾಸ್ಟ್ ಒಂದು ಕೊನೆಯದು ಒಂದ್ ಸೆಕೆಂಡ್, ಸ್ವಲ್ಪ ಯಾಕೋ ಬ್ಯಾಟ್ರಿ ಡೌನ್ ಆಯ್ತು ಅನಿಸ್ತದ್ರಿ, ಲೇಟ್ ಆಯ್ತು, ಚಾರ್ಜಿಂಗ್ ಹಚ್ತೀನಿ, ಒಂದ್ ಸೆಕೆಂಡ್. ಏನಾದ್ರೂ ಬಿಡಂಗಿಲ್ರಿ ಒಟ್ಟ, ಲೈಟ್ ಹೋದ್ರು ಬಿಡಂಬೇಡ, ಚಾರ್ಜಿಂಗ್ ಇಲ್ಲ ಅಂದ್ರೂ ಬಿಡಂಬೇಡ, ಒಟ್ಟು ಹೆಂಗಾರ ಮಾಡಿದೆ. ಹೆಂಗಂದ್ರಿ, ಈ ವಿಡಿಯೋ 1 ಅವರ್ ಮೇಲೆ ಆಗ್ಯದಲ್ಲ, ಇದು ಅಪ್ಲೋಡ್ ಮಾಡ್ಲಿಕ್ಕೆ 1 ಅವರ್ಕಿಂತ ಜಾಸ್ತಿ ಬೇಕ್ರಿ. ಇದು ಒಂದು ದೊಡ್ಡ ಸಮಸ್ಯೆ ಅದ. ಎಲ್ಲಿಡ್ಬೇಕ್ರಿ, ಇದು ಅಪ್ಲೋಡ್ ಮಾಡ್ಲಿಕ್ಕೆ 1 ಅವರ್ಕಿಂತ ಜಾಸ್ತಿ ಬೇಕ್ರಿ. ಓಕೆ, ರೈಟ್. ಲಾಸ್ಟ್ ಸಮೀಕ್ಷಾ ವಿಧಾನ ಅಥವಾ ಸರ್ವೆ ವಿಧಾನ ಅಂತ ಕರಿತೀವಿ. ಏನ್ ಕರಿತೀವ್ರಿ? ಸಮೀಕ್ಷಾ ವಿಧಾನ ಅಥವಾ ಸರ್ವೆ ವಿಧಾನ. ನಿಮ್ಗೆ ಅದು ಸ್ಲೈಡ್ ಹಾಕಿಲ್ಲಲ್ರಿ? ಓಕೆ, ರೈಟ್. ಓಕೆ, ರೈಟ್. ಸಮೀಕ್ಷಾ ವಿಧಾನ ಅಥವಾ ಸರ್ವೆ ವಿಧಾನ ಅಂತ ಕರಿತೀವಿ. ಪ್ರತಿಪಾದಕರು ಯಾರ್ರಿ ಅಂತಂದ್ರೆ, ಯಾರ್ರಿ ಪ್ರತಿಪಾದಕರು? ಪಾಲ್ ಫೆಲಿಕ್ಸ್ ಲಾಜರ್ಸ್ಫೆಲ್ಡ್. ಓಕೆ, ಪಾಲ್ ಫೆಲಿಕ್ಸ್ ಲಾಜರ್ಸ್ಫೆಲ್ಡ್ ಅವರು ಈ ಸಮೀಕ್ಷಾ ವಿಧಾನದ ಪ್ರತಿಪಾದಕರು. ಈ ಇತರ ಹೆಸರುಗಳೇನ್ರಿ ಸರ್ ಅಂದ್ರೆ, ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತಂದ್ರು ಕೂಡ ಸಮೀಕ್ಷಾ ವಿಧಾನ, ಸರ್ವೆ ವಿಧಾನ ಅಂತಂದ್ರು ಕೂಡ ಸಮೀಕ್ಷಾ ವಿಧಾನ, ಸರ್ವೇಕ್ಷಣಾ ವಿಧಾನ ಅಂತಂದ್ರು ಕೂಡ ಒಂದೇ. ಕ್ಷೇತ್ರ ಅನ್ವೇಷಣ, ಓಕೆ, ಸರ್ವೇಕ್ಷಣ, ಇದೆಲ್ಲ ಒಂದೇ. ಓಕೆ, ನಿರ್ದಿಷ್ಟ ವಿಷಯ ಅಥವಾ ವಸ್ತುವಿನ ಬಗ್ಗೆ ಜನಾಭಿಪ್ರಾಯ ತಿಳಿಯುವುದನ್ನೇ ನಾವು ಸಮೀಕ್ಷಾ ವಿಧಾನ ಅಂತ ಕರಿತೀವಿ. ನಿರ್ದಿಷ್ಟ ವಿಷಯ ಅಥವಾ ವಸ್ತುವಿನ ಬಗ್ಗೆ ಜನಾಭಿಪ್ರಾಯ ತಿಳಿಯುವುದನ್ನೇ ನಾವು ಸಮೀಕ್ಷಾ ವಿಧಾನ ಅಂತ ಕರಿತೀವಿ. ನಿರ್ದಿಷ್ಟ ವಿಷಯ, ಒಂದು ವಸ್ತುವಿನ ಬಗ್ಗೆ ಜನಾಭಿಪ್ರಾಯ, ಸಮೀಕ್ಷೆ ಮಾಡುವುದು, ಸರ್ವೆ ಮಾಡುವುದು, ಜನರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡುವುದು. ಇದೆ ಹೆಂಗ್ ಮಾಡ್ತೀರಿ ಸರ್ ಅಂದ್ರೆ, ದೂರವಾಣಿ ಮುಖಾಂತರ. ಎಲೆಕ್ಷನ್ ಬತ್ತು, ಫೋನ್ ಹಚ್ತಾರ, ಬಿಜೆಪಿ ಓಟ್ ಹಾಕ್ತೀರಿ, ಕಾಂಗ್ರೆಸ್ ಹಾಕ್ತೀರಿ, JDS ಹಾಕ್ತೀರಿ, ದೂರವಾಣಿ ಮುಖಾಂತರ. ಪ್ರಶ್ನಾವಳಿಗಳನ್ನು ಪ್ರಶ್ನೆ ಕೇಳುವುದರ ಮುಖಾಂತರ, ಟಿವಿದವರೆಲ್ಲ ಪ್ರಶ್ನೆಗಳಿಗೆ, ಸಂದರ್ಶನದ ಮುಖಾಂತರ ಏನಪ್ಪಾ ಅಂದ್ರೆ ಜನರ ಅಭಿಪ್ರಾಯವನ್ನ ಪಡೆದುಕೊಳ್ಳುವುದನ್ನ ನಾವು ಸಮೀಕ್ಷಾ ವಿಧಾನ ಅಂತ ಕರಿತೀವಿ. ಓಕೆ, ಇಷ್ಟೇ ಅದರ ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳ ಮುಖಾಂತರ ನಾವು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿ ಅಧ್ಯಯನ ಮಾಡಲು ನೀವು ಯಾವ ವಿಧಾನವನ್ನು ಬಳಸ್ತೀರಿ? ಈಗ ನೋಡ್ರಿ, ಇದರಲ್ಲಿ ಎಷ್ಟು ಜನಕ್ಕೆ, 30 ಜನ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನಕ್ಕೆ ಕಥೆ ಇಷ್ಟ ಅದ, ಕಾದಂಬರಿ ಇಷ್ಟ ಅದ ಅಂತ ನೀವು ಒಂದು ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಅವ್ರದ್ದೇನಪ್ಪಾ ಅಂತಂದ್ರೆ, ಅವ್ರದೊಂದು ಓದುವ ಆಸಕ್ತಿ, ಯಾವುದು ಆಸಕ್ತಿ ಇದೆ, ಕಥೆನೋ ಕಾದಂಬರಿ. ಒಬ್ರೊಬ್ರನ್ನ ಕರೆದು ನೀನು ಹಿಂಗ್ ಕೇಳಬಾರ್ದು. ಕಥೆ ಎಷ್ಟು ಜನಕ್ಕೆ ಇಷ್ಟ ಅದ, ಕೈ ಎತ್ರಿ. ಓಕೆ, ಕಾದಂಬರಿ ಎಷ್ಟು, ಈ ಕಡೆ ಬರ್ರಿ, ಕಥೆ ಕಾದಂಬರಿ ಕಡೆ. ಇದನ್ನೇನೋ
ಆಸಕ್ತಿಯನ್ನ ಅಥವಾ ಜನ ಅಭಿಪ್ರಾಯವನ್ನ ಪಡ್ಕೊಂಡಿವಪ್ಪ ಅಂದ್ರೆ ಸಮೀಕ್ಷೆ ಮಾಡಿದ್ವಿ ನಾವು. ಇದನ್ನೇ ಸಮೀಕ್ಷಾ ವಿಧಾನ. ಇಲ್ಲಿ ಅವಲೋಕನ ವಿಧಾನ ಮುಖಾಂತರ ಸುಮ್ಮಿಂಗ್ ನೋಡಿ, ಇಲ್ಲ ಇವನು ಕತೆ ಇಷ್ಟ ಅದ ಇವನಿಗಂತ ಮುಖ ನೋಡಿ ಹೇಳ್ತೀನಿ ಅಂತ ಬರ್ತದ. ಅವಲೋಕನ ವಿಧಾನ ಯೂಸ್ ಆಗ್ತದೆ ಇಲ್ಲ. ಪ್ರಾಯೋಗಿಕ ವಿಧಾನ ವಿಜ್ಞಾನ ಇಲ್ಲ, ವಿಕಾಸಾತ್ಮಕ ಇಲ್ಲ. ಸೊ ಸಮೀಕ್ಷಾ ವಿಧಾನ ಸರಿಯಾದ ಉತ್ತರ. ನಿರ್ದಿಷ್ಟ ವಿಷಯ ಅಥವಾ ವಸ್ತುವಿನ ಬಗ್ಗೆ ಜನಾಭಿಪ್ರಾಯ ಪಡೆಯುವ ವಿಧಾನ ಯಾವುದು? ಸಮೀಕ್ಷಾ ವಿಧಾನ. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಒಂದು ಕೋರ್ಸಿಗೆ ಹೊಸ ಪಠ್ಯಕ್ರಮವನ್ನು ಪರಿಚಯಿಸಲಾಗಿದೆ. ಒಂದು ನಿರ್ದಿಷ್ಟ ಗುಂಪಿನ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅಭಿಪ್ರಾಯ ಅಂತಂದ್ರೆ ನೀವು ಯಾವುದು? ಸಮೀಕ್ಷಾ ವಿಧಾನ. GPST 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ 17ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ನೋಡ್ರಿ ಅಂತರವಲೋಕನ ವಿಧಾನ ಅಂತಂದ್ರ ನಾನು ಆಲ್ರೆಡಿ ನಾನೇ ಬರೆದಿಟ್ಟಿದ್ದೀನಿ. ಒಬ್ಬ ವ್ಯಕ್ತಿಯ GPST 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದಪ್ಪು, ಮತ್ ನಾನ್ ಮಾಡಿಲ್ಲ. ಅಂತರವಲೋಕನ ಅಂದ್ರೆ ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನು ವೀಕ್ಷಿಸುವುದು. ಮಾನಸಿಕ ಪ್ರಕ್ರಿಯೆಗಳನ್ನ ಪ್ರಾಯೋಗಿಕತೆ, ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಗಳ ಅಧ್ಯಯನ. ನಿಯಂತ್ರಿತ ಸನ್ನಿವೇಶ, ಲ್ಯಾಬ್ ಒಳಗ ಪ್ರಯೋಗ, ಪ್ರಾಯೋಗಿಕತೆ. ವ್ಯಕ್ತಿಯದೇನ ಸಮಸ್ಯೆಗಳ ನೈದಾನಿಕತೆ ಮತ್ತು ಪರಿಹಾರಗಳಿಗಾಗಿ ಸಲಹೆ. ಸಮೀಕ್ಷೆ, ವಿವಿಧ ಮೂಲಗಳಿಂದ ದತ್ತಾಂಶಗಳ ಸಂಗ್ರಹಣೆ ಮತ್ತು ಅರ್ಥೈಸುವಿಕೆ. ವಿವಿಧ ಮೂಲಗಳಿಂದ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದು, ಸಮೀಕ್ಷೆ ಮಾಡೋದು. ಓಕೆ, ಎಸ್, ಗುಡ್. ಅರ್ಥ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಈಗ ಇದು ನಿಮ್ಮ ಅಭಿಪ್ರಾಯ ಏನಂತ ತಿಳಿಸ್ರಿ ಪ್ಲೀಸ್. ದಯವಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋನ ಕೂಡ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಓಕೆ, ಕಮೆಂಟ್ ಮೂಲಕ. ಓಕೆ, ನಂಬರ್ ಬೇಕಾ? ನಂಬರ್ ಒಂದು ಸೆಕೆಂಡ್ ರೀ. ಓಕೆ, ನಂಬರ್ ನೋಡ್ರಿ 7676605706. ರೈಟ್.